ಉಪಯೋಗಿಸಿಕೊಳ್ಳಿ. ರಾತ್ರಿ ದೇವರ ಆತ್ಮ ಉಪಯೋಗಿಸಿಕೊಂಡ ಹಾಗೆ ಅದಕ್ಕಿಂತ ಫಲವಾಗಿ ಶಕ್ತವಾಗಿ ಇವತ್ತು ದೇವರ ಆತ್ಮ ಉಪಯೋಗಿಸಿಕೊಳ್ಳಿ. ಪ್ರೈಸ್ ಲಾರ್ಡ್. ಸರಿ, ನಿನ್ನೆ ರಾತ್ರಿ ನಾನು ವಾಕ್ಯ ಓದಿಸಿ ಅದನ್ನ ಕಂಪ್ಲೀಟ್ ಮಾಡ್ಲಿಕ್ಕಾಗಿಲ್ಲ, ಪೂರ್ತಿ ಮಾಡ್ಲಿಕ್ಕಾಗಿಲ್ಲ. ಹಲ್ಲೆಲೂಯಾ. ಅದಕ್ಕೆ ಅದೇ ವಾಕ್ಯವನ್ನು ಈಗ ನಾನು ಓದಿ ಅದನ್ನ ಪ್ರಸಂಗ ಮುಕ್ತಾಯಗೊಳಿಸ್ತೇನೆ. ಪ್ರೈಸ್ ಲಾರ್ಡ್. ಕೀರ್ತನೆಗಳಲ್ಲಿ 125ನೇ ಅಧ್ಯಾಯ 1ನೇ ವಾಕ್ಯವನ್ನು ಓದಿ ಸಹಾಯ ಮಾಡ್ರಿ. ಕೀರ್ತನೆಗಳು 125ನೇ ಅಧ್ಯಾಯ 1ನೇ ವಾಕ್ಯ. ಯೆಹೋವನಲ್ಲಿ ಭರವಸೆ ಇಡುವವರು ಚೀಯೋನ್ ಪರ್ವತದ ಹಾಗೆ ಇದ್ದಾರೆ. ಚೀಯೋನ್ ಪರ್ವತದ ಹಾಗೆ ಇದ್ದಾರೆ. ಅದು ಕದಲುವುದಿಲ್ಲ, ಸದಾ ಸ್ಥಿರವಾಗಿರುತ್ತದೆ. ಅದು ಸದಾ ಸ್ಥಿರವಾಗಿ ಇರುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೆಹೋವನಲ್ಲಿ ಭರವಸೆವಿಡುವವರು ಚೀಯೋನ್ ಪರ್ವತದ ಹಾಗೆ ಇದ್ದಾರೆ. ಅದು ಕದಲುವುದಿಲ್ಲ, ಸದಾ ಸ್ಥಿರವಾಗಿರ್ತದೆ. ಹಲ್ಲೆಲೂಯಾ. ದೇವರು ಸಭಾ ಜನರನ್ನ ಚೀಯೋನ್ ಪರ್ವತಕ್ಕೆ ಹೋಲಿಸ್ತಾ ಇದ್ದಾರೆ. ದೇವರು ಸಭೆಯ ಜನರನ್ನ ಚೀಯೋನ್ ಪರ್ವತಕ್ಕೆ ಹೋಲಿಸ್ತಾ ಇದ್ದಾರೆ. ಚೀಯೋನ್ ಪರ್ವತ ಅಂತ ಹೇಳುವಾಗ ಅದು ಬಲವುಳ್ಳದು, ಅದು ಶಕ್ತಿ ಉಳ್ಳದು, ಅದು ಸ್ಥಿರವಾಗಿ ನಿಲ್ಲುವಂಥದ್ದು, ಅದನ್ನ ಯಾರು ಕದಲಿಸಲಿಕ್ಕೆ ಆಗದೆ ಇರುವಂಥದ್ದು. ಚೀಯೋನಲ್ಲಿ ನಿನ್ನ ನೋಡಲೆಂದು ಆಸೆಯಿಂದ ಕಾದಿರುವೆ ನನ್ನೇಸಯ್ಯ. ಚೀಯೋನಲ್ಲಿ ನಿನ್ನ ನೋಡಲೆಂದು ಆಸೆಯಿಂದ ಕಾದಿರುವೆ ನನ್ನೇಸಯ್ಯ. ನಿಮಗೆ ಸ್ತೋತ್ರವು, ನಿಮಗೆ ಸ್ತೋತ್ರವು, ನಿಮಗೆ ಸ್ತೋತ್ರವು, ನಿಮಗೆ. ನಜರೇಯನೇ ನನ್ನೇಸಯ್ಯ, ಎಂದೆಂದು ನಿನ್ನ ನಾಮ ಹಾಡಿ ಆರಾಧ್ಯ ದೈವವು ಸ್ವರವೆತ್ತಿ ನಿನ್ನ ಕೀರ್ತಿನ ಸಾರುವೆ. ನಜರೇಯನೇ ನನ್ನೇಸಯ್ಯ. ಹಲ್ಲೆಲೂಯಾ. ಎರಡನೇದಾಗಿ ಪ್ರಸಂಗದ ಒಳಗಡೆ ಹೋಗಕ್ಕಿಂತ ಮುಂಚೆ ನಮ್ಮ ದೇವರು ಪರಲೋಕದಲ್ಲಿ ಆಸೀನರೂಢನಾಗಿದ್ದಾನೆ. ಅವನ ಸಿಂಹಾಸನವನ್ನ ಸ್ಥಿರವಾಗಿ ಸ್ಥಾಪಿಸಿದಾನಂತ ವಾಕ್ಯ ಹೇಳುತ್ತೆ. ಇವತ್ತು ಯೇಸು ಕ್ರಿಸ್ತನು ಬಂದ ಮೇಲೆ ಅವನ ಸಿಂಹಾಸನ ನಮ್ಮ ಹೃದಯವಾಗಿದೆ. ಹಲ್ಲೆಲೂಯಾ. ಸರಿ, ನಾನು ಪ್ರಸಂಗದ ಒಳಗಡೆ ಹೋಗ್ತೀನಿ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತದೆ, ಯೆಹೋವನಲ್ಲಿ, ದೇವರಲ್ಲಿ, ಕರ್ತನಲ್ಲಿ, ದೇವರ ಆತ್ಮದಲ್ಲಿ, ದೇವರ ವಾಕ್ಯದಲ್ಲಿ, ದೇವರ ಮಹಿಮೆಯಲ್ಲಿ ಭರವಸೆ ಇಡುವಂತವರು ಚೀಯೋನ್ ಪರ್ವತದ ಹಾಗೆ ಇರ್ತಾರಂತೆ. ಅದು ಕದಲುವುದಿಲ್ಲ, ಸದಾ ಸ್ಥಿರವಾಗಿರ್ತದೆ. ಇದ್ರ ಕುರಿತು ಪ್ರಸಂಗ ಮಾಡೋಷ್ಟ್ರೊಳಗೆ ನನ್ನ ಸಮಯ ಮುಗಿಯುತ್ತೆ. ಹಲ್ಲೆಲೂಯಾ. ಈಗ ದೇವರು ಹೇಳ್ತಾ ಇದ್ದಾರೆ, ನಮ್ಮನ್ನು ನೋಡಿ ನೀನು ಚೀಯೋನ್ ಪರ್ವತವಾಗಿದ್ದಿ. ಅಂದ್ರೆ ಎಲ್ಲರೂ ಚೀಯೋನ್ ಪರ್ವತವಾಗಲಿಕ್ಕೆ ಸಾಧ್ಯವಿಲ್ಲ. ಯಾರು ಚೀಯೋನ್ ಪರ್ವತವಾಗಬೇಕು, ಪರ್ವತದ ಹಾಗೆ ಬಲಿಷ್ಠರಾಗಬೇಕು, ಆ ಪರ್ವತದ ಹಾಗೆ ಸ್ಥಿರವಾಗಿ ನಿಲ್ಲಬೇಕು ಅಂತವರು ಯಾರು ಯಾರು ಅಂದ್ರೆ ವಾಕ್ಯ ಹೇಳ್ತದೆ, ದೇವರಲ್ಲಿ ಭರವಸೆ ಇಡುವಂತವರು. ದೇವರುಗಳಲ್ಲಿ ಅಲ್ಲ, ದೇವರಲ್ಲಿ ಭರವಸೆ ಇಡುವಂತವರು. ಅರ್ಥ ಆಗ್ತಾ ಇದೆಯಾ? ದೇವರುಗಳಲ್ಲಿ ಭರವಸೆ ಇಡುವುದಕ್ಕೂ ದೇವರಲ್ಲಿ ಭರವಸೆ ಇಡುವುದಕ್ಕೂ ತುಂಬಾ ವ್ಯತ್ಯಾಸ ಇದೆ. ನೀವು ಯಾರಲ್ಲಿ ಭರವಸೆ ಇಡ್ತಾ ಇದ್ದೀರಿ? ಹಲ್ಲೆಲೂಯಾ. ಪಾಸ್ಟರ್ಗಳಲ್ಲಿ ವ್ಯತ್ಯಾಸ ಇದೆ. ಪಾಸ್ಟರ್ಗಳಲ್ಲಿ ಹಲ್ಲೆಲೂಯಾ. ಸಭೆಗಳಲ್ಲಿ ತುಂಬಾ ವ್ಯತ್ಯಾಸ ಇದೆ. ಹಲ್ಲೆಲೂಯಾ. ಯಾರು ಹೇಳ್ದಂಗೆ
ಮೌನ್ಸಿಲಾಸರ ಕೈಯಲ್ಲಿ ಪ್ರಾರ್ಥನೆ ಮಾಡಿಸ್ಕೊಂಡ್ರೆ ಈ ಸಮಸ್ಯೆ ಬಿಡುಗಡೆ ಆಗೋದಿಲ್ಲ. ಈ ಸಮಸ್ಯೆ ಬಿಡುಗಡೆ ಆಗ್ಬೇಕಂದ್ರೆ ಪಾಲ್ದಿನಗರ ಹತ್ರ ಹೋಗ್ಬೇಕು. ಯಾವ್ದ ನಾಯಿ ಕೂಗ್ತಾ ಇದೆ, ಆ ನಾಯಿನ ಕಟ್ಟಾಕ್ರಿ. ಅಲ್ಲೇಲೂಯ, ಇದು ದೇವರಾಜ್ ಪಾಸ್ಟರ್ ಆಜ್ಞೆ. ನಿಮ್ಮ ನಾಯಿ ಅಂದಿಲ್ಲ, ನಿಮ್ಮ ಹತ್ರ ಒಂದು ನಾಯಿ ಇದೆಯಲ್ಲ ಯಾವಾಗ ಬಡ್ಕೊಳ್ತದಲ್ಲ, ಅದಕ್ಕೆ ಹೇಳ್ದೆ ನಾನು. ಅಲ್ಲೇಲೂಯ, ಆರಾಧನೆ ಟೈಮಲ್ಲಿ ಪ್ರಾರ್ಥನೆ ಟೈಮಲ್ಲಿ ಶಬ್ದ ಮಾಡೋದಲ್ಲ ನನಗೆ ಗೊತ್ತಿಲ್ಲ ಅಂದ್ರೆ ಸ್ತೋತ್ರ ಅಲ್ಲೇಲೂ ಹೇಳೋರಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬೇರೆ ಎಕ್ಸ್ಟ್ರಾ. ಪ್ರತಿಯೊಬ್ಬ ಮನುಷ್ಯನಿಗೆ ಮಾಂಸ ಇದೆ, ಪ್ರತಿಯೊಬ್ಬ ಮನುಷ್ಯನಿಗೆ ಮಾಂಸ ಇದೆಯಾ? ದುರ್ಮಾಂಸ ಯಾವಾಗ ಬರೋದು? ಅದು ಎಕ್ಸ್ಟ್ರಾ. ಅದೇ ನಾನು ಹೇಳಿದ್ದು, ಎಕ್ಸ್ಟ್ರಾ, ಮಿಕ್ಕಿದಲ್ಲ ಅಲ್ಲ. ಅಲ್ಲೇಲೂಯ, ಸರಿ, ದೇವರಿಗೆ ಸ್ತೋತ್ರ. ದೇವರುಗಳಲ್ಲಿ ಭರವಸೆ ಬೇರೆ, ದೇವರಲ್ಲೇ ಭರವಸೆ ಬೇರೆ. ಮನುಷ್ಯನಲ್ಲಿ ಭರವಸೆ ಬೇರೆ, ಮನುಷ್ಯರಲ್ಲಿ ಭರವಸೆ ಬೇರೆ. ಅಲ್ಲೇಲೂಯ, ಇವತ್ತೆಲ್ಲ ದೇವ್ರನ್ನ ಸಭೆಗಳನ್ನ ಅನ್ಯ ಜನಗಳು ಉಪಯೋಗಿಸುವ ಹಾಗೆ, ಅನ್ಯ ಜನಗಳು ಆಲೋಚನೆ ಮಾಡುವ ಹಾಗೆ, ಅನ್ಯ ಜನಗಳು ಚಿಂತೆ ಮಾಡುವ ಹಾಗೆ ಇವತ್ತು ಅನೇಕ ಸಭೆಗಳು ಚಿಂತೆ ಮಾಡ್ತಾ ಇದೆ. ಅನ್ಯ ಜನರೇನು? ಅನ್ಯ ಜನರೇನು? ಆ ದೇವ್ರಿಗೆ ಹೋದ್ರೆ ಅಲ್ಲಿ ಹೋದೆ ಆಗಿಲ್ಲ, ಇನ್ನೊಂದು ಅಲ್ಲಿಗೆ ಹೋದೆ ಏನಾಗಿಲ್ಲ, ನನ್ನ ಬೆಳೆ ಎಂದೇ ಇಲ್ಲ ಕಣಕ, ಅದಕ್ಕೆ ಇನ್ನೊಂದು ಅಲ್ಲಿ ಹೋದೆ, ಅಲ್ಲಿ ಬೇಳೆ ಅಲ್ಲ ಪಾತ್ರನೇ ತೂತು. ಅಲ್ಲೇಲೂಯ, ಅಲ್ಲಿಯೂ ಆಗಿಲ್ಲ. ಆಮೇಲೆ ಎಲ್ಲ ಕಡೆ ಹೋಗಿ ಆಗದೆ ಇರುವಾಗ ಲಾಸ್ಟ್ಗೆ ಯಾರನ್ನ ಗೊತ್ತಾ ಹಿಡಿಯೋದು? ಅಲ್ಲ, ಅನ್ಯ ಜನರ ಬಗ್ಗೆ ಹೇಳ್ತಾ ಇದ್ದೀನಿ. ಎಲ್ಲಾ ಕಡೆ ಹೋಗ್ತಾರೆ, ಎಲ್ಲರಿಗೂ ಆಗಿಲ್ಲ ಅಂದ್ರೆ ಲಾಸ್ಟ್ ಇವ್ರ ದಾರಿ ಎಲ್ಲ ಗೊತ್ತಾ? ಮಾಟ ಮಂತ್ರ ಮಾಡ ಪೂಜಾರಿ ಹತ್ರ. ಈ ಪೂಜಾರಿ ಹತ್ರ ಹೋಗಿ ಅಲ್ಲಿ ಆಗಿಲ್ಲ ಅಂದ್ರೆ ಅವಾಗ ಸ್ಥಿರವಾಗಿ ಸಿಂಹಾಸನವನ್ನು ಸ್ಥಾಪಿಸಿರುವಂತ ಸ್ಥಿರವಾದ ದೇವರನ್ನ ಹುಡುಕಿಕೊಂಡು ಬರ್ತಾರೆ. ಹಲ್ಲೆಲೂಯ. ಇವತ್ತು ನಿಮ್ಮ ನಂಬಿಕೆ ಮನುಷ್ಯರುಗಳಲ್ಲಿಯೋ, ಇವತ್ತು ನಿಮ್ಮ ನಂಬಿಕೆ ಸಭೆಗಳಲ್ಲಿಯೋ, ಇವತ್ತು ನಿಮ್ಮ ನಂಬಿಕೆ ದೇವರಲ್ಲಿಯೋ? ನಿನ್ನ ಭರವಸೆ ಯಾರಲ್ಲಿ ಅಂತ ದೇವರು ಕೇಳ್ತಾ ಇದಾರ. ಪಾಕದಲ್ಲಿ ಕೈ ಕೊಟ್ಟಿಲ್ರಿ, ನಿಮ್ಮ ಭರವಸೆ ಯಾರಲ್ಲಿ? ನಿನ್ನ ಭರವಸೆ ಯಾರ ಒಳಗಡೆ? ನಿನ್ನ ಭರವಸೆ ಯಾರ ಮೇಲೆ? ಮನುಷ್ಯನನ್ನು ನೆಂಜಬೇಡ, ಮನುಷ್ಯನಲ್ಲಿ ಆಶ್ರಯಿಸಬೇಡ. ಅವನ ಮಣ್ಣು, ಅವನ ಒಂದು ಉಸಿರು, ಅವನ ಉಸಿರು ನಿಂತು ಹೋಗುವಾಗಲೇ ಅವನ ಸಂಕಲ್ಪಗಳು, ಅವನ ಕಾರ್ಯಗಳೆಲ್ಲ ಮಣ್ಣಿಗೆ ಮಣ್ಣಾಗಿ ಹೋಗುತ್ತೆ. ಬಟ್ ಮಣ್ಣನ್ನು ಸೃಷ್ಟಿ ಮಾಡಿರುವಂತ ಒಬ್ಬ ದೇವರಿದ್ದಾನೆ. ನಿನ್ನ ಭರವಸೆ ಅವನಲ್ಲಿದ್ರೆ ದೇವರ ಹೆಸರು ನೀನ್ ಪರ್ವತ. ನಿರ್ಮಲನ ಮೂಗು ಆಲ್ರೆಡಿ ಬದನೆಕಾಯಿ ಹಾಕ್ಬಿಟ್ಟಿದೆ. ಹೊಡೆದೆ ಅಂದ್ರೆ ಆ ಬದನೆಕಾಯಿ ಬೆಂದೋಗ್ಬಿಡ್ಬೇಕು. ಅಲ್ಲೇಲೂಯ. ನಾನು ಇಲ್ಲಿ ಪ್ರಸಂಗ ಮಾಡ್ತಾ ಇದ್ದೀನಿ, ನನಗೆ ಟೈಮ್ ಇಲ್ವಾ? ನನಗೆ ಆಯಾಸ ಆಗಲ್ವಾ? ನನಗೆ ಟಯರ್ಡ್ ಆಗಲ್ವಾ? ಅಲ್ಲೇಲೂಯ. ಕಟ್ಟ ನಿಮ್ಮನ್ನು ಪ್ರೀತಿಸ್ತಾರೆ. ಸುಮ್ಮನೆ ಸಿಂಪಲ್ ಆಗಿ ಪ್ರಸಂಗ ಮಾಡೋದು ಬೇರೆ. ಆತ್ಮದಲ್ಲಿ ತುಂಬಲ್ಪಟ್ಟು ಆತ್ಮನ ಪ್ರೇರೇಪಣೆಯಲ್ಲಿ ಆತ್ಮನಿಂದ ಆಲೋಚನೆಗಳನ್ನ ಹೊಂದಿಕೊಂಡು ಪ್ರಸಂಗ ಮಾಡೋದು ಬೇರೆ. ಹಾಗಾದ್ರೆ ನಾವೆಲ್ಲ ಪ್ರಸಂಗ ಮಾಡ್ತಾ ಇಲ್ವಾ? ನಾವೆಲ್ಲ ಪ್ರೇಯರ್ ಮಾಡ್ತಾ ಇಲ್ವಾ ರಾಬರ್ಟ್? ನಾವೆಲ್ಲ ಮಾಡ್ತಾ ಇಲ್ವಾ? ಅಕ್ಕ ಏನೇ? ಅಲ್ಲೇಲೂಯ. ಅಕ್ಕ ಅವರುಗಳನ್ನ ನಿನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳಿ ನನ್ನ ದೇವರ ಅವರುಗಳನ್ನು ಇವತ್ತು ಇಳಿದು ರಕ್ಷಣೆಯಲ್ಲಿ ನಡೆಸಿ ಅವರುಗಳನ್ನು ಇವತ್ತು ಅನೇಕ ಕಡೆ ಸುವಾರ್ತೆ ಸಾರುವುದಕ್ಕೂ ಸೇವೆ ಮಾಡುವುದಕ್ಕೂ ದೇವರ ರಾಜ್ಯ ಕಟ್ಟುವುದಕ್ಕಾಗಿ ನನ್ನ ದೇವರ ಅವರುಗಳನ್ನ ಉಪಯೋಗಿಸ್ತಾ ಇದ್ದಾನೆ.
ನೀನಿನ್ನ ಬೈಕಲ್ಲೇ ಕಾರಲ್ಲೇ ತಿರುಗ್ತಾ ಇದೀಯ, ಅವ್ರುಗಳನ್ನ ದೇವ್ರ ಫ್ಲೈಟ್ ಅಲ್ಲಿ ನಡೆಸ್ತಾ ಇದ್ದಾನ. ಹಲ್ಲೆಲೂಯ. ಅದೇ ದೇವರ ವಾಕ್ಯ ಬೀಳ್ತದೆ, ಒಬ್ಬನನ್ನ ತೆಗೆದು ಮತ್ತೊಬ್ಬನ ದೇವರ ಆಗ್ತಾನ. ನಾ ಬರ್ತೀವಿ, ಯಾರಿಗೂ ಸುವಾರ್ತೆ ಹೇಳಲ್ಲ, ಯಾಕೆ ಗಾಡಿಯಲ್ಲಿ ಜಾಗ ಇಲ್ಲ. ಹಲ್ಲೆಲೂಯ. ಲಾಸ್ಟ್ ಟೈಮ್ ನಲ್ಲಿ ನಾ ಬೇರೆ ಕಡೆ ನಾನು ಭಾಷಣ ಎಲ್ಲೋ ಹೋಗಿದ್ವಿ. ಒಂದು ವ್ಯಕ್ತಿ ಕಾರ್ ತಗೊಂಡು ಬಂದ. ಆ ಕಾರ್ನಲ್ಲಿ ಕುಟುಂಬ ಸಮೇತವಾಗಿ ಬಂದಿದ್ದಾರೆ. ಈ ಕಡೆಯಿಂದ ಆ ಕಡೆಗೆ ಹೋಗ್ಬೇಕಾಗಿತ್ತು. ಆ ಬ್ರದರ್ ಹೇಳಿದ್ರು, ಪಾಸ್ಟ್ರೇ ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಪಾಶ್ರಮ ಸ್ವಲ್ಪ ದೂರದಲ್ಲಿದ್ರು. ಪಾಶ್ರಮ ಬರೋಕ್ಕಿಂತ ಮುಂಚೆ ಅವ್ರ ಹೆಂಡತಿ ಓಡ್ ಬಂದು ಕುತ್ಕೊಂಡ್ಬಿಟ್ಲು. ಹಲ್ಲೆಲೂಯ, ಹಲ್ಲೆಲೂಯ. ಅವ್ರ ಹೆಂಡತಿ ಇದ್ರ ಪಕ್ಕದಲ್ಲಿ ನೋಡ್ತಾವ್. ಹಲೋ, ನಾನು ಅವ್ರೆಂತಿ ಹೇಳಿದ್ದು, ನೀವೆಂತಿ ಅಲ್ಲ. ಅವ್ರೆಂತಿ ಮಾಡ್ಬಿಟ್ರು, ಕೂತ್ಕೊಂಡ್ಬಿಟ್ರು. ಯಾಕೆ ಎಲ್ಲಿ ಅವ್ರು ಬಂದು ಕುತ್ಕೊಂಡ್ಬಿಡ್ತು, ನನ್ನ ಗಂಡ ನನ್ನ ಕರ್ಕೊಂಡು ಹೋಗಲ್ಲ ಅಂದ್ಬಿಟ್ಟು. ಆ ಕಾರ್ ಇರ್ತದ? ಆ ಆಶೀರ್ವಾದ ಇರ್ತದ? ಹಲ್ಲೆಲೂಯ. ದೇವರ ವಾಕ್ಯ ಹೇಳ್ತದೆ, ನಿನಗಿಂತಲೂ ಇತರನ್ನ ಹೆಚ್ಚಾಗಿ ಏನ್ ಮಾಡ್ಬೇಕು? ಆಹಾ, ಅದು ಮಾಡಿ 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 ಎಲ್ಲ ಆಗ್ಬಿಟ್ಟಿದೆ. ಈಗ ಎಂಡೆಲ್ ಇದೆ, ಕೊಂಡಿಗೆ ಮುರಿದೋಗೋ ಮೆಂಡೆಲ್ ಇದೆ. ಹಲ್ಲೆಲೂಯ. ನನಗಿಂತಲೂ ಇತರನ್ನ ಶ್ರೇಷ್ಠವಾಗಿ ನೋಡ್ಬೇಕಂತ. ಅದೆಲ್ಲ ಬರೋಲ್ಲ ಮತ್ತೆ ನಾನು ಸ್ವಾಮಿ. ಹಲ್ಲೆಲೂಯ. ದೇವರ ವಾಕ್ಯ ಬೀಳ್ತದೆ, ಇತರರನ್ನ ನಿನಗಿಂತಲೂ ಹೆಚ್ಚು ಶ್ರೇಷ್ಠರಾಗಿ ನೋಡ್ಬೇಕಂತ. ಇದು ಯಾವಾಗ ಬರುತ್ತೆ ಹೇಳ್ರಿ? ಅಲ್ಲ, ಸಾಯ್ಬೇಕು. ಯಾರು? ನಾನು ನಿಮ್ಮನ್ನು ಸಾಯ್ರಿ ಅಂತ ಹೇಳ್ತಲ್ಲ, ನಿನ್ನಲ್ಲಿ ಲೋಕ ಸಾಯ್ಬೇಕು. ನಿನ್ನಲ್ಲಿ ಲೋಕ ಸಾಯ್ಬೇಕು. ನಿನ್ನಲ್ಲಿ ಎಲ್ಲ ಬದುಕು ಬಾಳಿನ ಡಂಬ ಸಾಯ್ಬೇಕು. ನಿನ್ನಲ್ಲಿ ಕ್ರಿಸ್ತನ್ ಜೀವಿಸ್ಬೇಕ. ಹಲ್ಲೆಲೂಯ. ಜೊತೆನಲ್ಲ ಯೇಸು ಸ್ವಾಮಿ ಜೊತೆನೆಲ್ಲ ಒಬ್ಬ ಕಳ್ಳ ಇದ್ದಾನೆ. ಯೇಸು ಸ್ವಾಮಿ ಗೊತ್ತಲ್ಲ, ಈ ನನ್ನ ಮಗನೇ ಕಳ್ಳ ಅಂತ. ಗೊತ್ತಿಲ್ವಾ? ಗೊತ್ತು. ಹೆಂಗೆ ನಡ್ಕೊಂಡ್ರ ಅವನ ಹತ್ರ? ಮತ್ತೆ ನಾವು ಪ್ರೀತಿ ಪ್ರೀತಿ ಎಂದು ದೇವ್ರು ಹೇಳ್ತಾರೆ, ನಾನು ಕೂಡ ಅಷ್ಟೇ ನಿನ್ನಲ್ಲಿ ಹುಡುಕಿ ಏನು ಇಲ್ಲ, ನಿಂದೆಲ್ಲ ಕಸ ತೊಟ್ಟಿನೇ. ಹಲ್ಲೆಲೂಯ. ಯೇಸು ಕ್ರಿಸ್ತನ ಪಕ್ಕದಲ್ಲ, ಯೇಸು ಕ್ರಿಸ್ತನ ಜೊತೆನಲ್ಲಿ ಒಬ್ಬ ಕಳ್ಳ ಇದ್ದಾನೆ. ಒಂದು ದಿನ, ನಾನು ಹಿಡ್ಕೊಡ್ತೀನೋ ಅಕ್ರ ಇನ್ನ 11 ಜನ ಇದ್ರು. ಹೇಳಿದ್ರ ಪೇತ್ರನ ಕೈಲಿ ಏನಿತ್ತು? ಪೇತ್ರ, ನಿನ್ ಕೈಲಿ ಚಾಕು ಇದೆ, ನಾನು ಆ ಕಡೆ ಹೋಗ್ತೀನಿ, ಎಗರ್ಸ್ಬಿಡು. ಹೇಳಿದ್ರ? ಅದೇ ನಾನು ಹೇಳ್ತಾರ, ಮನುಷ್ಯನಿಗೂ ದೇವರಿಗೂ ಇರುವಂತ ವ್ಯತ್ಯಾಸ. ಮತ್ತೆ ಹೇಳ್ತೀನಿ, ನಾನೇ ಫಸ್ಟ್ ಪರ್ಲಕ್ಕೆ ಹೋಗೋದು ಅಂತ. ಮತ್ತೆ ಹೇಳ್ತೀವಿ, ನಾನೇ ಫಸ್ಟ್ ಪರ್ಲಕ್ಕೆ ಹೋಗೋದು. ನನಗೆ ಗೊತ್ತಿಲ್ಲ, ಸೋಪಾ ಚರ್ಮದಲ್ಲಿ ಹೊಲ್ದ್ಬಿಟ್ಟಿಕ್ಕವ್ರೇನೋ. ಹಲ್ಲೆಲೂಯ. ನೀವು ಸ್ಥಿರವಾಗಿರ್ಬೇಕಂತೆ. ನೀನು ಸ್ಥಿರವಾಗಿರ್ಬೇಕಂದ್ರೆ ನಿನ್ನ ಭರವಸೆ, ನಿನ್ನ ನಂಬಿಕೆ ದೇವರ ಮೇಲೆ ಆಗಿರಬೇಕು. ಯಥಾರ್ಥವಾಗಿ ಕ್ರಿಸ್ತನಲ್ಲಿ ಭರವಸೆ ಇಡುವಂತವರು, ನಂಬಿಕೆ ಇಡುವಂತವರು, ಅವರು ಸ್ಥಿರವಾಗಿರುವಂತ ಚಿಯೋನ್ ಪರ್ವತವಾಗಿರ್ತಾರ. ಹಲೋ, ಯಥಾರ್ಥವಾದ ಭರವಸೆ ನಂಬಿಕೆ ನಿನಗೆ ಕ್ರಿಸ್ತನಲ್ಲಿದ್ರೆ ನೀನ್ ಪರ್ವತವಾಗಿರ್ತೀಯ. ಯಾವ ವಿಷಯಗಳಲ್ಲೂ, ಯಾವ ಕಾರ್ಯಗಳಲ್ಲೂ, ಎಂತ ವಿಷಯಗಳಲ್ಲೂ ನೀನ್ ಅಲ್ಲಾಡೋದಿಲ್ಲ. ಹಲ್ಲೆಲೂಯ. ನೀನ್ ಸ್ಥಿರವಾಗಿರ್ತೀಯ. ದೇವ್ರು ಹೇಳ್ತಾರೆ, ನನ್ನ ನಂಬುವಂತನು ಚೀಯೋನಾಗಿರ್ತಾನೆ. ಅಂದ್ರೆ ಅವನ ರಕ್ಷಣೆ ಚೀಯೋನಾಗಿರುತ್ತೆ. ಏನರ್ಥ ಆಯ್ತು? ಅಕ್ಕ? ಏನರ್ಥ ಆಯ್ತು? ಸುಮ್ನೆ ಚಪ್ಪಾಳೆ ಹೊಡಿಬೇಡ್ರಿ. ಸುಮ್ನೆ ಚಪ್ಪಾಳೆ ಹೊಡೆದು ಎಷ್ಟು ವರ್ಷ ಆತ ನಾನು ವರ್ಷ ಅಲ್ಲೆಲೂಯ. ಚಪ್ಪಾಳೆ ಹೊಡೆದು 7, 8, 9, 10 ವರ್ಷ ಆಗೋಯ್ತು ಇಲ್ಲಿ ಸಭೆಯಲ್ಲಿ. ನೀನ್ ಅರ್ಥ ಮಾಡ್ಕೊಂಡ್ರೆ ಸಾಕು. ಚಪ್ಪಾಳೆ ಹೊಡಿಬಾರ್ದು. ದೇವರಾತ್ಮ ಪ್ರೇರೇಪಿಸಿದ್ರೆ ಹೊಡಿ. ಸೋಮ್ನೆ ಗುಂಪಲ್ಲಿ ಡಮಾರ್ ಅನ್ಸ್ಬೇಡ. ಅಲ್ಲೆಲೂಯ. ಮಾಡೋ ಪ್ರಸಂಗ ನಿನಗೆ ಅರ್ಥ ಆಗ್ಬೇಕು.
ನಿನ್ನಲ್ಲಿರೋ ಕಟ್ಟುಗಳು ಒಡೆಯಲ್ಪಡಬೇಕು. ಕ್ರಿಸ್ತನಿಂದ ದೂರ ಆಗಿದ್ರೆ ಹತ್ರ ಆಗಬೇಕು. ಹಲ್ಲೆಲೂಯ. ದೇವರ ಯಥಾರ್ಥದ ನಿನ್ನಲ್ಲಿ ಕಡಿಮೆ ಆದ್ರೆ ಯಥಾರ್ಥದ ಪೂರ್ತಿ ಆಗಬೇಕು. ಪ್ರೀತಿ ಕಡಿಮೆ ಆಗಿದೆ, ಪ್ರೀತಿ ಹೆಚ್ಚಾಗಬೇಕು. ಸತ್ತ ಹಾಗೆ ನಮ್ಮ ಜೀವಿತ ಆಗಿರಬಾರ್ದು, ನಮ್ಮಲ್ಲಿ ಜೀವ ಇರಬೇಕು. ಒಂದು ಸಮಯದಲ್ಲಿ ಸತ್ತಂತವರಾಗಿದ್ವಿ, ಜೀವ ಇರಲಿಲ್ಲ. ಕ್ರಿಸ್ತನ ಒಳಗಡೆ ಬಂದ ಹೊಸ ಜೀವ ಉಂಟಾಗಿದೆ. ಹಲ್ಲೆಲೂಯ. ನನ್ನಲ್ಲಿ ಭರವಸೆ ಇಡುವಂತವನು ಜೀವನಾಗಿರ್ಬೇಕಂತ ದೇವರು ಹೇಳ್ತಾರ. ಇವತ್ತು ನೀನೇನಾಗಿದ್ಯಾ? ಹಲೋ ಬ್ರದರ್, ಸಿಸ್ಟರ್, ದೇವರು ಹೇಳ್ತಾ ಇದಾರೆ ನೀನು ಜೀವನಾಗಬೇಕಂತೆ. ನೀನ್ ಜೀವನಾಗಬೇಕಾದ್ರೆ ನಿನ್ನ ಭರವಸೆ ದೇವರ ಮೇಲೆ ಆಗಿರ್ಬೇಕು. ಮನುಷ್ಯನ ನೀನ್ ನಮ್ದೆ ಅಲ್ಲ, ಅದಕ್ಕೆ ನೀನ್ ಜೀವನಾಗಿಲ್ಲ. ಹಣವನ್ನ ನೀನ್ ನಮ್ದೆ ಅಲ್ವಾ, ಹಣದ ಮೇಲೆ ಭರವಸೆ ಇಟ್ಟಲ್ವಾ, ಅದಕ್ಕೆ ಇವತ್ತು ನೀನು ಜೀವನಾಗಿಲ್ಲ. ನಿನ್ನ ಆರೋಗ್ಯದ ಮೇಲೆ ನಿನ್ನ ಭರವಸೆ ಇಟ್ಟಲ್ವಾ, ಅದಕ್ಕೆ ಇವತ್ತು ನೀನು ಜೀವನಾಗಿಲ್ಲ. ಇವತ್ತು ಲೋಕದ ಮೇಲೆ ನಿನ್ನ ಆಸೆ ಅಥವಾ ಈ ಲೋಕದ ಮೇಲೆ ನಿನ್ನ ಭರವಸೆ ಇಟ್ಟಲ್ವಾ, ಅದಕ್ಕೆ ಇವತ್ತು ನೀನು ಜೀವನಾಗಿಲ್ಲ. ಆದ್ರೆ ದೇವರು ಹೇಳ್ತಾ ಇದಾರೆ ನೀನು ಜೀವನಾಗಬೇಕಾದ್ರೆ ನಿನ್ನ ಭರವಸೆ ಅವ್ರ ಮೇಲೆ ಇವ್ರ ಮೇಲೆ ಆಗಿರಬಾರ್ದು, ನಿನ್ನ ಭರವಸೆ ನನ್ನ ಮೇಲೆ ಆಗಿರ್ಬೇಕು. ದೇವರು ಹೇಳ್ತಿದಾರೆ ನಿನ್ನ ಭರವಸೆ ನನ್ನ ಮೇಲೆ ಆಗಿರ್ಬೇಕು. ನಿನ್ನ ಭರವಸೆ ನನ್ನ ಮೇಲಾಗಿದ್ರೆ ನೀನ್ ಹೇಗಿರ್ತೀಯ ಗೊತ್ತಾ? ನೀನ್ ಚಿಯೋನ್ ಆಗಿರ್ತಿ. ಚಿಯೋನ್ ಅಂದ್ರೆ ಅದು ಭಯಂಕರ ಶಕ್ತಿ ಉಳ್ಳದು ಪರ್ವತ. ಅದು ಅಲ್ಲಾಡಲ್ಲ, ಎಲ್ಲಿವರೆಗೂ ಅಲ್ಲಾಡಲ್ಲ, ಕ್ರಿಸ್ತನ ಬರೋವರೆಗೂ ಅಲ್ಲಾಡಲ್ಲ. ಅದಕ್ಕೆ ನೋಡ್ರಿ ದೇವರ ವಾಕ್ಯ ಹೇಳ್ತದೆ ನಾವು ನಂಬಿಕೆಯಿಂದಲೇ ಬದುಕೋರಾಗಿದ್ದೇವೆ. ಧರ್ಮಶಾಸ್ತ್ರ ಹೇಳ್ತದೆ ನಾವು ನಂಬಿಕೆಯಿಂದಲೇ ಬದುಕೋರಾಗಿದ್ದೇವೆ. ಹಲ್ಲೆಲೂಯ. ಒಂದು ಹೊತ್ತು ಊಟ ಇದೆಯೋ ಇಲ್ವೋ ಗೊತ್ತಿಲ್ಲ, ಹಾಕೊಳ್ಳಕ್ಕೆ ಒಳ್ಳೆ ಬಟ್ಟೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಮ್ಮ ಒಳಗಡೆ ನಂಬಿಕೆಯ ಜೀವನ ಇರಬೇಕಾ? ಹಲ್ಲೆಲೂಯ. ನಿನ್ನ ಒಳಗಡೆ ನಂಬಿಕೆಯ ಜೀವಿತ ನಡವಳಿಕೆ ಇರ್ಬೇಕಂತ ಹೇಳಿ ಕರ್ತನು ಹೇಳ್ತಾ ಇದ್ದಾನೆ. ಇಬ್ರಿಯದವರಿಗೆ 11ನೇ ಅಧ್ಯಾಯ 8ನೇ ವಾಕ್ಯ ಹೇಳ್ತದೆ, ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ ನಂಬಿಕೆ ಇದೆ 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 ಇದರಲ್ಲಿ ಏನು ಪ್ರಯೋಜನ ಇಲ್ಲ, ನಿಮ್ಮ ನಂಬಿಕೆ ಕ್ರಿಯೆ ರೂಪದಲ್ಲಿ ಬರಬೇಕಂತ. ನಂಬಿಕೆ ನಿಮ್ಮ ಭರವಸೆ. ಭರವಸೆ ಅಂದ್ರೆ ಏನು? ನಂಬಿಕೆ ಅಲ್ವಾ? ಭರವಸೆ ಅಂದ್ರೆ ನಂಬಿಕೆ ಅಂದ್ರೆ ಏನು? ಹಲೋ, ಭರವಸೆ ಅಂದ್ರೆ ಏನು? ನಂಬಿಕೆ ಅಂದ್ರೆ ಏನು? ನಂಬಿಕೆ ಅಂದ್ರೆ ನಾನ್ ದೇವ್ರ ಮೇಲೆ ನಂಬಿಕೆ. ಅದಕ್ಕೆ ನಾವು ಇನ್ನು ಇಲ್ಲೇ ಕೂತಿರೋದು. ನಾನು ಕೇಳಿದ ನಂಬಿಕೆಗೂ ಭರವಸೆಗೂ ಏನು ವ್ಯತ್ಯಾಸ ಅಂತ. ಎರಡು ಒಂದೇ. ಹಲ್ಲೆಲೂಯ. ಅಲ್ಲ ಚರಜಕ ಅಲ್ಲ. ಪ್ರೈಸ್ ದಿ ಲಾರ್ಡ್. ನಂಬಿಕೆ ಅಂದ್ರೆ ನಾನು ದೇವರನ್ನ ನಂಬಿದ್ದೀನಿ. ಭರವಸೆ ಅಂದ್ರೆ ಏನ್ ಗೊತ್ತಾ? ನಾನು ನಿನಗೆ ಇಂಥದನ್ನ ಮಾಡ್ತೀನಿ ಅಂತೇಳಿ ಭರವಸೆ ಕೊಡುವಂಥದ್ದು. ಹಲ್ಲೆಲೂಯ. ಅದು ನಂಬಿಕೆ. ನಂಬಿಕೆ 10 ಮೂಟೆ ಸಿಮೆಂಟ್ ಕೊಡ್ತೀನಿ ಅಂತ ಹೇಳಿದ್ರಿ ನೀವು, ಅದು ಭರವಸೆ, ಪ್ರಣಾಳಿಕೆ. ಅರ್ಥ ಆಗ್ತಾ ಇದೆಯಾ? ಈಗ ನಾನು MLA ಆಗ್ತೀನಿ ಕಣಕ, ಓಟು ಒತ್ತು ಬಿಡು. ಯಾರೋ ಸಮಾಧಾನ ಹೇಳ್ತಾರೋ ನಮ್ದು ಒತ್ಕೊಳಲ್ವಾ ಅಂತ. ಮೊನ್ನೆ KYC ಮಾಡಿಸ್ಬೇಕಾಗಿತ್ತು ಅಲ್ವಾ ರೇಷನ್ ಕಾರ್ಡ್ಗೆ, ನಮ್ಮದು ಒತ್ತಿಸ್ಕೊಳಲ್ವಾ ಅಂತವ್ರೆ. ಏನಮ್ಮ ಒತ್ತಿಸ್ಕೋಬೇಕು? ಅಯ್ಯೋ ನಗಿ ನಗಿ ಸಾಕಾಯ್ತು ಮೊನ್ನೆ. ಅಮ್ಮನ ಹಂಗೇನೆ, ನಮ್ದು ಒತ್ತಿಸ್ಕೊಳಲ್ವಾ? ಅವ್ರನ್ನ ಕೇಳ್ರಿ, ಯಪ್ಪ ನಮ್ಮದು ಒತ್ತಿಸ್ಕೊಳಲ್ವಾ ಅಂತ. ಅವ್ರು ಯಾದಗಿರಿ ಕಳಿಸ್ರಿ, ಯಾದಗಿರಿಗೆ ಹೋಗಿ, ಇಲ್ಲ ಅಂದ್ರೆ ಇಲ್ಲೇ ಒತ್ರಿ. ಹಲ್ಲೆಲೂಯ. ಈಗ ನಾನು MLA ಆದೆ, ಇಲ್ಲಿ ಕೂಡ ಬಂದಿದ್ದ ಪುಣ್ಯಾತ್ಮ ಯಾರು? ST ಸೋಮಶೇಖರ್. ಹಲ್ಲೆಲೂಯ. ಬಂದ್ಬಿಟ್ಟೇನಂದ್ರು, ನೋಡಿ ಏನ್ರಿ 60ಕ್ಕೆ 40 ಜಾಗ ಕೊಟ್ಬಿಡ್ತೀನಿ ಅಂದ್ರು. ಹೇಳಿದ್ರ ಇಲ್ವಾ? ಇದೇನಿದು? ಭರವಸೆ ಕೊಡ್ತಾವ್ರೆ, ನೆರವೇರಿಸಿದ ಏನೂ ಇಲ್ಲ. ನೆರವೇರಿಸಿದ್ದು ಯಾಕೆ? ಅವ್ರ ಸಿಗುಡು ಬಿದ್ದೋಯ್ತು. ಹಲ್ಲೆಲೂಯ. ಆದ್ರೆ 60ಕ್ಕೆ 40 ಜಾಗ ಯಾರು ಕೊಟ್ರು? ಹಲ್ಲೆಲೂಯ. ಹಲ್ಲೆಲೂಯ. ಭರವಸೆ ಕೊಡುವಂಥದ್ದು. ನಾನು ಮಾಡ್ತೀನಿ, ಕೊಡ್ತೀನಿ, ನಡೆಸ್ತೀನಿ, ನಾನಿದ್ದೀನಿ, ಭರವಸೆ ಕೊಡುವಂಥದ್ದು. ಹಲ್ಲೆಲೂಯ.
ನಂಬಿಕೆ ದೇವ್ರು ಮಾಡೇ ಮಾಡ್ತಾರೆ. ಅಲ್ಲೇಲೂಯ. ದೇವರಲ್ಲಿ ಭರವಸೆ ಏನು? ದೇವ್ರ ಭರವಸೆ ಅಂದ್ರೆ ಏನು? ದೇವ್ರು ನನಗೆ ರಕ್ಷಣೆ ಕೊಟ್ಟೆ ಕೊಡ್ತಾರೆ. ನಮ್ ನಂಬಿಕೆ ಏನು ಗೊತ್ತಾ? ಬಿಲ್ಡಿಂಗ್ ಬಂದೇ ಬರುತ್ತೆ. ಭರವಸೆ ಇಲ್ಲ, ನಂಬಿಕೆ ಇದೆ. ಭರವಸೆ ಏನು? ಮನೆ ಮಂಜುಳೇಶ್ ಹೇಳಿದಂಗೆ ಯೇಸು ಸ್ವಾಮಿ ಹತ್ರ ಬಂದ್ಬಿಟ್ರೆ ನಿಮ್ಗೆ ಬಿಲ್ಡಿಂಗ್ ಸಿಗ್ಬಿಡ್ತಂತ ಯಾರು ಹೇಳಿದಂತ? ಆಶೀರ್ವಾದ ಬರ್ತದೆ ಯಾರು ಹೇಳಿದಂತ? ಯೇಸು ಸ್ವಾಮಿ ನಂಬಿ ಯೇಸು ಸ್ವಾಮಿ ನೋಡ್ಕೊಂಡು ನೀನು ಬಂದ್ರೆ ಮಗಳ ನಿನ್ ರಕ್ಷಣೆ ಬರ್ತದೆ ಅಂತ ಯೇಸು ಸ್ವಾಮಿ ಕರೆದಿದ್ದೇನಕ್ಕೆ? ಬನ್ನಿ ಬನ್ನಿ ಮಕ್ಕಳೇ, ನಾನು ನಿಮಗೆ ಬಿಲ್ಡಿಂಗ್ ಕೊಡ್ತೀನಿ ಅಂದ್ರ? ಬನ್ನಿ ದಾಹವುಳ್ಳವರು, ಬಾಯಾರಿದವರು, ಸಕಾಲ ಜನರೇ ನನ್ನ ಬಳಿಗೆ ಬನ್ರಿ, ನಾನು ನಿಮ್ ದಾಹ ತೀರಿಸ್ತೀನಿ. ಅಲ್ಲೆಲೂಯ, ಅಲ್ಲೆಲೂಯ. ಅದು ಯಾವ ದಾಹ? ರಕ್ಷಣೆ. ನಮಗೆ ದೇವ್ರ ಮೇಲೆ ಭರವಸೆ ಇರ್ಬೇಕಂತೆ. ಅಲೋ ನೋಡ್ರಿ, ನನ್ನ ಪ್ರಸಂಗ ಪ್ರಿಪೇರ್ ಆಗಿ ಬಂದಿಲ್ಲ. ನಂಬಿಕೆ ಬೇರೆ, ಭರವಸೆ ಬೇರೆ. ನಂಬಿಕೆ ಏನು? ದೇವರಿದ್ದಾನೆ. ಇಲ್ಲೇ ಇದ್ದೀರಾ? ಇಬ್ರಿ ಎದ್ರಲ್ಲೋ ಕೊರದಲ್ಲೋ ವಾಕ್ಯ ಹೇಳ್ತದೆ, ಸಭೆಯಲ್ಲಿ ಯಾರಿದ್ರ ನಂಬ್ಕೊಂಡ್ಬರ್ಬೇಕಂತೆ? ದೇವರಿದ್ದಾನೆ, ಇದ್ದಾನೆ, ಇರ್ತಾನೆ, ಬರ್ತಾನೆ ಎಂಬುವಂತ ನಂಬಿಕೆಯಲ್ಲಿ ಬರಬೇಕು. ಅವಾಗ ದೇವರು ಅವನಿಗೆ ಸಿಗ್ತಾನೆ. ಈ ನಂಬಿಕೆ ಬೇರೆ. ಬಟ್ ಭರವಸೆ ಏನು ಗೊತ್ತಾ? ಭರವಸೆ ಅರ್ಥ ಆಗ್ತದ್ಯಾ? ಡಿಫ್ರೆಂಟ್ ಅರ್ಥ ಆಗ್ತದ್ಯಾ? ನಂಬಿಕೆ ಬೇರೆ, ನಾನು ದೇವರ ಮೇಲೆ ಇಡೋ ನಂಬಿಕೆ ಬೇರೆ. ಏನು? ನಂಬಿಕೆ ಇಟ್ಟಿದ್ದೀನಪ್ಪ, ಆ ನಂಬಿಕೆಯಲ್ಲಿ ನಡೀತಾ ಇದ್ದೀನಪ್ಪ, ಆ ನಂಬಿಕೆಯಲ್ಲಿ ಜೀವಿಸ್ತಾ ಇದ್ದೀನಿ. ಒಂದು ದಿನ ಇಲ್ಲ ಒಂದು ದಿನ ದೇವರು ಕಾರ್ಯ ಮಾಡ್ತಾರೆ. ನಂಬಿಕೆ ಇದು. ನಂಬಿಕೆ ಬೇರೆ, ಭರವಸೆ. ಭರವಸೆ ಅವರಿಂದ ಬರಬೇಕು, ಭರವಸೆ ಅವರಿಂದ ಬರಬೇಕು. ಆ ಭರವಸೆನ ನಾನು ಇಟ್ಟಿದ್ದೀನಿ, ಅವ್ರ ಮೇಲೆ ಭರವಸೆ ಇಟ್ಟಿದ್ದೀನಿ. ಏನಕ್ಕೆ ಭರವಸೆ? ಕರ್ತನು ನನ್ನನ್ನು ಹೆಂಗಾದರೂ ಮಾಡಿ ಪರಲೋಕಕ್ಕೆ ಕರ್ಕೊಂಡೋಗಿ, ಪರಲೋಕದ ಒಳಗಡೆ ರಾಜಾದಿ ರಾಜನ ಮುಂದಗಡೆ, ಸಿಂಹಾಸನದ ಮುಂದಗಡೆ, ಆ ಬೆಳಕಿನ ಮುಂದಗಡೆ, ನೀತಿ ಸೂರ್ಯನ ಮುಂದಗಡೆ ನನ್ನ ನಿಲ್ಲಿಸ್ತಾನೆ ಎಂಬ ಭರವಸೆ ದೇವರು ಕೊಟ್ಟಿದ್ದಾನೆ. ನಾನು ನಿಮಗೆ ರಕ್ಷಣೆ ಕೊಡ್ತೇನೆ, ನಾನು ನಿಮಗೆ ಪರಲೋಕ ಕೊಡ್ತೇನೆ. ಇದು ಭರವಸೆ. ರಕ್ಷಣೆ ದೇವರು ಕೊಡ್ತಾನೆ. ಪರಲೋಕಕ್ಕೆ ದೇವರನ್ನ ಕರ್ಕೊಂಡು ಹೋಗ್ತಾನೆ. ನನ್ನ ಪಾಪವನ್ನು ಅವನು ತೊಳಿತೀನಿ ಅಂತ ಭರವಸೆ ಕೊಟ್ಟಿದ್ದಾನೆ. ನಾನು ಆ ದೇವರಲ್ಲಿ ಭರವಸೆ ಇಟ್ಟಿದ್ದೀನಿ ಅಂತ ಹೇಳಿ, ಆ ದೇವರ ಮೇಲೆ ಭರವಸೆ ಇಡುವಂತವನು ಯಾವತ್ತಿಗೂ ಕದಲಲ್ಲ. ಯಾಕೆ ಕದಲಲ್ಲ? ಭರವಸೆ ಕೊಟ್ಟವನು ಮನುಷ್ಯನಲ್ಲ, ಭರವಸೆ ಕೊಟ್ಟವನು ಕರ್ತನಾಗಿದ್ದಾನೆ. ಅದನ್ನು ನೆರವೇರಿಸುವವರೆಗೂ ನೀನ್ ದೇವರ ಮುಂದುಗಡೆ ಸಿಯೋನ ಪರ್ವತದ ಹಾಗೆ ಸ್ಥಿರವಾಗಿ ದೃಢವಾಗಿ ಇರುವ ಜಾಗದಲ್ಲೇ ಇರ್ತೆ. ನಂಬಿಕೆ ಬೇರೆ, ಕೂತು ಬಿಡ್ತೀನಿ. ಭರವಸೆ ಬೇರೆ. ಅಲ್ಲೇಲೂಯ. ನಂಬಿಕೆ ಬೇರೆ, ಭರವಸೆ ಬೇರೆ. ನಂಬಿಕೆ ಇಟ್ಟಿದ್ರಿಂದ ಇವತ್ತು ನನಗೆ ರಕ್ಷಣೆ. ಈಗ ನಿಮ್ಗೆ ರಕ್ಷಣೆ ಸಿಕ್ಕಿದೆ ಇಲ್ವಾ? ನಿಮ್ ಪಾಪ ತೊಳೆಯಲ್ಪಟ್ಟಿದೆ ಇಲ್ವಾ? ಯಾವಾಗ ತೊಳೆಯಲ್ಪಡ್ತು? ನಾನು ಯಾವಾಗ ದೇವರು ನಂಬುದು. ವಾಕ್ಯ ಏನ್ ಹೇಳ್ತದೆ? ಮಾರ್ಕನ ಬರೆದ ಸುವಾರ್ತೆಯಲ್ಲಿ ವಾಕ್ಯ ಬೇಗ ಬರೆದು ಹೋದ್ರಿ. ಆತನನ್ನ, ಇದು ಭರವಸೆ, ನೀ ನಾಶ ಆಗಲ್ಲ ಅಂತ ಭರವಸೆ ಯಾರು ಕೊಡ್ತಾರದು? ಅಲ್ಲೆಲೂಯ. ಈಗ ನೀನು ದೇವರಲ್ಲಿ ಭರವಸೆ ಇಟ್ಟ ನಿಮಿತ್ತವಾಗಿ ದೇವರು ಹೇಳ್ತಾ ಇದ್ದಾರೆ, ನೀನು ಜೀವನಾಗಿರ್ತೀಯ. ಅಲ್ಲೆಲೂಯ. ಸುಮ್ಮನೆ ನಂಬಿದ್ರೆ ಸಾಲದು, ಭರವಸೆ ಇರ್ಬೇಕು ನಿಮಗೆ. ಯಾರ ಮೇಲೆ ಭರವಸೆ ಇರಬೇಕು? ದೇವ್ರ ಮೇಲೆ ಭರವಸೆ ಇರಬೇಕು. ಏನ್ ಭರವಸೆ? ದೇವರು ಹೇಳಿದಾನೆ, ನಾನು ಇರುವ ಜಾಗದಲ್ಲಿ ನೀವಿರ್ಬೇಕಂತ ಹೇಳಿದಾನ. ದೇವ್ರು ಎಲ್ಲಿರ್ತಾರೆ? ಯೇಸು ಜನಿಸಿತು ನಮ್ಮ ಹೃದಯದಲ್ಲಿರಲು, ಯೇಸು ಜನಿಸಿದು. ಅಕ್ಕ,
ನಿನ್ನ ಹೃದಯದಲ್ಲಿರಲು. ಹಲ್ಲೆಲೂಯ. ಈಗ ಎಷ್ಟು ಹೃದಯದಲ್ಲಿದ್ದಾರೆ, ಓಕೆ. ಆದ್ರೆ ಈಗ ಅವ್ರಿಗೊಂದು ಏನಾಯ್ತು, ಎತ್ತಲ್ಪಡುವಿಕೆ ಆಯ್ತು. ಆಯ್ತಾ ಇಲ್ವಾ? ಪರಲೋಕಕ್ಕೆ ಆರನನಾದನು. ಹೋಗೋಕಿನ್ನ ಮುಂಚೆ ದೇವರು ಹೇಳಿದ್ರು, ನೀವು ಭಯಪಡಬೇಡ್ರಿ, ನಾನು ನಿಮಗೆ ಪರಲೋಕದಲ್ಲಿ ಬೀಡಾರ ಅಂದ್ರೆ ಮನೆಗಳನ್ನ ಸೈಟ್ ಅಳತೆ ಮಾಡಿ ಆ ಸೈಟ್ ಅಲ್ಲಿ ಒಂದು ಮನೆ ಕಟ್ಟಿ ಮತ್ತೆ ಬಂದು ಆ ಮನೆ ಒಳಗಡೆ ನಿಮ್ಮನ್ನ ಸೇರಿಸ್ಲಿಕ್ಕಾಗಿ ನಾನು ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಇದೇನಿದು ನಂಬಿಕೆನಾ? ಭರವಸೆ, ಪ್ರಣಾಳಿಕೆ ಯಾರು ಕೊಡ್ತಾರದು? ಸರ್ವಶಕ್ತನಾದ ದೇವರು. ಬಟ್ ಈ ದೇವರಲ್ಲಿ ಭರವಸೆ ಇಡುವಂತವನು ಹೇಗಿರ್ತಾನ ಗೊತ್ತಾ? ಅವನು ಚೀಯೋನಿನ ಹಾಗೆ ಇರ್ತಾನೆ. ಅವನು ಯಾವ ಕಾರಣಕ್ಕೂ ಕದಲಲ್ಲ. ಬೇರೆಯವರು ಕೊಡೋ ಭರವಸೆ, ಬೇರೆಯವರಿಂದ ಬರೋ ಭರವಸೆ, ಅದು ಮನುಷ್ಯನ ಹೃದಯವನ್ನು ಕಳವಳಗೊಳಿಸಿದೆ. ಅದಕ್ಕೆ ದೇವರು ಹೇಳ್ತಾನೆ, ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ. ಯಾಕಂದ್ರೆ ಪ್ರಣಾಳಿಕೆ ಕೊಟ್ಟವನ ಮನುಷ್ಯನಲ್ಲ, ಪ್ರಣಾಳಿಕೆ ಕೊಟ್ಟವನು ಲೋಕದ ಅಧಿಕಾರಿ ಅಲ್ಲ, ಪ್ರಣಾಳಿಕೆ ಕೊಟ್ಟವನು ಸರ್ವಶಕ್ತನಾಗಿದ್ದಾನೆ. ನಿನಗೆ ಪ್ರಣಾಳಿಕೆ ಕೊಟ್ಟಂತವನು ಈ ಲೋಕವನ್ನು ಜಯಿಸಿರುವವನಾಗಿದ್ದಾನೆ. ಪ್ರಣಾಳಿಕೆಯನ್ನು ಕೊಟ್ಟಿರುವವನು ಸೈತಾನನನ್ನು ಜಯಿಸಿರುವವನಾಗಿದ್ದಾನೆ. ಆದ ಕಾರಣ ನೀನು ಸ್ಥಿರವಾಗಿರೋ. ಹಲ್ಲೆಲೂಯ. ನಿನಗೆ ದೇವರ ಮೇಲೆ ರಕ್ಷಣೆಯ ಭರವಸೆ, ನಿನಗೆ ರಕ್ಷಣೆಯ ಭರವಸೆ ಇದ್ರೆ ನೀನು ಸಾಯೋವರೆಗೂ ಜೀವನ್ ತರ ಇರ್ತೀನಿ, ನೀನು ಅಲ್ಲಾಡಲ್ಲ. ಯಾವಾಗ ನೀನು ಭರವಸೆ ಸ್ವಲ್ಪ ಆ ಕಡೆ ಈ ಕಡೆ ಏರುಪೇರು ಆಗ್ತದೋ ಅವಾಗ ನೀನು ಗಾಳಿಪಟ, ಸೂತ್ರ ಕಟ್ಟಾಗಿರುವಂತ ಗಾಳಿಪಟಕ್ಕೆ ಸಮಾನವಾಗಿ ಅಲ್ಲಲ್ಲಿ ತಿರುಗಾಡೋದಕ್ಕೆ ಸಮಾನವಾಗ್ತದ. ಆದ್ರೆ ಕರ್ತನಲ್ಲಿ ನಿನ್ನ ಭರವಸೆ ಇರೋದಾದ್ರೆ ದೇವರು ಹೇಳ್ತಾನೆ, ಅಂತ ಮಕ್ಕಳನ್ನು ನಾನು ಎಂದಿಗೂ ಕೈ ಬಿಡೋದಿಲ್ಲ, ನಾನು ತೊರೆಯೋದಿಲ್ಲ. ಅಂಜಬೇಡ್ರಿ, ನಾನೇ ನಿಮ್ಮೊಂದಿಗಿದ್ದೇನೆ, ನಾನೇ ನಿಮ್ಮ ಸಹಾಯಕನು. ಇದು ನಾನು ಬಂದು ನಿಮ್ಮನ್ನ ಪರಲೋಕಕ್ಕೆ ಕರ್ಕೊಂಡು ಹೋಗೋವರೆಗೂ ನೀವು ಅಳ್ಳಾಡುವ ಅವಶ್ಯಕತೆ ಇಲ್ಲ. ನೀವು ನನ್ನಲ್ಲಿ ಸ್ಥಿರವಾಗಿ ಇರುವಂತ ಚೀಯೋನ್ ತರ ಇರಬೇಕು ಅಂದ್ರೆ ನಾನು ನಿಮ್ಮನ್ನು ನನ್ನ ಬಲದಲ್ಲಿ ತುಂಬಿಸಬೇಕು. ಆದ ಕಾರಣ ನಿಮ್ಮ ಒಳಗಡೆ ಒಂದು ಭರವಸೆ ಇರಲಿ. ನಾನು ದೇವರ ಸಮುದ್ರ ಕೂತುಕೊಳ್ಳುವಾಗ ಅವನ ಫಲ ನನ್ನ ಮೇಲೆ ಇಳಿದು ಬರ್ತದೆ. ಆ ಫಲದಲ್ಲಿ ನಾನು ದೇವರಿಗಾಗಿ ಕಾಯ್ತಾ ಇದ್ದೇನೆ. ಹಲ್ಲೆಲೂಯ. ಈ ಆತ್ಮಿಕವಾದ ಪ್ರಯಾಣ, ಜೀವಿತ ಓಟ ಓಡಬೇಕಂದ್ರೆ ನಮ್ಮ ಬಲದಲ್ಲಿ ಆಗಲ್ಲ. ಅದಕ್ಕೆ ನಾವೇನ್ ಮಾಡಬೇಕು? ದೇವರ ಸಮ್ಮುಖದಲ್ಲಿ ಬಲಕ್ಕಾಗಿ ಕಾದಿರಬೇಕು. ಆ ಬಲ ಯಾರು ಹೊಂದ್ಕೊಂಡ್ಬಿಡ್ತಾನೋ ಅವನು ಚೀಯೋನ್ ತರನೇ ಇರ್ತಾನ. ಅವನನ್ನ ಯಾರು ಕದಲಿಸಕ್ ಆಗಲ್ಲ. ಅಲ್ಲಿಂದ ಯಾರು ಪಕ್ಕದಲ್ಲಿಕ್ಕಾಗುತ್ತಾ? ಅಯ್ಯೋ, ನಾನು ಹಂಗೆ ಮಾತಾಡ್ಬೇಕೀಗ ನಿಮ್ಮ ಹತ್ರ. ಅಯ್ಯೋ, ಈಗ ಇದನ್ನ ಒಂದು ಬೆಳ್ಳಲ್ಲಿ ಎತ್ತರಿ, ಈ ಬೆಳ್ಳಲ್ಲಿ ಎತ್ತಬೇಕು ನೀವು. ಎಷ್ಟು ಈಸಿಗೆ ಎತ್ತಾ ಇದಾರೆ ನೋಡ್ರಿ. ಎತ್ತಿ, ಇನ್ನೊಂದ್ಸರಿ ಎತ್ತರಿ, ಕೊಡ್ರಿ. ದೇವ್ರು ನಿಮ್ಗೆ ಬಲ ಕೊಟ್ಟಿರೋದು ಸ್ತೋತ್ರ. ಅದ್ ಹೆಂಗೆ ಎತ್ತಿದ್ರೆ ಎತ್ತರಿ ನೋಡೋಣ. ಅದನ್ನ ಆತದಾ ಕೃಷ್ಣಪ್ಪ? ಆತದಾ? ಎತ್ರಿ, ಒಂದ್ ಬೆಳ್ಳಲ್ಲಿ ಟ್ರೈ ಮಾಡ್ರಿ. ಒಂದ್ ಬೆಳ್ಳಲ್ಲಿ ಎತ್ರಿ ನೋಡೋಣ. ಎಷ್ಟು ಕಷ್ಟ ಆಗ್ತದಲ್ಲ. ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆಯಾ? ವ್ಯತ್ಯಾಸ ಇದೆಯಾ? ಇದಕ್ಕೆ ಏನ್ ವ್ಯತ್ಯಾಸ ಇದೆ? ಕರೆಕ್ಟಾಗಿ ಹೇಳ್ತಾ ಇದಾರೆ. ಹಲ್ಲೆಲೂಯ. ಇದಕ್ಕೇನಿಲ್ಲ, ಇದಕ್ಕೇನಿದೆ? ಯಾರಾದ್ರೂ ಒಬ್ಬರು ನಿಮ್ಮ ನೋಡಿ ನೀನ್ ತೂಕ ಉಳ್ಳ ಮನುಷ್ಯ ಅಂತ ಹೇಳಿದಾರ? ಬಟ್ ನಾನು ದೇವ್ರು ನಿನ್ನ ನೋಡಿ ಹೇಳ್ತಾನೆ, ನೀನ್ ಚೀಯೋನ್ ಆಗಿದ್ಯಾ. ಹಲ್ಲೆಲೂಯ. ದೇವರು ನಿನ್ನ ನೋಡಿ ಹೇಳ್ತಾರೆ, ನೀನ್ ಚೀಯೋನ್ ಆಗಿದೆ. ನನ್ನ ಮುಂದೆಗಡೆ ನೀನು ಚೀಯೋನಾದ ನಿಮಿತ್ತವಾಗಿ ನೀನು ಯಾವುದೇ ಕಾರಣಕ್ಕೆ ಅಲ್ಲಾಡಲ್ಲ.
ಯಾಕೆಂದ್ರೆ ನೀನು ತೂಕವುಳ್ಳ ಮನುಷ್ಯನಾಗಿ ಮಾರ್ಪಟ್ಟಿದ್ಯಾ. ಒಂದು ಕಾಲದಲ್ಲಿ ನಿನ್ನಲ್ಲಿ ಆ ತೂಕ ಇರಲಿಲ್ಲ. ಯಾವಾಗ ಪರಿಶುದ್ಧ ಆತ್ಮನ ನೆರಳು ನಿನ್ನ ಮೇಲೆ ಬಿತ್ತು, ಯಾವಾಗ ದೇವರ ವಾಕ್ಯದ ಮಹಿಮೆ ನಿನ್ನ ಒಳಗಡೆ ಇಳಿದು ಬಂತು, ಯಾವಾಗ ದೇವರ ರಕ್ಷಣೆ ನಿನ್ನ ಒಳಗಡೆ ಇಳಿದು ಬಂತು, ಈಗ ನೀನು ತೂಕವುಳ್ಳ ವ್ಯಕ್ತಿಯಾಗಿದ್ದಿ. ತೂಕವುಳ್ಳ ವ್ಯಕ್ತಿಯಾಗಿದ್ದಿ. ಹಲ್ಲೆಲೂಯಾ. ನೀನು ಕದಲುವವನಲ್ಲ, ನೀನು ಕದಲಿಸುವವನಾಗಿದ್ದಿ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಅಯ್ಯಯ್ಯೋ, ದೇವರ ಆತ್ಮದ ಅಭಿಷೇಕವನ್ನು ಹೊಂದಿಕೊಂಡಂತವರು ಇಲ್ಲಿ ಕೂಡ ಬಂದಿದ್ದಾರೆ. ಇವರು ಸಾಧಾರಣವಾದವರಲ್ಲ. ಇವರು ಊರುಗಳನ್ನ, ಪಟ್ಟಣಗಳನ್ನ, ಗ್ರಾಮಗಳನ್ನ ಅಲ್ಲೋರ ಕಲ್ಲೋರ ಮಾಡುವಂತವರು. ದೇವರ ಕೃಪೆಯ ಮುಂದೆಗಡೆ, ದೇವರ ಸನ್ನಿಧಾನದ ಮುಂದೆಗಡೆ ಎಲ್ಲಿವರೆಗೂ ನೀನ್ ಜೀವನಾಗಿರ್ತೀಯೋ ಅಲ್ಲಿವರೆಗೂ ಎಂತ ಭೂಕಂಪ ಬರಲಿ, ಎಂತ ಸುನಾಮಿ ಬರಲಿ, ಎಂತ ಬಿರುಗಾಳಿ ಬರಲಿ, ಎಂತ ಹೋರಾಟಗಳು ಬರಲಿ, ನೀನು ಅಲ್ಲಾಡಲ್ಲ, ನೀನು ಸ್ಥಿರವಾಗಿರ್ತೀಯ. ದೇವರು ಹೇಳ್ತಾರೆ, ನೀನು ಸಿಯೋನ್. ಕೆಲ ಜನರಿಗೆ ಅರ್ಥ ಆಗಿಲ್ಲ. ಯಪ್ಪ ದೇವರ ಯಾರು ನನಗೆ ಗೊತ್ತಿಲ್ಲ, ನೀನು ಮಾತಾಡ್ತೀನಿ, ನಾನು ಸಿಯೋನ್ ಸ್ವಾಮಿ. ಆಮೇನ್. ಇವಾಗ ಹೇಳಿನ ಪ್ರಯೋಜನ ಅವಾಗಲೇ ಹೇಳ್ಬೇಕಾಗಿತ್ತು. ಅಲ್ಲೇಲೂಯಾ, ಅಲ್ಲೇಲೂಯಾ. ನನ್ನ ದೇವರು ಚಿಯೋನ್ ತರ ಇಟ್ಟಿದ್ದಾನೆ. ನಾನು ಸಾಧಾರಣವಾದವನಲ್ಲ, ನಾನು ಸಾಧಾರಣವಾದವಳಲ್ಲ, ನಾನು ಚಿಯೋನ್ ಆಗಿದ್ದೇನೆ ಎಂಬುದಾಗಿ ಹೇಳುವಂತವ್ರು ದೇವರಿಗೆ ಒಂದು ಸ್ತೋತ್ರ ಮಾಡ್ರಿ. ಅಲ್ಲೇಲೂಯಾ. ಈಗ 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 ಆ ಚಿಯೋನ್ ಒಳಗಡೆ ಬರ್ತೀನಿ. ಇವಾಗ ಚಿಯೋನ್ ಬಗ್ಗೆ ಮಾತಾಡ್ತಾ ಇದೆ, ಈಗ ಆ ಬೆಟ್ಟದ ಒಳಗಡೆ ಬರ್ತೀನಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಹೇಳ್ತಾರೆ, ನೀವು ಪರ್ವತ, ನೀವು ಚಿಯೋನ್ ಬೆಟ್ಟವಾಗಿದ್ರಿ, ನೀವು ಚಿಯೋನ್ ಪರ್ವತವಾಗಿದ್ರಿ. ನಿಮ್ಮನ್ನ ಯಾರು ಅಲ್ಲಾಡ್ಸಕ್ಕಾಗಲ್ಲ. ಯಾಕೆಂದ್ರೆ ನಿಮ್ಮ ಭರವಸೆ ಮನುಷ್ಯನಲ್ಲಿ ಅಲ್ಲ, ನಿಮ್ಮ ಭರವಸೆ ಮನುಷ್ಯನ ಮೇಲೆ ಅಲ್ಲ, ನಿಮ್ಮ ಭರವಸೆ ಮಾಟ ಮಂತ್ರದವನ ಮೇಲೆ ಅಲ್ಲ, ನಿಮ್ಮ ಭರವಸೆ ನಿಮ್ಮ ಅಪ್ಪನ ಮೇಲಲ್ಲ, ನಿಮ್ಮ ಭರವಸೆ ನಿಮ್ಮ ತಾಯಿಯ ಮೇಲಲ್ಲ, ನಿನ್ನ ಭರವಸೆ ನಿನ್ನ ಮಕ್ಕಳ ಮೇಲಲ್ಲ, ನಿನ್ನ ಭರವಸೆ ನಿಮ್ಮ ಸೇವಕನ ಮೇಲಲ್ಲ, ನಿನ್ನ ಭರವಸೆ ದೇವರ. ಇವನ್ ಯಾರ್? ಅವನೇ ಯೇಸು. ಹಲ್ಲೆಲೂಯಾ, ಹಲ್ಲೆಲೂಯಾ. ಮಾರ್ತಾ ಮರಿಯ, ಮಾರ್ತಾ ಅಕ್ಕ, ಮರಿಯ ತಂಗಿ ಮರಿಯ ಅಕ್ಕ ಅಲ್ಲ. ಪ್ರೈಸ್ ದಿ ಲಾರ್ಡ್. ಮಾರ್ತಾ ಅಕ್ಕ, ಮರಿಯಳು ತಂಗಿ. ಇವರು ಯೇಸುವಿನ ಮೇಲೆ ಭರವಸೆ ಇಟ್ಟಿದ್ರು. ಹಲ್ಲೆಲೂಯಾ. ಇವರು ಯೇಸುವಿನ ಮೇಲೆ ಭರವಸೆ ಇಟ್ಟಿದ್ರು. ಯೇಸು ನನ್ನ ಮನೆಗೆ ಬಂದ್ರೆ ಲಾಜರ್ ಎದ್ದೇಳ್ತಾನೆ, ಯೇಸು ನನ್ನ ಮನೆ ಒಳಗಡೆ ಬಂದ್ರೆ ಅದ್ಭುತ ನಡೆಯುತ್ತೆ, ಭರವಸೆ. ಆದ್ರೆ ಯೇಸು ಬಂದಿಲ್ಲ, ಯಾಕಂದ್ರೆ ಅದು ಅವನ ಸಮಯವಲ್ಲ. ಪ್ರೈಸ್ ದಿ ಲಾರ್ಡ್. ನೀನು ಕರೆದಾಗ ಯೇಸು ಬರದೇ ಇರುವಾಗ, ನೀನು ಪ್ರಾರ್ಥನೆ ನೀನು ಮಾಡುವಾಗ ಆ ಪ್ರಾರ್ಥನೆಗೆ ಸುಸೂತ್ರ ಬರದೇ ಇರುವಾಗ ಯೇಸು ಇಲ್ಲ ಅಂತ ಹೇಳಿ ಅಲ್ಲ, ಯೇಸು ಇದ್ದಾನೆ. ಯೇಸು ನಿನ್ನ ಮಾಡ್ತಿದ್ದಾನೆ ಅಂತ ಹೇಳಿ ಅಲ್ಲ, ಯೇಸುವಿನ ಹೃದಯದಲ್ಲಿ ಇಟ್ಟುಕೊಂಡಿದ್ದಾನೆ. ಹಲ್ಲೆಲೂಯಾ. ಆದ್ರೆ ನಿನ್ನ ಸಮಯ ಅವನ ಸಮಯವಲ್ಲ, ನಿನ್ನ ಆಲೋಚನೆ ಅವನ ಆಲೋಚನೆ ಅಲ್ಲ. ಅವನ ಸಮಯವೇ ನಿನ್ನ ಸಮಯ, ಅವನ ಆಲೋಚನೆವೇ ನಿನ್ನ ಆಲೋಚನೆ ಎಂಬುದಾಗಿ ಕರ್ತನು ಹೇಳ್ತಾನೆ. ಪ್ರೈಸ್ ದಿ ಲಾರ್ಡ್. ಸದ್ಯ ತಾತ ಅಂದ, ತಾತ ತೈ ಅಂದಿಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಳಿ ಕೂತ್ಲಲ್ಲ, ಅದಕ್ಕೆ ತಾತ ಮಾಡ್ಬಿಟ್ಟ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮಾರ್ತಳಿಗೂ ಮರಿಯಳಿಗೂ ನಂಬಿಕೆ ಇತ್ತು. ಯೇಸುವೇ, ನನ್ನ ಮನೆಯಲ್ಲಿ ಒಂದು ಮರಣ ನಡಿಲಿಕ್ಕಾಗಿ ಹೋಗ್ತಾ ಇದೆ, ಮರಣದ ಆತ್ಮ ಆವರಿಸ್ಕೊಳ್ಳಿಕ್ಕಾಗಿ ಹೋಗ್ತಾ ಇದೆ. ಆ ಆತ್ಮ ನೀಗಬೇಕು ಅಂದ್ರೆ, ಆ ಹೋರಾಟ ನೀಗಬೇಕು ಅಂದ್ರೆ, ಆ ಸಮಸ್ಯೆ ನೀಗಬೇಕು ಅಂದ್ರೆ ಯೇಸುವೇ ನೀನ್ ಬರ್ಬೇಕು. ಯೇಸು ಹೇಳ್ತಾರೆ, ನಾನ್ ಬರಲ್ಲ. ಹಲ್ಲೆಲೂಯಾ. ಯೇಸು ಹೇಳ್ತಾರೆ, ಅವರಿಂದ ಅಷ್ಟು ಮಹಿಮೆ ನನಗೆ ಇವಾಗ ಬರಲ್ಲ. ಹಲ್ಲೆಲೂಯಾ. ಮಹಿಮೆ ಬರಬೇಕಾದ ರೀತಿ ಬರುವಂತ ಸಮಯ ಒಂದಿದೆ.
ಆ ಸಮಯದಲ್ಲಿ ನಾನು ಬರ್ತೀನಿ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ನನಗೆ ಸಲ್ಲತಕ್ಕ ಮಹಿಮೆಯನ್ನು ನಾನು ಇನ್ನೊಬ್ಬರಿಗೆ ಸಲ್ಲಗೊಡಿಸೋದಿಲ್ಲ. ನನಗೆ ಸಲ್ಲತಕ್ಕಂಥ ಮಹಿಮೆ ಅನ್ನೋದು ನನಗೆ ಮಾತ್ರವೇ. ಈಗ ಲಾಜರನ ಎದುರು ಮಹಿಮೆ, ಚಿಕ್ಕ ಅದ್ಭುತ ನಡೆದ್ರೆ ಚಿಕ್ಕ ಸ್ತೋತ್ರ. ನಿಮ್ಗೆ ಅರ್ಥ ಆಗಿಲ್ಲಲ್ಲ? ಈಗ 5,000 ರೂಪಾಯಿ ಬಂದ ದಶಮ ಭಾಗ ಎಷ್ಟು? ಹಂಗ ಹಾಕ್ಬಿಟ್ಟಿದ್ರೆ ಇವತ್ತು ಸಭೆ ಹಿಂಗಿರ್ತಾ ಇರ್ಲಿಲ್ಲ. ಎಲ್ರಿಗೂ ಹೇಳ್ತಾ ಇದ್ದೀನಿ, 5,000 ರೂಪಾಯಿಗೆ ನಿನ್ ಕೈಗೆ ಬಂತು ಅಂದ್ರೆ ಕಾಣಿಕೆ ಎಷ್ಟು? 500 ರೂಪಾಯಿ. ಆಗ್ತೀರ ಇಲ್ಲ? ಕರೆಕ್ಟಾಗಿ ಹಾಕೋರ್ ಕೈ ಎತ್ರಿ, ಎಣ್ಸ್ಕೊಂಡ್ಬಿಡ್ತೀನಿ ಇವತ್ತು ಒಂದ್ಸಾರಿ. ಅಲ್ಲೋ ಇಲ್ಲಿ ನೋಡ್ರಿ ಬೈಬಲ್ ನೋಡಿ, ಈಗ ನೋಡ್ಬಿಡ್ರಿ ಬೈಬಲ್. ಇದು ಬೈಬಲ್ ನೋಡೋ ಸಮಯ ಅಲ್ಲ, ನನ್ನನ್ನು ನೋಡೋ ಸಮಯ. ಅರ್ಥ ಆಗ್ತಾ ಇದೆಯಾ? 5,000 ರೂಪಾಯಿ ಬಂತು, ಎಷ್ಟಾಗ್ಬೇಕು? ಆ ತರ ನಿಮ್ಮ ಕೈಗೆ ಬರೋದ್ರಲ್ಲಿ ಕರೆಕ್ಟಾಗಿ ಆಗ್ತಾ ಇದೀನಿ ನನ್ನ ಕೈ ಎತ್ರಿ. ಕರೆಕ್ಟಾಗಿ 1 ರೂಪಾಯಿ ಕಳ್ತನ ಇಲ್ಲ, ಕಳ್ಳಿ. ಅಲ್ಲೆಲ್ಲೂಯ. ಮತ್ತೆ ಭಾಷಣ ಹೆಂಗ್ ಮಾಡ್ತೀವಿ ಹೇಳ್ರಿ ನಾವು? ಈ ಬುಡ್ಬುಡಕ್ಕೆ ಎಲ್ಲ ದೇವರ ನಡೆಯಲ್ಲ, ಜಾಸ್ತಿ ದಿನ ನಿಲ್ಲಲ್ಲ. ಅಲ್ಲೆಲ್ಲೂಯ. ಪ್ರೈಸ್ ದಿ ಲಾರ್ಡ್. ಮೈಕ್ ಯಾರು ಬೇಕಾದ್ರೂ ಹಿಡಿಬಹುದು. ಎಲ್ಲಿ ಯಾವ ಬೀದಿಗಳಲ್ಲಿ ಬೇಕಾದ್ರೆ ನಿಂತ್ಕೊಂಡು ಸೇವೆ ಮಾಡಬಹುದು. ಆದ್ರೆ ವಾಕ್ಯದ ಪ್ರಕಾರ ನಡೆಯೋರು ತುಂಬಾ ಕಷ್ಟ. ಆದ್ರೆ ಸೇವೆ ಮಾಡೋರು ಪರ್ಲಕ್ಕೆ ಹೋಗ್ತಾರ? ಮೈಕ್ ಹಿಡಿಯವರೆಲ್ಲ ಪರ್ಲಕ್ಕಕ್ಕೆ ಹೋಗ್ತಾರ? ಕೈ ತಟ್ಟಿ ಅನ್ಯ ಭಾಷೆಗಳಲ್ಲಿ ಮಾತಾಡಿದವರೆಲ್ಲ ಪರ್ಲಕ್ಕಕ್ಕೆ ಹೋಗ್ತಾರ? ಮತ್ ಪರ್ಲಕ್ಕಕ್ಕೆ ಹೋಗೋದು ಯಾರು? ಪರ್ಲಕ್ಕೆ ಹೋಗ್ತಾರಂತೆ ಸೇವಕರು. ಸ್ವಾಮಿ, ಇವಳಿದ್ದಾಳಲ್ಲ, ಇವಳಲ್ಲಿ ಎಂತ ದೇವ ಗೊತ್ತಾಯ್ತಿತ್ತು, ನಾನು ಬಿಡಿಸ್ದೆ. ಇವರಲ್ಲಿ ಎಂತ ರೋಗ ಇತ್ತು ಗೊತ್ತಾ, ಪ್ರೇಯರ್ ಮಾಡಿ ಗುಣಪಡಿಸ್ದೆ. ಹೌದಾ ಮಗನೇ? ಅಯ್ಯಯ್ಯೋ ನಾ ಬಂಗಾರು, ಬಾ ನಿನಗೆ ಸಿಂಹಾಸನ ಅಂತ ಹೇಳ್ತಾರ? ನೀನ್ ಯಾರು ನನಗೆ ಗೊತ್ತಿಲ್ಲ, ಆ ಕಡೆ ಹೋಯ್ತಾರು. ಗೋ ದಟ್ ಸೈಡ್, ಹೂ ಆರ್ ಯು ಅಂತ ಕೇಳ್ತಾರ. ಅಂತ ಲಾರ್ಡ್ ಐ ಆಮ್ ಯುವರ್ ಸರ್ವೆಂಟ್. ದೇವರೇ ನಾನು, ಹೌದಾ? ದೇವರೇ ನಾನು ನಿನ್ನ ಮಗ ಮಗಳು. ಮತ್ಯಾರು? ಭಲೇ ಯಾರು ನಂಬಿಕಸ್ತ ಅಂದ್ರೆ ಏನು? ನಂಬಿಕಸ್ತ ಅಂದ್ರೆ ಏನು? ಅದೇ ಏನು? ಅದೇ ಹೇಳಿದ್ ನಾನು, 5,000 ರೂಪಾಯಿ ಕೊಟ್ರೆ 500 ರೂಪಾಯಿ ಹಾಕ್ಬಿಡ್ತೀರಾ. ಯಾರು ಬೇಕಾದ್ರು 500 ರೂಪಾಯಿ ಹಾಕ್ಬಿಡ್ತೀರಿ. ಈಗ 50,000 ರೂಪಾಯಿ ಬಂದ್ಬಿಡ್ತು, ಹಾಕ್ತೀರಾ? ನೋಡ್ರಿ ಮುಳ್ಳು ಹೆಂಗ್ ಚುಸ್ತಾ ಇದೆ ಅವ್ರಿಗೆ. ನಾನು ಅವ್ರ ಬಗ್ಗೆ ಹೇಳದ್ನ ಇಲ್ಲ, ನೀವು ಹಾಕ್ತೀರಾ. ನಾನು ಹೇಳ್ತಲ್ಲ, ನಾನು ಹೇಳ್ತಾ ಇರೋದು ಚಿಕ್ಕದ್ರಲ್ಲಿ 5,000 ರೂಪಾಯಿ 500 ರೂಪಾಯಿ ಹಾಕ್ಬಿಡ್ತಾರೆ. ಈಗ 50,000 ರೂಪಾಯಿ ಬಂತು, 500 ರೂಪಾಯಿ ಹಾಕ್ದಂಗೆ ಮನಸ್ಸಿದೆಯಾಗ? ಈಗ 500 ರೂಪಾಯಿ ಹಾಕೋ ರೀತಿಯಲ್ಲಿ 5,000 ಹಾಕ್ತಾರ? ನನ್ನ ಹೆಂಡತಿಗೆ ಚಿಕ್ಕದು ಆಲೆ ಬರ್ತದೆ, ನನ್ನ ಮಗನಿಗೆ 4 ಜೊತೆ ಚಡ್ಡಿ ಬರ್ತದೆ. ಮಾಡಿದುನು ಮಾರಾಯ, ಅದನ್ನು ಹೇಳಿದರೆ ಯಾಕೋ ಭಯ, ಬಿತ್ತಿದನ್ನೇ ಕುಯ್ಯಲೇಬೇಕು, ತಿಳಿಯೋ ನೀನು ತಿಮ್ಮಣ್ಣ. ಹಲ್ಲೆಲೂಯಾ. ದೇವರು ಹೇಳ್ತಾರೆ, ನನ್ನ ಭರವಸೆಯಲ್ಲಿ ಬಿತ್ತೋಗಿದ್ದೀರಿ. ಎಲ್ಲಿ ಬಿತ್ತು ಹೋಗಿದ್ರು, ಯಾವ ಅವಸ್ಥೆಯಲ್ಲಿ ಬಿತ್ತೋಗಿದ್ರು, ಯಾವ ಜಾಗದಲ್ಲಿ ಬಿತ್ತೋಗಿದ್ರು, ಜ್ಞಾಪಕಕ್ಕೆ ತಂದುಕೊಂಡು ಅಲ್ಲಿಂದ ಯೇಸುವಿನ ನಾಮದಲ್ಲಿ ಎದ್ದೇಳಿ ಎಂಬುದಾಗಿ ಹೇಳಿ ದೇವರು ಹೇಳ್ತಾ ಇದ್ದಾರ. ಈಗ ನೀನ್ ಹೇಳ್ಬೇಕು, ನಿನ್ನ ದೇವರ ಕಾಯಿನ ದೇವರ, ಹೇಬೆಲನ ದೇವರ? ಉಸಿರಿರುವ ದಿನವೆಲ್ಲ ನಿನ್ನ ಆರಾಧನೆ ಮಾಡುವೆ. ಸೈತಾನ ಕೂಡ ನಿನಗಿನ್ನ ಚೆನ್ನಾಗಿ ಆರಾಧನೆ ಅವನ ಆರಾಧನೆ ವೀರ, ಅವನೇ ದಬ್ಬಲ್ಪಟ್ಟ.
ನನ್ನ ದೇವ್ರು ಹೇಬೇಲಿನ ದೇವ್ರ ಕೇಳ್ತ್ರಿ. ಏನು ಏನ್ 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 ಗೊತ್ತಾಯ್ತು ಹೇಬೇಲ್ ದೇವ್ರ ಅಂದ್ರೆ ಏನು? ಆರಂಭ ದಿನಗಳಲ್ಲಿ ಏನ ವೈರಾಗ್ಯ, ಏನ ದಾಹ, ಹುಡ್ಕಣಕ್ ಬಟ್ಟೆ ಇಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಓಡಿಸೋ ಟೂ ವೀಲರ್ ಪೆಟ್ರೋಲ್ ಇಲ್ಲ ಅಂದ್ರೂ ಪರವಾಗಿಲ್ಲ, ನಾನು ತಿನ್ನಕ್ ಊಟ ಇಲ್ಲ ಅಂದ್ರೂ ಪರವಾಗಿಲ್ಲ, ನನ್ನ ಮಕ್ಕಳು ಉಪವಾಸ ಮಾಡಿದ್ರು ಪರವಾಗಿಲ್ಲ, ದೇವ್ರು ನನ್ನ ಕೊಟ್ಟರು ವಿಷಯ ನಂಬಿಕಸ್ತ, ಚಿಕ್ಕದ್ರಲ್ಲಿ ನಂಬಿಕಸ್ಥರಾಗ್ಬಿಟ್ರು. ಈಗ ದೇವ್ರು ಪಟ್ಟಣ ಮಾಡ್ಬಿಟ್ರು, ಪಟ್ಟಣ ಮಾಡ್ಬಿಟ್ರು, ದೊಡ್ಡದಲ್ಲಿ ಇಕ್ಬಿಟ್ರು. ಈಗ ದೊಡ್ಡದಲ್ಲಿ ನಂಬಿಕಸ್ಥರಾಗಿಲ್ಲ ಅಂದ್ರೆ ವಾಕ್ಯ ಎಲ್ಲೋ ಹೋಗಿ ಎಲ್ಲ ಬರ್ತಾನೆ, ನನಗೆ ಗೊತ್ತಿಲ್ಲ, ನಾನು ಅದನ್ನು ಪ್ರಿಪೇರ್ ಆಗಿ ನಾನು ಇಲ್ಲಿ ಬಂದಿಲ್ಲ. ಪರಿಶುದ್ಧಾತ್ಮ ಏನ್ ನುಡಿಸ್ತಾರ ನಾನು ನುಡಿತಾ ಇದ್ದೇನೆ. ಇವತ್ತು ನಿನ್ನ ಹೃದಯ ಮಾರ್ಪಡಬೇಕು, ನಿನ್ನ ಕಳ್ಳ ಹೃದಯ ಮಾರ್ಪಡಬೇಕು, ನಿನ್ನ ಕಳ್ಳ ಮನಸ್ಸು ಮಾರ್ಪಡಬೇಕು, ನಿನ್ನ ಕಳ್ಳ ಆಲೋಚನೆಗಳು ಮಾರ್ಪಡಬೇಕು. ನಿನ್ನ ಹೃದಯ ದೇವರ ವಾಕ್ಯದ ಒಳಗಡೆ ಬರಲಿ. ಆಮ್ನೆ ಬಂದು ಶಾಪೆ ಯಾರ್ದು ಚೇರ್ ಹೊಡೆದಾಕ್ಬಿಟ್ಟು ಹೋಗ್ಬೇಡ್ರಿ. ಯೇಸು ಸ್ವಾಮಿ ಫರಿಸಾಯರ ಸದುಕಾರಿಗೆ ಹೇಳ್ತಾರೆ, ನಿಮ್ಮ ಮನಸ್ಸು ಬರೀ ಬಾಯಿ ಮಾತೆ ಆದ್ರೆ ದೇವರ ವಾಕ್ಯದಿಂದ, ದೇವರಿಂದ ನಿಮ್ಮ ಮನಸ್ಸು ಏನಾಗಿದೆ? ದೂರ ಇದ್ರೆ ಎಲ್ಲಿ ವಾಕ್ಯದ ಪ್ರಕಾರ ನಡೆಯಕ್ಕಾಗತ್ತೆ ಹೇಳ್ರಿ? ಮತ್ತೆ ದೇವ್ರ ಹತ್ರ ಇರಂಗೆ ನಾನು ನಡೆಸ್ತೀವಿ. ಹಲ್ಲೆಲೂಯಾ. ವಾಕ್ಯ ಹೇಳ್ತದೆ, ಸ್ನಾನಿಕನಾಗಿರೋಂಥದ್ದು ಯೋಹಾನನಿಗೆ ಯೇಸು ಸ್ವಾಮಿ ದೇವ್ರ ವಾಕ್ಯ ಹೇಳ್ತದೆ ಪ್ರಾರಂಭದಲ್ಲಿ, ಎಲ್ಲ ಮನುಷ್ಯರಲ್ಲಿ ಹುಟ್ಟಿದಕ್ಕಿಂತಲೂ ಇವನು ವಿಶೇಷವಾದವನು, ದೊಡ್ಡವನು ಅಂತ ವಾಕ್ಯ ಹೇಳುತ್ತ. ಆದ್ರೆ ಒಂದ್ಸಾರಿ ಯೇಸು ಸ್ವಾಮಿನ ಕಳ್ಸ್ತಾರ, ನಾನು ಜೈಲಲ್ಲಿದ್ದೀನಿ ಬರಕ್ಕೇಳು. ಇವನು ಯಾರು? ಯೋಹಾನ. ಯಾರಿಗಾಗಿ ಬಂದವನು? ಯೇಸುವಿಗಾಗಿ ದಾರಿಯನ್ನ ಸಿದ್ಧ ಮಾಡ್ಲಿಕ್ಕಾಗಿ ಬಂದವನು. ದಾರಿಯನ್ನ ಸಿದ್ಧ ಮಾಡ್ದ, ಯೇಸುವಿಗೆ ದೀಕ್ಷಿಸ್ತಾನ ಕೊಟ್ಟ, ಇವನೇ ಬರಬೇಕಾದ ರಕ್ಷಣೆ ಅಂತೇಳಿ ಅನೇಕ ಜನರಿಗೆ ತೋರಿಸ್ಕೊಟ್ಟ. ಇವನ ಕೆರಗಳನ್ನ ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ, ನಾನು ನೀರಿನಲ್ಲಿ ದೀಕ್ಷಿಸ್ತಾನ ಕೊಡ್ತೀನಿ ದೇವರ ಕಡೆಗೆ ತಿರುಗಿಕೊಳ್ಬೇಕಂತೇಳಿ. ಆದ್ರೆ ಇವನು ಬೆಂಕಿಯಲ್ಲಿಯೂ ಆತ್ಮದಲ್ಲಿಯೂ ನಿಮಗೆ ತುಂಬಿಸ್ತಾನೆ ಅಂತೇಳಿ ಯೇಸುವಿನ ಕುರಿತು ಸಾಕ್ಷಿ ಹೇಳಿ, ಅವನ ಕುರಿತು ಪ್ರಚಾರ ಮಾಡಿ, ಅವನ ಕುರಿತು ಎಲ್ಲರಿಗೆ ತಿಳಿಸಿದ ಯೋಹಾನ ಹೇಳ್ತಾ ಇದ್ದಾನೆ, ಬರಬೇಕಾದವನು ನೀನು, ಅಥವಾ ನಾವು ಬೇರೆ ಯಾರಾದ್ರೂ ಹುಡ್ಕೊಬೇಕು ಅಂತ ಹೇಳಿ ಯೋಹಾನ ಹೇಳ್ತಾವ. ನೀವು ಯಾರು? ದೊಡ್ಡ ಪ್ರವಾದಿ, ತಾಯಿಯ ಗರ್ಭದಲ್ಲಿರುವಾಗಲೇ ಅಭಿಷೇಕಿಸಲ್ಪಟ್ಟವನು. ಅಲ್ಲ, ವಾಕ್ಯದೊಟ್ಟಿಗೆ ನೀವು ಬರಬೇಕಾ? ದೇವರ ವಾಕ್ಯ ಹೇಳ್ತದೆ, ಯೇಸು ಕ್ರಿಸ್ತನು ತನ್ನ ತಾಯಿಯ ಮರಿಯಳ ಹೊಟ್ಟೆ ಒಳಗಡೆ, ಗರ್ಭದ ಒಳಗಡೆ ಇರುವಾಗ, ಆ ಮರಿಯಳು ಎಲ್ಸಬೇತಳನ್ನು ನೋಡ್ಲಿಕ್ಕಾಗಿ ಬರುವಾಗ, ಈ ಎಲ್ಸಬೇತಿನ ಒಳಗಡೆ ಇದ್ದವನು ಯಾರು? ಸ್ನಾನಿಕನಾಗಿರುವಂತ ಯೋಹಾನ. ದೇವರ ವಾಕ್ಯ ಹೇಳ್ತದೆ, ಹೊಟ್ಟೆ ಒಳಗಡೆ ಇರುವಾಗಲೇ ಅವನ ಅಭಿಷೇಕಿಸಲ್ಪಟ್ಟ, ಅವನ ಹೊರಗಡೆ ತುಂಬಲ್ಪಟ್ಟ, ಅವನ ಮೇಲೆ ದೇವರ ಆತ್ಮ ಇತ್ತು. ಅವನ ಹೊಟ್ಟೆ ಒಳಗಡೆ ದೇವರನ್ನ ಆರಾಧನೆ ಮಾಡುವಂತ ಮಗ. ಅರ್ಥ ಆಗ್ತಾ ಇದೆಯಾ? ಹಲೋ, ನಮ್ಮ ಅಭಿಷೇಕ, ನಮ್ಮ ಅನ್ಯ ಭಾಷೆ, ನಮ್ಮ ಬೂಟಡಿಗೆಲ್ಲ ನಡೆಯಲ್ಲ. ಈ ಸ್ನಾನಿಕನಾಗಿರೋ ಯೋಹಾನ ಯಾರು? ಎಲ್ಸಬೇತಿನ ಹೊಟ್ಟೆಯ ಒಳಗಡೆ, ಗರ್ಭದ ಒಳಗಡೆ ಇರುವಾಗಲೇ ಅವನು ಆತ್ಮದಲ್ಲಿ ತುಂಬಲ್ಪಟ್ಟವನು. ಇನ್ನ ಪ್ರಪಂಚ ನೋಡಿಲ್ಲ, ಲೋಕಕ್ಕೆ ಬಂದಿಲ್ಲ, ಇನ್ನ ಆಚೆ ಅವನು ಬಂದಿಲ್ಲ. ತಾಯಿಯ ಗರ್ಭದಲ್ಲಿರುವಾಗಲೇ ಪರಲೋಕದ ಪರಿಶುದ್ಧ ಆತ್ಮ ಈ ಮಗುವಿನ ಒಳಗಡೆ. ಯೋಹಾನನು ತಾಯಿಯ ಗರ್ಭದಲ್ಲಿರುವಾಗಲೇ ಅಭಿಷೇಕಿಸಲ್ಪಟ್ಟ. ಇವನು ಸಾಧಾರಣವಾದ ಕೆಲಸಕ್ಕಾಗಿ ಆರಿಸಲ್ಪಟ್ಟವನಲ್ಲ, ಯೇಸುವಿನ ದಾರಿಯನ್ನು ಸರಿ ಮಾಡ್ಲಿಕ್ಕಾಗಿ ಬಂದವನು. ಹಲ್ಲೆಲೂಯಾ. ಸ್ನಾನಿಕನಾದ ಯೋಹಾನ ಪ್ರವಾದನೆ ಹೇಳ್ತಾ ಇದ್ದಾನೆ, ಹೇ ಸರ್ಪದ ಸಂತತಿಯವರೆಂದು ಹೇಳ್ತಾ, ಯಾಕಂದ್ರೆ ಸರ್ಪ ಅಲ್ಲಿ ಬಂದಿದೆ. ಅವನು ಪ್ರವಾದನೆ ಹೇಳ್ತಾ ಇದ್ದಾನೆ. ರಾಜನಿಗೆ ಹೇಳ್ತಾನೆ, ನೀನ್ ಮಾಡಿದ್ರದ ಅನ್ಯಾಯ, ನೀನು ಅವಳನ್ನ ಇಟ್ಕೊಂಡಿದ್ದೀಯ ಅಂತ ಕರೆಕ್ಟಾಗಿ ಹೇಳ್ತಾನೆ. ಎಲ್ಲ ಪ್ರವಾದನೆ ಹೇಳ್ತಾ ಇದ್ದಾನೆ. ಅವನು ಗೊತ್ತಿಲ್ವಾ ಯೇಸು ಯಾರು ಅಂತ? ಅವನು ಗೊತ್ತಿಲ್ವಾ ರಕ್ಷಕನು ಯಾರು ಅಂತ? ಅವನು ಗೊತ್ತಿಲ್ವಾ ಯೇಸು ಇವನೇ ದೇವರು ಅಂತ? ಆದ್ರೂ ಕೂಡ ಸರಮನೆ ಒಳಗಡೆ ಇರುವಾಗ ಯೋಹಾನ ಹೇಳ್ತಾನೆ, ನಾನು ಸರಮನೆ ಒಳಗಡೆ ಇದ್ದೀನಿ, ಯೇಸುವನ್ನ ಕರ್ಕೊಂಡ್ ಬನ್ರಿ. ಯೇಸು ಬರಲ್ಲ. ನೀನ್ ಕಡ್ದಾಗೆಲ್ಲ ಬರಕ್ಕೆ ಏನ್ ಅವ್ರು ನಿನ್ ಜೇಬಲ್ಲಿದಾರ? ಅವ್ರಿಗೇನ್ ಟೈಮ್ ಇಲ್ವೋ? ಆಶೀರ್ವಾದ ಮಾಡಪ್ಪ ಅಂದ್ರೆ ಮಾಡ್ಬಿಡ್ಬೇಕು, ಇಂಥದ್ದು ಕೊಟ್ಬಿಡಪ್ಪ ಅಂದ್ರೆ ಕೊಟ್ಬಿಡ್ಬೇಕು. ದೇವ್ರಿಗಾಗಿ ನೀನೇನ್ ಮಾಡಿದ್ಯಾ? ಈಗ ನೀವ್ ಹೇಳ್ರಿ, ಅಧಿಕವಾಗಿ ನೀವು ದೇವರಿಗೆ ಒಳ್ಳೇದ್ ಮಾಡಿದ್ರ 1000 ಪಟ್ಟು ಹೆಚ್ಚಾಗಿ ದೇವ್ರು ನಿಮ್ಗೆ ಒಳ್ಳೇದ್ ಮಾಡಿದಾರ. ಯಾಕೆ ಮಾಡ್ಬೇಕು ನಿಮಗೆ?
ಯಾಕೆ ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಬೇಕು ಹೇಳ್ರಿ? ನೀವೇನ್ ಮಾಡಿದ್ರ ದೇವ್ರಿಗೆ? ನೀವು ದೇವ್ರಿಗೆ? ಹ? ಯಾಕೆ ದೇವ್ರು ನಮ್ಮನ್ನ ಆಶೀರ್ವಾದ ಮಾಡಬೇಕು? ಯಾಕೆ ದೇವ್ರು ನಮ್ಗೆ ಒಳ್ಳೇದ್ ಮಾಡ್ಬೇಕು? ನೀನ್ ಯಾರನ್ನ ಏನ್ ಮಾಡ್ಬೇಕು? ನೀನ್ VIP ನ? ಸಿದ್ದರಾಮಯ್ಯನ ಮಗಳ ಪ್ರಧಾನಿ ಮಕ್ಕಳ ನೀವು? ನೀವ್ ಯಾರು ನೀವು? ಯಾಕೆ ದೇವ್ರು ನಿಮ್ಗೆ ಕೊಡ್ಬೇಕು? ಯಾಕೆ ದೇವ್ರು ನಿಮ್ಮನ್ನ ಆಶೀರ್ವಾದ ಮಾಡಬೇಕು? ಯಾಕೆ ದೇವ್ರು ನಿಮ್ಮನ್ನ ಕಾಯ್ಬೇಕು? ನಾನು ದೇವ್ರು ಯಾಕೆ ನಿಮಗೆ, ನಿಮ್ಮ ಆತ್ಮಕ್ಕೆ, ನಿಮ್ಮ ಪ್ರಾಣಕ್ಕೆ, ನಿಮ್ಮ ಲೋಕದ ಪ್ರಕಾರ ತಿಂದಿ ತೇಗಿ ನಡಿಲಿಕ್ಕೆ ದೇವ್ರು ನಿಮ್ಗೆ ಏನಕ್ಕೆ ರಕ್ಷಣೆ ಕೊಡಬೇಕು? ದೇವ್ರು ನಿಮ್ಗೆ ವಾಚ್ಮೆನ್ ಕೆಲಸ ಮಾಡಕ್ಕೆ ವಾಚ್ಮೆನ್? ಯಾಕೆ ದೇವ್ರು ನಿಮ್ಮನ್ನ ಕಾಯ್ಬೇಕು? ಹೇಳ್ರಿ. ನಿನ್ನನ್ನು ಆಶೀರ್ವಾದ ಮಾಡೋ ದೇವ್ರಿಗೇನು ಪ್ರಯೋಜನ? ನಿನಗೆ ಏನೋ ಒಳ್ಳೇದಾದ ದೇವ್ರಿಗೇನು ಪ್ರಯೋಜನ? ನಿಮ್ಮ ಮನೆ ಪಕ್ಕದಲ್ಲಿ ಬಂದು ಹಾರ್ಟ್ ಅಟ್ಯಾಕ್ ಬಂದು ಸಾಯ್ತಾವ್ರೆ, ತಗೊಂಡೋಗಿ ಮಣ್ಣು ಎದೆ ಮೇಲೆ ಮಣ್ಣು ಹಾಕ್ತಾ ಇದಾರೆ. ಅದ್ರ ಪಕ್ಕದಲ್ಲಿ ನೀನು ಜೀವಂತವಾಗಿದೆಯಾ, ಕಾರಣ ದೇವರು. ಆ ದೇವರು ಮತ್ತೆ ಜೀವಿಸಕ್ಕೆ ನಿನಗೆ ಯಾಕೆ ದೇವ್ರ ಆಶೀರ್ವಾದ ಮಾಡಬೇಕು? ದೇವ್ರನ್ನ ಬಿಟ್ಟು ಜೀವಿಸುವುದಕ್ಕಾಗಿ ನಿನಗಾಗೆ ದೇವ್ರು ಕಾಯ್ಬೇಕು? ಹೇಳ್ರಿ. ಅಲ್ಲ ಬ್ರದರ್, ಕರೆಕ್ಟಾಗಿ ಮಾಡ್ತಾನೆ ಸುಳ್ಳು ಮಾಡ್ತಾ ಇದ್ದೀನ? ದೇವ್ರು ಯಾಕೆ ನಿಮ್ಮನ್ನು ಆಶೀರ್ವಾದ ಮಾಡಬೇಕು? ನೀನ್ ಯಾರು ದೇವ್ರಿಗೆ? ದೇವ್ರು ಹೇಳ್ತಾರೆ, ನನಗೆ ಬೆಳ್ಳಿ ಬಂಗಾರ ಏನು ಬೇಕಾಗಿಲ್ಲ, ಯಜ್ಞ ಹೋಮಗಳು ಅದೆಲ್ಲ ಯಾರ್ದು? ಈಗ ನಾವೆಲ್ಲ ನಾನ್ ಚರ್ಚ್ ಕೊಟ್ರೇನೆ ನಿಗ್ರಿರೋ ಎದೆ ಮಲಗಿಸ್ಬಿಡ್ತಾರ. ಹಲ್ಲೆಲೂಯಾ. ನಾನ್ ಕೊಟ್ರೇನೆ ಸರಿ, ದೇವ್ರಿಗೆ ಸ್ತೋತ್ರ. ಇದು ಒಡೆದೋಗಿ ಎಷ್ಟು ದಿವಸ ಆಯ್ತು? ಯಾರ್ಯಾರ ಮನೇಲಿ ವಾಷಿಂಗ್ ಮಿಷಿನ್ ಇದೆ ಕೈ ಎತ್ರಿ. ನನ್ನ ದೇವರೇ, ಯಾಕೆ ನನ್ನ ಇವತ್ತು ಈ ರೀತಿ ನಡೆಸ್ತಾ ಇದ್ದಿ? ಯಾರ್ಯಾರ ಮನೆಯಲ್ಲಿ ವಾಷಿಂಗ್ ಮಿಷಿನ್, ಅಕ್ಕ ಬಟ್ಟೆ ಒಗಿತದಲ್ಲ ಅದು ಸರಿ ಬಿಡಿ, ವಾಷಿಂಗ್ ಮಿಷಿನ್ ಪಾಪ ಕೆಲವು ಜನರ ಮನೇಲಿ, ಇಲ್ಲ. ಮಿಕ್ಸಿ ಯಾರ ಮನೇಲಿ ಇದೆ? ಯಾಕೆ? ಅದಲ್ಲ ಮಸಾಲ. ಹಲ್ಲೆಲೂಯ. ಅಕ್ಕ ಮಿಕ್ಸಿ ಯಾರ ಮನೇಲಿ ಇಲ್ಲ ಕೈ ಎತ್ರಿ. ಇಲ್ವಾ? ನಾನು ಮಿಕ್ಸಿ ಯಾರ ಮನೇಲಿ ಇಲ್ವಾರ ಕೈ ಎತ್ರಿ ಅಂದೆ. ನೀವೆಲ್ಲ ಮಿಕ್ಸ್ ಮಾಡಿದ್ರೆ ಹೊಡೆದ್ಬಿಟ್ಟಿದ್ದೀರಿ. ಹಲ್ಲೆಲೂಯ. ಮಿಕ್ಸಿ ಯಾರ್ಯಾರ ಮನೇಲಿದೆ ಕೈ ಎತ್ರಿ. ಅಕ್ಕ ನಿಮ್ಮ ಮನೇಲಿ ಮಿಕ್ಸಿ ಇಲ್ವಾ? ನೀನು ಎತ್ತಕ್ಕ, ನಿಮ್ಮ ಮನೇಲಿ ಮಿಕ್ಸಿ ನಾನು ಕೇಳಲ್ಲ. ನಿಮ್ಮ ಮನೆ ಮಿಕ್ಸಿ ನಿಮ್ಮ ಮಿಕ್ಸಿನೇ. ಹಲ್ಲೆಲೂಯ. ಮಿಕ್ಸಿ ಇದೆಯಲ್ಲ, ಸ್ತೋತ್ರ. ಈಗ ಸಡನ್ ಆಗಿ ಮಿಕ್ಸಿ ಕೆಟ್ಟೋಯ್ತು, ಏನ್ ಮಾಡ್ತೀರಾ? ಏನಪ್ಪ? ಹಲೋ, ಕಾಯಿನ ತರ ಯಾಕೆ ಕೂತಿದ್ದೀರಿ? ಮಾತಾಡುವಾಗ ಕರೆಕ್ಟಾಗಿ ಮಾತಾಡ್ರಿ. ಮಾತಾಡಕ್ಕೆ ಟೈಪ್ ಕೊಟ್ಟಿಲ್ಲ, ಸೈಲೆಂಟ್ ಆಗಿ ಕೂತ್ಕೊಳ್ರಿ. ಮಿಕ್ಸಿ ಕೆಟ್ಟೋದ್ರೆ ಏನ್ ಮಾಡ್ತೀರಾ? ಯಾಕೆ ಹಾಳಾಗಿರ್ತದೆ ಅಲ್ವಾ? ಕಷ್ಟ ಆಗುತ್ತೆ. ನನಗೆ ಎಷ್ಟು ಕಷ್ಟ ಆಗ್ತಾ ಇದೆ. ಹಲ್ಲೆಲೂಯ, ಸ್ತೋತ್ರ. ಈಗ ಮತ್ತೊಂದ್ಸರಿ ಹೇಳ್ತೀನಿ ಕೇಳಿ. ನಿಮ್ಮ ಮನೆಯಲ್ಲಿ ಮಿಕ್ಸಿ ಕೆಟ್ಟೋದ್ರೆ ಏನ್ ಮಾಡ್ತೀರಾ? ಈಗ ಪಕ್ಕದ ಮನೇಲಿ ಮಿಕ್ಸಿ ಕೆಟ್ಟೋದು ಏನ್ ಮಾಡ್ತೀರಾ? ನಾ ಮಾಡ್ಸಲ್ಲ, ಇವ್ರು ಹೇಳ್ದ ನಾ ಮಾಡ್ಸಲ್ಲ, ಅವರೇ ಮಾಡ್ಸ್ಕೊಂತಾರೆ. ನಾ ಮಾಡ್ಸಲ್ಲ, ಅವರೇ ಮಾಡ್ಸ್ಕೊಂತಾರೆ. ಯಾಕೆ? ಅದು ಅವ್ರ ಮನೆ. ರಿಪೇರಿ ಆಗಿ ಕಟ್ಟಾಗಿ ಕೆಳಗಡೆ ಬಿದ್ದು ಎಷ್ಟು ದಿನ ಆಯ್ತು? ಇದು ಯಾರ ಮನೆ?
ಏ ಇದು ಅವ್ರ ಮನೆ, ಅವ್ರ ಕೆಲಸ, ಅವ್ರ ಕಾರ್ಯ, ಅವ್ರ ಸಭೆ. ಹಲ್ಲೆಲೂಯಾ. ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡೋ. ಕೊಟ್ಟಿದ್ದೀನಲ್ಲ, ಎಷ್ಟು ಕೊಡ್ಬೇಕು? ಬಂದಾಗಿಂದ ಎಷ್ಟು ಕೊಟ್ಟಿದ್ದೀನಿ? ನೀನು ದೇವ್ರ ಹತ್ರ ಬಂದಾಗಿಂದ ಎಷ್ಟು ಕೊಟ್ಟಿದ್ದಾರ? ಇದಕ್ಕೆ ಮೇಲೆ ಇನ್ನು ಕೊಡ್ಬೇಕಾ ದೇವ್ರು? ಅಲ್ಲೋ, ಇದಕ್ಕೆ ಮೇಲೆ ದೇವ್ರು ನಿಮಗೆ ಕೊಡ್ಬೇಕಾ? ಸಾಯವರೆಗೂ ಕೊಡ್ಬೇಕು ಅನ್ನೋ ಕೇಳ್ತ ದೇವ್ರೆ, ನನಗೆ ಸಾಯವರೆಗೂ ನಿಮ್ ಚಿತ್ತ ಇದ್ರೆ ಕೊಡ್ರಿ, ಇಲ್ಲ ಅಂದ್ರೆ ನನ್ನ ಪ್ರಾಣ ಹೋದ್ರೂ ಕೊಡ್ಬೇಡ ಸ್ವಾಮಿ. ಹಲ್ಲೆಲೂಯ. ಕೊಡ್ಬೇಕಾ ಕೊಡ್ಬಾರ್ದ? ಕೊಡ್ಬೇಕಾ ಕೊಡ್ಬಾರ್ದ? ಎಲ್ಲಿವರೆಗೂ ಕೊಡ್ಬೇಕು? ನಿನ್ಗೆ ಸಾಯವರೆಗೂ ದೇವ್ರು ಕೊಡುವಾಗ ನೀನೇನ್ ಮಾಡ್ಬೇಕು? ಸಾಯವರೆಗೂ ನಾನು ಯಾವಾಗ ಕೊಡಲ್ಲ ಅಂತ ಸ್ಟಾಪ್ ಮಾಡ್ತೋ, 4 ಕಡೆ ತೂತುಗಳು ಮುಚ್ಚೋಗ್ಲಿ ಯೇಸುವಿನ ನಾಮದಲ್ಲಿ. ಆಮೇಲೆ ಬರಲ್ಲ ಭಯ. ಪ್ರವಾದಿ ಅಲ್ವಾ ಭಯ? ಪರ್ವತ ಆಗಿರ್ಬೇಕು ನೀನು. ಹುಚ್ಚಿನ ಕೈಯಲ್ಲಿ ಸಿಕ್ಕ ಕಲ್ಲಾಗಬಾರ್ದು. ಹುಚ್ಚಿನ ಕೈಯಲ್ಲಿ ಸಿಕ್ಕೋ ಕಲ್ಲಾಗಬಾರ್ದು. ನೀನು ಪರ್ವತವಾಗಿರ್ಬೇಕು. ಹಲ್ಲೆಲೂಯಾ. ಸಿಂಹ ಸಿಂಹದ ಮರಿ ತಗೊಂಡು ಬಂದು, ಏ ಸಿಂಹ, ನಮ್ಮ ಮನೆಯಲ್ಲಿ ಮಾಂಸ ಇಲ್ಲ, ನಾನು ಸಸ್ಯಾಹಾರಿ, ಅದಕ್ಕೆ ನೀನೇನ್ ಮಾಡ್ಬೇಕು? ಉಳ್ಳನ್ನೇ ತಿನ್ಬೇಕು. ತಿಂತದಾ? ಹೇಳ್ರಿ. ಸಿಂಹದ ಮರಿಯನ್ನ ತಗೊಂಡು ಬಂದಿದ್ದೀರಿ. ನಾನು ಯಾರು? ಸಸ್ಯಾಹಾರಿ, ವೆಜಿಟೇಬಲ್. ಅದಕ್ಕೆ ನೀನೇನ್ ಮಾಡ್ಬೇಕು? ಟೊಮೊಟೊನೇ ತಿನ್ಬೇಕು, ಬದನೆಕಾಯಿ ಕಚ್ಚಬೇಕು, ಕ್ಯಾರೆಟ್ ನುಂಗಬೇಕು. ತಿನ್ನುತ್ತಾ? ಯಾಕೆ ಮಾಂಸನೇ ತಿನ್ನೋದಲ್ವಾ? ಅಲ್ವಾ? ಯಾಕೆ ಅದು? ಅದೇನಾಗಿದೆ ಅದು? ಯಾಕೆ ಅದು? ಸಿಂಹನೇ. ಸಿಂಹ ಒಂದೇ ಒಂದು ವಾರ ನೀನು ನಾಯಿ ಆಗು ಅಂದ್ರೆ ಆಗ್ತದಾ? ದೇವ್ರು ಏನ್ ಹೇಳ್ತಾರೆ ಗೊತ್ತಾ? ನನ್ನ ಸಭೆಯ ಜನರು ಕೆಲವೊಮ್ಮೆ ಏನಾಗ್ಬಿಡ್ತಾರಂತೆ? ನೀನ್ ಹೇಳಕ್ಕ ಏನಾಗ್ತಾರಂತೆ? ಏನಾಗ್ತಾರಂತೆ? ಯಾಕೆ ನಾನು ಬಂದಿದ್ದು ಏನಕ್ಕೋಸ್ಕರನ ಬಂದೆ? ಇವ್ರೇನ ಹಂದಿ, ನಾಯಿ, ಕೋತಿ ಅಂತ. ನೀನ್ ನಂದಿರ ಇನ್ಯಾರು ಅನ್ಬೇಕು? ಕೋತಿ ತರ ಇದ್ರೆ, ಈಗ ಕೋತಿ ಅಂತಾರ, ನಾಯಿ ಅಂತಾರ? ಕೋತಿ ಅಂತಾರ, ನಾಯಿ ಅಂತಾರ? ನಾಯಿ ಅಂತಾರ, ಹಂದಿ ಅಂತಾರ? ಈಗ ನೀವು ಮನುಷ್ಯರಾಗಿದ್ರೆ, ದೇವ್ರ ಮಕ್ಕಳಾಗಿದ್ರೆ ಬಿಡಿ. ಹಲ್ಲೆಲೂಯಾ. ದೇವ್ರು ಹೇಳ್ತಾರೆ, ಇಬ್ರುಗಳು ಕೆಲವೊಮ್ಮೆ ನಾಯಿಗಳು ಕಕ್ಕಿ ಇಂದ್ರಿಗೆ ನೆಕ್ಕುವ ಹಾಗೆ ಏನ್ ಮಾಡ್ತಾರೆ? ಇದು ಯಾವ ಸ್ವಭಾವ? ಅಯ್ಯೋ ದೇವ್ರು ಮಾತಾಡ್ರು, ಇದಕ್ ಮೇಲೆ ನಾನು ಕರೆಕ್ಟ್ ಆಗಿರ್ಬೇಕು, ಆಲಯ ಕರೆಕ್ಟ್ ಆಗಿ ಹೋಗ್ಬೇಕು, ಟೈಮ್ ಕರೆಕ್ಟ್ ಆಗಿ ಬರ್ಬೇಕು. ಇವ್ರು ಬರೋದು ಯಾವಾಗತ್ತ? 40 ನಿಮಿಷ ಲೇಟಿಗೆ. ಯಾಕಂದ್ರೆ ಏಸಪ್ಪ ಇವರ ಅಪ್ಪ ಅಲ್ವಾ, ಅದಕ್ಕೆ. ಹಲ್ಲೆಲೂಯಾ. ಅವ್ರಿಗೆ ಮಾತ್ರ ಅಲ್ಲ, ಲೇಟಾಗಿ ಬರೋರು ಎಲ್ರಿಗೂ ಅಷ್ಟೇ. ಏನಮ್ಮ, ಬೇಗ ಬನ್ನಿ ಬ್ರದರ್, ಬೇಗ ಬನ್ನಿ ಸಿಸ್ಟರ್, ಬೇಗ ಬನ್ನಿ ಪಾಸ್ಟರ್ ನಮಗೆ ಹೇಳ್ತಾರೆ. ನಿನ್ಗೆ ಹೇಳಿದ್ರೆ ನಿಮ್ಮ ಅಕ್ಕನ ಕೇಳಕ್ಕಾಗ್ತದ? ನೀನ್ ಲೇಟಾಗಿ ಬಂದಿದ್ದು ನಿನಗೆ ಹೇಳ್ಬೇಕು. ಯಾರೆಲ್ಲ ಲೇಟಾಗಿ ಬರ್ತಾರೋ ಅವರೆಲ್ಲ ಜಲ್ದಿ ಬನ್ರಿ ಅಂತ ಹೇಳೋದ ತಪ್ಪ? ಆ ಕಡೆ ಹೋಗ್ಬೇಡ, ಅಲ್ಲಿ ದಾರಿ ಟರ್ನಿಂಗ್ ಅಲ್ಲಿ ಆಗದ್ ಬಿಟ್ಟಾರೆ, ಬಿದ್ದು ಸತ್ತೋಗ್ಬಿಡ್ತೆ ಅಂತ ಹೇಳೋ ತಪ್ಪಂತೆ. ಅವಳ ಮತ್ತೆ ನಾವು ಬಿದ್ದು ಸಾಯ್ತೀವಿ, ನಿಮಗೆ ಯಾಕೆ ನೀವು ಹೇಳ್ಬಾರದಲ್ಲ? ನಾವು ಬಿದ್ದು ಸಾಯ್ತೀವಿ ಹೊರ್ತು ನಿಮ್ಮ ಮಾತು ನಾವು ಕೇಳಲ್ಲ. ನೋವೇ ಚಾನ್ಸೇ ಇಲ್ಲ. ಅಂಬರೀಷ್ ಹೇಳ್ದಂಗೆ ನೋವೇ ಚಾನ್ಸೇ ಇಲ್ಲ.
ಹಲ್ಲೆಲೂಯಾ. ದೇವ್ರ ಕೋಪಕ್ಕೆ ಒಳಗಾಗಬೇಡ್ರಿ, ದೇವ್ರ ಕೋಪಕ್ಕೆ ನೀವು ಒಳಗಾಗಬೇಡ್ರಿ, ದೇವ್ರ ಕೋಪಕ್ಕೆ ನೀವು ತುತ್ತಾಗಬೇಡ್ರಿ, ಕರೆಕ್ಟ್ ಟೈಮ್ಗೆ ಬನ್ನಿ, ಬಂದು ಕುತ್ಕೊಳ್ರಿ ಅಂತ ಹೇಳಿದ್ರೆ ನಮ್ಮ ಪಾಸ್ಟರ್ ಯಾವಾಗಲೂ ಅವ್ರು ಇದ್ದಿದ್ದೆ. ನಾನು ಹೇಳ್ಬೇಕು, ನಮ್ಮ ವಿಶ್ವಾಸಿಗಳ್ದು ಯಾವಾಗಲೂ ಇದ್ದಿದ್ದೆ ಅಂತ. ಹಲ್ಲೆಲೂಯಾ. ಏನಕ್ಕ, ನಿಜನ ಸುಳ್ಳ? ಬರೋದು 3/4 ಗಂಟೆ ಲೇಟು, 3/4 ಸಾರಿ ನೋಡ್ತಾರೆ ಟೈಮು. ಹಲ್ಲೆಲೂಯಾ. ನೀವೆಲ್ಲ ಚಿಯೋನ್ ಪರ್ವತನ, ಚಿಯೋನ್ ಹಲ್ಲೆಲೂಯಾ ಹಲ್ಲೆ ಇದೆಲ್ಲ ಹೇಳ್ಬಿಟ್ಟು ನೀವು ಚಿಯೋನ್ ಪರ್ವತ ನೀನು ಹೇಳ್ತಾ ಇರೋದು, ನಾನಲ್ಲ. ಹಲ್ಲೆಲೂಯಾ. ದೇವ್ರು ಹೇಳ್ತಾರೆ ಚಿಯೋನ್ ಪರ್ವತ ಅದು ಸ್ಥಿರವಾಗಿರ್ತದೆ. ಎಂತ ಸಮಯದಲ್ಲೂ, ಎಂತ ಕಾಲದಲ್ಲೂ, ಎಂತ ಸಿಚುವೇಶನ್ ಅಲ್ಲೂ ಅದು ಸ್ಥಿರವಾಗಿರುತ್ತೆ. ಅಲ್ಲಾಡಲ್ಲ. ಇವತ್ತು ಎಷ್ಟು ಸಾರಿ ನೀನು ಅಲ್ಲಾಡಿಲ್ಲ, ಎಷ್ಟು ಸಾರಿ ದೇವರ ವಿಷಯಗಳಲ್ಲಿ ನೀನು ಕದಲಿಲ್ಲ, ಎಷ್ಟು ಸಾರಿ ದೇವರ ಭಯಭಕ್ತಿಯಲ್ಲಿ ಕುಗ್ಗೋಗಿಲ್ಲ, ಎಷ್ಟು ಸಾರಿ ದೇವರ ಪ್ರೀತಿಯಲ್ಲಿ ಹಿಂಜಾರಿ ಹೋಗಿಲ್ಲ, ಎಷ್ಟು ಸಾರಿ ನೀನು ಮಾಮೂಲಿ ಕಲ್ಲಿನ ಹಾಗೆ ಜೀವನ ಮಾಡಿಲ್ಲ. ಬಟ್ ದೇವರು ಹೇಳ್ತಾರೆ, ನೀನು ಸಾಧಾರಣವಾದ ವ್ಯಕ್ತಿ ಅಲ್ಲ, ನೀನು ದೇವರಲ್ಲಿ ಭರವಸೆ ಇದ್ದ ನಿಮಿತ್ತವಾಗಿ ನೀನು ಚಿಯೋನ್ ಪರ್ವತ. ನಾನು ಅವಾಗಲೇ ಸಿಂಹದ ಬಗ್ಗೆ ಏನಿಲ್ಲ ಗೊತ್ತಾ? ಅದು ಕಾಡಲ್ಲಿದ್ರು ಸಿಂಹನೇ, ಸಿಟಿಗೆ ಬಂದ್ರು ಸಿಂಹನೇ, ನಿನ್ ಮನೆ ಒಳಗಡೆ ಇಟ್ಕೊಂಡ್ರು ಸಿಂಹನೇ. ಸಿಂಹ ಅದ್ರ ಗತ್ತು ಯಾವತ್ತಿಗೂ ಬಿಟ್ಟುಕೊಡಲ್ಲ. ಸಿಂಹ ಹೆಂಗ್ ಗರ್ಜನೆ ಮಾಡುತ್ತೆ? ಸಿಂಹ ಗರ್ಜನೆ ಹೆಂಗ್ ಮಾಡೋದು? ಯಾವ್ದ ನಾಯಿ ಸೌಂಡ್ ಬರ್ತಾ ಇದೆ? ನಮ್ ತಮಿಳ್ನಾಡು, ನಮ್ಮ ಅಮ್ಮ ಅವ್ರದ್ದು ನಾರಪನಟ್ಟಿ. ಯಾವ ನೆಟ್ಟಿ? ಅಲ್ಲೆಲ್ಲ ಕಾಡುಗಳು ಜಾಸ್ತಿ ಇದೆ. ಅಲ್ಲಿರೋ ಕಾಡಲ್ಲಿರೋ ಸಿಂಹ ಗರ್ಜನೆನೇ ಬೇರೆ. ನಿಜ, ನಾನು ಕೇಳಿದ್ದೀನಿ. ಹೆಂಗ್ ಬರ್ತದೆ ಗೊತ್ತಾ? ಮಿಯಾವ್. ಹಲ್ಲೆಲೂಯಾ. ತಮಿಳ್ನಾಡಲ್ಲಿರೋ ಕಾಡಲ್ಲಿರೋ ಸಿಂಹದು ಒಂದೇ ಗರ್ಜನೆ, ಅಮೇರಿಕದಲ್ಲಿರುವಂತ ಕಾಡಲ್ಲಿರೋ ಸಿಂಹದ ಗರ್ಜನೆ ಇಲ್ಲ. ನಾನು ಸಿಟಿಗೆ ಬಂದ್ಬಿಟ್ಟಿದ್ದೀನಿ ಅಂದಿದ್ಯಾ? ಇಲ್ಲ. ಹಲ್ಲೆಲೂಯಾ. ಸಿಂಹನ ದೇವರು ಹೇಳ್ತಾರೆ, ನೀನ್ ಪರ್ವತವಾಗಿರ್ಬೇಕ. ಚಿಕ್ಕ ಚಿಕ್ಕ ವಿಷಯಗಳ ಅಲ್ಲಾಡ್ತಾ ಇದ್ದೀರಿ, ಚಿಕ್ಕ ಆಶೀರ್ವಾದಕ್ಕೆ ನೀನ್ ನಂಬಿಗಸ್ತರಾಗಿಲ್ಲ ಅಂದ್ರೆ ನಿಜ ಅದೆಲ್ಲ ನಿಲ್ಲಲ್ಲ. ನೀವು ತಿಳ್ಕೊಂಡ್ಬಿಟ್ಟಿದ್ರಿ, ಇಲ್ಲ, ನಿಲ್ಲುತ್ತೆ. ದೇವ್ರ ವಾಕ್ಯ ಹೇಳ್ತಂದವ್ರಿಗೆ ಅದು ಹುಲ್ಲು, ಅದು ಹೂವು ಬಾಡಿ ಹೋಗುತ್ತೆ, ಒಣಗಿ ಹೋಗುತ್ತೆ. ನನ್ನ ದೇವ್ರು ಸುಮ್ಮನೆ ಅಲ್ಲ, ಸುಮ್ಮನೆ ಮಾತಾಡಲ್ಲ. ಚಿಕ್ಕ ವಿಷಯದಲ್ಲಿ ನಿನ್ನ ನಂಬಿಗಸ್ತರಾಗಿರೋ ದೊಡ್ಡದಲ್ಲಿ ಇಡ್ತಾರ. ನಾನು ಯೋಹಾನನ ಬಗ್ಗೆ ಏನಕ್ಕೋಸ್ಕರ ಹೇಳಿದ್ದು? ಅವನು ಸಂಶಯ ಪಟ್ಟ, ಬರ್ಬೇಕಾದವ್ರು ಇವರೋ ಇಲ್ವೋ ನಾ ಬೇರೆ ನೋಡ್ಕೊಬೇಕು ಅಂತ ಹೇಳ್ದ ಯೋಹಾನ. ದೇವ್ರಿ ಏನಂದ್ರೆ ಗೊತ್ತಾ? ಪರಲೋಕದಲ್ಲಿ ವಾಕ್ಯ ಓದಿರ್ತಾನೆ ಗೊತ್ತಾಗುತ್ತೆ. ದೇವರು ಯೋಹಾನನಿಗೆ ಏನ್ ಹೇಳಿದ್ರು? ಪರಲೋಕದಲ್ಲಿ ಏನಂತ ಹೇಳಿದ್ರು ಅವ್ರಿಗೆ? ಓ ನನ್ನ ಪ್ರಿಯನಾಗಿರೋ ಕುಮಾರನೇ ಅಂದ್ರ. ಸ್ನಾನಕನಾಗಿರೋ ಯೋಹಾನನಿಗೆ ದೇವರೇನಂದ್ರು? ಪರಲೋಕದಲ್ಲಿ ಯಾರು ಚಿಕ್ಕವರಾಗಿರ್ತಾರ ಅವರೆಲ್ಲರಿಗಿಂತ ಇವನು ಚಿಕ್ಕವನಾಗಿ ಮಾಡಪಟ್ಟಿದ್ದಾನ. ಅಲ್ಲಯ್ಯ ರೀ, ಅಂತ ಅಭಿಷಕ್ತನೇ, ಅಂತ ಪ್ರವಾದಿನೇ, ಅಂತ ಸೇವಕನನ್ನೇ ದೇವರು ಬಿಟ್ಟಿಲ್ಲ. ಬ್ರದರ್ ಸಿಸ್ಟರ್, ನಾನು ನೀನು ಯಾವ ಲೆಕ್ಕ ಹೊಡಿಗೋಲೆ? ಹಲ್ಲೆಲೂಯಾ. ದೇವರೇ ಎಲ್ಲರಿಗೂ ನ್ಯಾಯನೇ, ಎಲ್ಲರಿಗೂ ತೀರ್ಪೆ, ಎಲ್ಲರಿಗೂ ನ್ಯಾಯಾಧೀಶ್ವರನೇ, ಎಲ್ಲರಿಗೂ ಒಂದೇ ನ್ಯಾಯವು. ಎಲ್ಲರ ಕೈಯಲ್ಲಿ ಏನ್ ಮಾಡಬೇಕು ದೇವರದು ಮಾಡಿಸ್ತಾನೆ. ಅದು ಮಾತ್ರವಲ್ಲದೆ ದೇವರ ಕೈಯಲ್ಲಿ ತಕ್ಕಡಿ ಇದೆ, ಅಳತೆಯ ಕೋಲಿದೆ. ಅವನ ಅಳಿತಾನೆ, ಅವನ್ ತೂಕ ಹಾಕ್ತಾನೆ. ತೂಕದಲ್ಲಿ ಸರಿಯಾಗಿದ್ರೆ ಸರಿ. ಪರ್ವತ ಚಿಯೋನ್ ಯಾವಾಗ್ಲೂ ತೂಕ ಸರಿಯಾಗಿ ಇರ್ತದೆ, ಆ ತೂಕ ಕಡಿಮೆ ಆಗಲ್ಲ. ಆಗುದಾ? ಜಗ್ಗಲ್ಲ ಅದು. ನಾನ್ ದೇವ್ರು ನಿನ್ನನ್ನ ಚಿಯೋನ್ ಪರ್ವತವಾಗಿ ಇಡ್ಬೇಕಂತ ಆಲೋಚನೆ ಮಾಡ್ತಾರೆ. ನೀವು ನೋಡಿದ್ರೆ ಒಳ್ಳೆ ಗುಂಡ್ಕಲ್ ತರ ಕುತ್ಕೊಬೇಕು ಅಂತ ಇದ್ದೀರಿ. ಚಿಯೋನ್ ಪರ್ವತ ತರಹ ದೇವರು ನಿಮ್ಮನ್ನ ಸ್ಥಿರಪಡಿಸಬೇಕು. ಕೆಲವು ಆಶೀರ್ವಾದಗಳಲ್ಲಿ, ಕೆಲವು ಬಿಡುಗಡೆಗಳಲ್ಲಿ, ಕೆಲವು ಸಮಾಧಾನಗಳಲ್ಲಿ, ಕೆಲವು ಶಾಂತಿಗಳಲ್ಲಿ, ಕೆಲವು ವಿಶೇಷವಾದ ದೈವ ಕೃಪಾವರಗಳಲ್ಲಿ, ಅಭಿಷೇಕದಲ್ಲಿ, ದೇವರ ನೀತಿಯಲ್ಲಿ, ನಿಯಮದಲ್ಲಿ ದೇವಕ್ಕಿದ್ದ ನಮ್ಮ ಮಕ್ಕಳನ್ನ ಚಿಯೋನ್ ಪರ್ವತದ ಹಾಗೆ ಸ್ಥಿರವಾಗಿಡಬೇಕಂತ ಹೇಳಿ ನನ್ನ ದೇವರ ಆಲೋಚನೆ ಮಾಡ್ತಾ ಇದ್ದಾರೆ. ಅದನ್ನ ನೀನು ಕೇಳಿಸ್ಕೊಂಬೇಡ. ಮನ ತಿರುಗ್ಬಿಡಿ ಇವತ್ತು.
ಮನ ತಿರುಗಿಬಿಡಿ ಇವತ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಚಿಕ್ಕದ್ರಲ್ಲಿ ನಂಬಿಗಸ್ತರಾಗಿದ್ದ ನಿಮಿತ್ತವಾಗಿ ದೊಡ್ಡದ್ರಲ್ಲಿ, ಈಗ ದೊಡ್ಡದಲ್ಲಿ ನಂಬಿಕಸ್ಥರಾಗಿದ್ರೆ ಏನ್ ಮಾಡಬೇಕು? ಚಿಕ್ಕದ್ರಲ್ಲಿ ನಂಬಿಕಸ್ಥರಾಗಿದ್ರೆ, ಈಗ ದೊಡ್ಡದಲ್ಲಿ ನಂಬಿಕಸ್ಥರಾಗಿಲ್ಲ ಅಂದ್ರೆ, ಚಿಕ್ಕದ್ರಲ್ಲಿ ದೊಡ್ಡವ್ರು ಮಾಡ್ಬೇಕಂತ, ಈಗ ದೊಡ್ಡದ್ರಲ್ಲಿ ನಂಬಿಕಸ್ಥರಾಗಿಲ್ಲ ಅಂದ್ರೆ ಚಿಕ್ಕವರಲ್ಲ, ಝೀರೋ. ಮತ್ತೆ ನಿನ್ ಲೈಫೆಲ್ಲ ಮೀಟರ್ ಮುಳ್ಳಿ ಎದಳಲ್ಲ. ಅರ್ಥ ಆಗ್ತಾ ಇದೆಯಾ? ಗಾಡಿನಲ್ಲಿ ಮೀಟರ್ ಮುಳ್ಳಿದೆ ಇಲ್ವಾ? ಹೆಂಗೆ? ಅಜ್ಜಿ ಹೇಳ್ತಾ ಇತ್ತು, ನನ್ನ ಮಗ ತಗೊಂಡವನ, ಯಾರ ಕಳ್ಳಮ್ಮಜ್ಜಿ ಹೇಳ್ತಾ ಇತ್ತು, ನಮ್ಮ ಮೊಮ್ಮಗ ಗಾಡಿ ತಗೊಂಡವನೇ, ಅದು ಯಾವ್ದು ಅವರೇ ತೋರಿಸಿದ್ರು ಹೋಗೋದು ಅಂತ. ಅಲ್ಲೆಲ್ಲೂಯ. ಈಗ ರೈಸ್ ಮಾಡಿದ್ರೆ ಏನಾಗುತ್ತೆ? ಮುಳ್ಳು. ದೊಡ್ಡದ್ರಲ್ಲಿ ನಂಬಿಕಸ್ಥರಾಗಿಲ್ಲ ಅಂದ್ರೆ ಆ ಮುಳ್ದು ಕಲೆಕ್ಷನ್ ಕಟ್ ಮಾಡ್ಬಿಡ್ತಾರೆ. ಮುಳ್ದು ಕಲೆಕ್ಷನ್ ಕಟ್ ಮಾಡ್ಬಿಟ್ರೆ ಏನಾಗುತ್ತೆ? ನೀನು ಎಷ್ಟೇ ಅಂದ್ರೆ ಮುಳ್ಳು ಎದಳಲ್ಲ. ಎದಳುತ್ತಾ? ನಾವೇ ಚಾನ್ಸೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಚುಚ್ಚುತ್ತಾ ಇದೆಯಾ? ಕಾಯಿನ ತರ ಇದ್ರೆ ಚುಚ್ಚುತ್ತೆ, ಹೇಬೇದ ತರ ಇದ್ರೆ ಇಂಥವ್ರಿಗೆ ವಾಕ್ಯ ಹೇಳ್ತದೆ, ಸ್ವಾಮಿ 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 ಅನ್ನವರೆಲ್ಲ ಅಲ್ಲಿಗೆ ಬರಲ್ಲ. ಇಲ್ಲೇ ಹಿಂದಿ ತೇಗಿ ಇಲ್ಲೇ ಚಾಪ್ಟರ್ ಕ್ಲೋಸ್. ಅದು ತಾನೇ ಒದ್ದಾಡ್ತಾ ಇದೆಯಾ? ಇಲ್ಲಿಗೆ ಮುಗಿಸ್ಕೊಂಬಿಡ ಅಂತಾನೆ ಒದ್ದಾಡ್ತಾ ಇದೆಯಾ? ಇಲ್ಲಿಗೆ ಕೊನೆ ಆಗ್ಬಿಡ ಅಂತಾನೆ ನೀನು ಒದ್ದಾಡ್ತಾ ಇದೆಯಾ? ನಾವು ಸಾಯ್ಬೇಕು. ಏನಕ್ಕೆ ಸಾಯ್ಬೇಕು? ಸುವಾರ್ತಕ್ಕೆ, ಸುವಾರ್ತಕ್ಕೆ ಸಾಯ್ಬೇಕು, ಆಸೆಗೆ ಸಾಯ್ಬೇಕು. ಹಲ್ಲೆಲೂಯಾ. ನಾನು ಅನ್ನೋದು ಸಾಯ್ಬೇಕು, ನನಗೆ ಅನ್ನೋದು ಸಾಯ್ಬೇಕು, ನಾನೇ ಅನ್ನೋದು ಸಾಯ್ಬೇಕು, ನಾನು ಚೆನ್ನಾಗಿರ್ಬೇಕು ಅನ್ನೋದು ಸಾಯ್ಬೇಕು, ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅನ್ನೋದು ಸಾಯ್ಬೇಕು, ನಾನೇ ನನ್ನ ಊರಲ್ಲಿ ಏನೋ ದೊಣ್ಣೆ ನಾಯಕ ಸಾಯ್ಬೇಕದು, ಸಾಯ್ಬೇಕು. ನಾನು ಅನ್ನೋದು ಸಾಯ್ಬೇಕು, ಮಣ್ಣಾಗ್ಬೇಕು, ಶಿಲ್ಬೇಗಾಗ್ಬೇಕು ಅದನ್ನ. ಹಲೋ, ನನ್ನ ಒಳಗಡೆ ನನ್ನ 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 ಎಲ್ಲ ಕಾರುಗಳು ಸಾಯ್ಬೇಕು. ಸಾಯಿಸ್ತೀಯಾ? ಆಸಿಡ್ ಕೊಡ್ಲಾ? ಪಾಯ್ಸನ್ ಕೊಡ್ಲಾ? ಏನ್ ಕುಡಿತೀರಿ ನೀವು? ಹಲ್ಲೆಲೂಯಾ. ಯಾಕ ಏನ್ ಕುಡ್ರೆ ಸಾಯ್ತದ? ಕುಡ್ರೆ ಸತ್ತೋಗುತ್ತೆ ಅಂತೆಲ್ಲ ಕೊಟ್ಬಿಡ್ತೀನಿ ಈಗಲೇ. ಸುಮ್ಮನೆ ಯಾಕೆ ಭೂಮಿ ಭಾರವಾಗಿದ್ದೀರ? ನಿಮ್ಗಲ್ಲ, ಭಾರವಾಗಿರೋರಿಗೆ. ಹಲ್ಲೆಲೂಯಾ, ಸ್ತೋತ್ರ. ಪ್ರೈಸ್ ದಿ ಲಾರ್ಡ್. ನಮ್ಮೇಲೆ ಸಾಯ್ಬೇಕು. ಏನ್ ಸಾಯ್ಬೇಕು? ನಾನು, ನಾನೇ, ನನ್ನ ಮನೆಯೇ ಬೆಳಕು, ನಾನೇ. ಸೈತಾನ ಪರಲೋಕದಲ್ಲಿ ಏನ್ ಮಾಡ್ದ? ನಾನೇ 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 ಎಂದು ಯಾಕೆ ಸಾಯಿತಿ ಸೈತಾನನೇ? ಪರಲೋಕದಲ್ಲಿ ಸೈತಾನ ನಾನೇ ಅಂದ. ಎಲ್ಲಿ? ಸಿಂಹಾಸನ ಮುಂದಗಡೆ. ದೇವರು ಒಂದೇ ಹೇಳಿದ್ದು. ದೇವರು ಏನ್ ಹೇಳಿಲ್ಲ. ದೇವ್ರು ಹೇಳಿದ್ರು ನೀನಲ್ಲ ನಾನು ಅಂದ್ರೆ ಅಷ್ಟೇ. ದೇವ್ರು ಒಂದೇ ಮಾತು ಹೇಳಿದ್ರು, ನೀನಲ್ಲ ನಾನು ಅಂದ್ರು. ಈಗ ಸೈತಾನ ಎಲ್ಲಿದ್ದಾನೆ? ಅವತ್ತು ಬಂದಿಲ್ ಬಿದ್ದವನು ಎದಳಕ್ ಆಗ್ತದೆ ಅವನ ಕೈಲಿ? ಆಗುತ್ತಾ? ಅವರ ಅಪ್ಪನಾನೇ ಆಗಲ್ಲ. ಹಲ್ಲೆಲೂಯಾ. ನನ್ನಲ್ಲಿ ನಾನು ಸಾಯ್ಬೇಕು,
ಇದನ್ನ ಸಾಯಿಸೋದಕ್ಕೆ ಆಸಿಡ್ ಕೈಲಾಗಲ್ಲ, ಇಂಜೆಕ್ಷನ್ ಕೈಲಾಗಲ್ಲ, ಅಲ್ಲೋ ಯಾವ ವಿಷ ಕುಡಿದ್ರೆ ಆಗಲ್ಲ. ನನ್ನಲ್ಲಿರುವಂತ ಈ ನಾನದು ಅಂತ ಹೇಳುವಂತ ಲೋಕಕ್ಕೆ ಸಂಬಂಧಪಟ್ಟ ಸ್ವಭಾವಗಳು, ಕಾರ್ಯಗಳು ಸಾಯಬೇಕು ಅನ್ನೋದು ಕ್ರಿಸ್ತನ ಬಲದಲ್ಲಿ, ಪಾರಿಶುದ್ಧ ಆತ್ಮದಲ್ಲಿ, ಪಾರಿಶುದ್ಧತೆಯಿಂದ, ತಾಳ್ಮೆಯಿಂದ, ತಗ್ಗಿಸುವಿಕೆಯಿಂದ ಅವುಗಳನ್ನ ವಾಕ್ಯದ ಬಲದಲ್ಲಿ ಸಾಯಿಸ್ಬೇಕು. ನಿನ್ನಲ್ಲಿ ನೀನು ಅದನ್ನ ಸಾಯ್ಬೇಕು. ಅಹಂಕಾರ ಸಾಯ್ಬೇಕು, ಹೊಟ್ಟೆ ಕಿಚ್ಚು ಸಾಯ್ಬೇಕು, ಬೇರೆಯವ್ರ ಮುಂದುಗಡೆ ನಾನೇ ಚೆನ್ನಾಗಿರ್ಬೇಕನ್ನೋದು ಸಾಯ್ಬೇಕು. ದೇವರ ವಾಕ್ಯ ಹೇಳ್ತದೆ, ಇತರು ನೋಡುವಾಗ ನಾನಕ್ಕಿಂತಲೂ ಅವನು ಶ್ರೇಷ್ಠ ಅಂತ ನೆನೆಸ್ಬೇಕಂತ ದೇವರ ವಾಕ್ಯ ಹೇಳುತ್ತಾ. ಒಂದು ಸ್ಟೋರಿ ಹೇಳ್ತೀನಿ ಕೇಳ್ರಿ. ಇಬ್ರು ವಿಶ್ವಾಸಿಗಳ ಕುಟುಂಬ ಅಕ್ಕಪಕ್ಕ ಮುಖಾಮುಖಿಯಾಗಿ ನೇರವಾಗಿ, ಆ ಕಡೆ ಒಂದು ಮನೆ, ಈ ಕಡೆ ಒಂದು ಮನೆ, ಎರಡು ಕುಟುಂಬ ವಿಶ್ವಾಸಿಗಳು. ಒಂದು ವಿಶ್ವಾಸಿ ಪ್ರಾರ್ಥನೆ ಮಾಡಿದ, ಸ್ವಾಮಿ ನನ್ನ ಮನೆಯಲ್ಲಿ ಸೈಕಲ್ ಇಲ್ಲ, ಒಂದು ಸೈಕಲ್ ಕೊಡು ಅಂತ. ನನ್ನ ಮನೆಯಲ್ಲಿ ಸೈಕಲ್ ಇಲ್ಲ, ಒಂದು ಸೈಕಲ್ ಕೊಡಪ್ಪ ಅಂತ ಪ್ರಾರ್ಥನೆ ಮಾಡಿದಂತೆ. ಆ ಸೈಕಲ್ ದೇವರು ಕೊಟ್ಟಿದ ತಕ್ಷಣ ನನಗೆ ಖುಷಿ ಆಯ್ತಂತೆ. ಅವನ ಪಕ್ಕದ ಮನೆ ಇರುವಂತ ಆ ಇನ್ನೊಂದು ವಿಶ್ವಾಸಿಗೆ ತೋರಿಸುವುದಕ್ಕಾಗಿ ಅಹಂಕಾರದಿಂದ ಹೋದಂತೆ. ನೋಡ್ರಿ, ಅವ್ರ ಮನೇಲಿ 2 ಸೈಕಲ್ ಇದೆಯಂತೆ. ಹಲ್ಲೆಲೂಯಾ. ಇವನು ನನಗೊಂದು ಸೈಕಲ್ ಬೇಕು ಅಂತ ಕೇಳಿ ಪ್ರಾರ್ಥನೆ ಮಾಡ್ದ. ಎದುರು ಮನೆ ವಿಶ್ವಾಸಿ ಮನೆಯಲ್ಲಿ 2 ಸೈಕಲ್ ಇದೆಯಂತ. ಹಲ್ಲೆಲೂಯಾ. ನೆಕ್ಸ್ಟ್ ಇವನು ಪ್ರಾರ್ಥನೆ, ದೇವರೇ 2 ಚಕ್ರದ ಗಾಡಿ ಬೇಕು ಅಂತ ಪ್ರಾರ್ಥನೆ ಮಾಡ್ದಂತೆ. ನಾನು ಅವ್ನು ತೋರಿಸ್ಬೇಕು, ನನ್ನ ಹತ್ರ ಬೈಕ್ ಇದೆ ಅಂತ ಹೇಳ್ಬಿಟ್ಟು ದೇವರೇ ಅಂತ ಪ್ರಾರ್ಥನೆ ಮಾಡ್ದಂತೆ. ದೇವರು ತಗೋ ಮಗನೇ ಅಂತೇಳಿ 2 ವೀಲರ್ ಚಕ್ರದ ಬೈಕ್ ಕೊಟ್ರಂತೆ. ಇವನ್ ತಗೊಂಡು ಹೋಗ್ತಾನಂತೆ, ನಾನು ತೋರಿಸ್ಬೇಕು, ಬೈಕ್ ದೇವ್ರು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ತಾನಂತೆ. ಇವನ್ಕಿನ್ನ ಮುಂಚೆ ಶೋರೂಮ್ ಗಾಡಿ 2 ಬೈಕ್ ಅವನ ಮನೇಲಿ ಇದೆಯಂತೆ. ಇವನ ಹತ್ರ 1, ಹತ್ರ 2. ಹಲ್ಲೆಲೂಯಾ. ನಿಜ ಹೇಳ್ಬೇಕು, ಮೈಕ್ ತುರ್ಕ್ಬಿಡ್ತೀನಿ ಬಾಯಲ್ಲಿ. ದೇವ್ರು ಕೊಟ್ಟಿದ್ರಲ್ಲಿ ತೃಪ್ತರಾಗ್ತೀರಾ ನೀವು? ರಾಬರ್ಟ್, ದೇವ್ರು ಕೊಟ್ಟಿದ್ರಲ್ಲಿ ತೃಪ್ತಿ ಆಗಿದೆಯಾ? ಬರ್ತೀವಿ ಸರ್, ದೇವ್ರು ಕೊಟ್ಟಿದ್ದಲ್ಲಿ ತೃಪ್ತಿ ಆಗಿದ್ದೀರಾ? ತೃಪ್ತಿ ಅಂದ್ರೆ ಏನು? ನೀನ್ ಸಾಕು ಹೇಳಿದ್ ನಿಲ್ಸೋನಂಗ ಆಯ್ತು ನನಗೆ. ಹಲ್ಲೆಲೂಯಾ. ತೃಪ್ತಿ ಅಂದ್ರೆ ಏನು? ಬೇಡ ಬಿಡಿ, ಮ್ಯಾಟ್ರ್ ಬೇರೆ ಓಪನ್ ಆಗುತ್ತೆ ಆಮೇಲೆ. ಬೇಡ, ಸುಮ್ಮನೆ ಯಾಕೆ. ತೃಪ್ತಿ ಅಂದ್ರೆ ಏನು? ತೃಪ್ತಿ ಬೇರೆ, ಸಂತೋಷ ಬೇರೆ. ಅದು ಜಾಣ, ಅದು ಕರೆಕ್ಟ್. ಕೊಟ್ಟಿದಾರ ಅಂದ್ರೆ ಅಂಬಾಣಿ ಹತ್ರ ಇರಬೇಕಂತ. ಮತ್ತೆ ಹೇಳೋದನಪ್ಪ, ನಾ ತೃಪ್ತಿ ಆಗಿದೀವಪ್ಪ. ಯಾರು ಹೇಳಿದ್ದು? ನೀನ್ ಹೇಳಬಾರ್ದು. ಹಲ್ಲೆಲೂಯಾ. ಕರೆಕ್ಟಾಗಿ ಇನ್ನ ಬೇಕು ಇದೆಯಾ ಇಲ್ವಾ? ಉಸಿರೇ ಬರ್ತಾ ಇಲ್ಲ. ನನ್ನ ಗೊಡುವೆ ನಿಮಗೆ ಫಾಸ್ಟ್, ನನ್ನ ಬಿಟ್ಟು ಬಿಡ್ರಿ. ಹಲ್ಲೆಲೂಯಾ. ಒಂದು ಬೈಕ್ ಇವನು ಪ್ರಾರ್ಥನೆ ಮಾಡ್ದ, 4 ಗಂಟೆ ಇದೆ, ಸಾಲಲ್ಲ ಸಮಯ, ಏನ್ ಮಾಡ್ಲಿ. ಒಂದು ಬೈಕ್ ಕೇಳ್ದ, ಒಂದು ಸೈಕಲ್ ಕೇಳ್ದ. ದೇವ್ರು 1 ಸೈಕಲ್ ಕೊಟ್ರು. ಎದುರು ಮನೆಗೆ ನೋಡ್ತಾ ಇದ್ರೆ 2 ಸೈಕಲ್ ಇದೆ. ಇಲ್ಲಿ ಒಂದು ಬೈಕ್ ಕೇಳ್ದ, ಇವನು ವಿಶ್ವಾಸಿ, ಅವನು ವಿಶ್ವಾಸಿನೇ. ಇಲ್ಲಿ ಒಂದು ಬೈಕ್ ಕೇಳ್ದ, ಅವ್ನಿಗೆ ಹೋಗಿ ತೋರಿಸ್ತೀನಿ ಬೈಕ್ ಅಂದ್ಬಿಟ್ಟು ಹೋಗಿ ನೋಡ್ತಾನೆ, 2 ಬೈಕ್ ಇದೆ. ಬಂದ್ಬಿಟ್ಟ. ನೆಕ್ಸ್ಟ್, ದೇವ್ರೆ ನನಗೆ ಏನ್ ಬೇಕು? ಕಾರ್ ಬೇಕು ದೇವ್ರೆ. ಹಲ್ಲೆಲೂಯಾ. ಯಾವ ಕಾರ್ ಬೇಕು? ಮತ್ತು ಮಾನವ ಮರ್ಯಾದೆಗೆ ಸೂಕ್ಷ್ಮವಾಗಿ ಸುರಕ್ಷಿತವಾಗಿ ಹೋಗಿ ಬರೋ ಕಾರ್ ಸಾಕು. ಹಲ್ಲೆಲೂಯಾ. ಕಾರ್ ಸೌಂಡ್ ಬರ್ತದೆ. ಹಲ್ಲೆಲೂಯಾ. ಯಾರೋ ಸಿಗ್ನಲ್ ಕೊಡ್ತಾರೆ, ಬೇಗ ನಿಲ್ಸು ಮಗನೇ ಅಂತ. ಹಲ್ಲೆಲೂಯಾ. ಇವನ್ ಪ್ರಾರ್ಥನೆ ಮಾಡ್ದ, ಸ್ವಾಮಿ ಅಪ್ಪ ನನ್ನ ಕಣ್ಣೀರು ನೋಡು ದೇವ್ರ. ಅದು ಇವ್ರ ಕಣ್ಣೀರು ಮುಟ್ಬೇಕು ಅಂದ್ಬಿಟ್ಟು ಆ ಕಣ್ಣೀರು ಹಿಂಗ್ ಗುಜ್ಬಿಟ್ಟು ಹಿಂಗ ಅನ್ನೋದು, ಮುಟ್ಲಿ ದೇವರಿಗೆ ಅಂತ. ಲೊಟ್ಟ ಮೇಲಕ್ಕೆ ಹಾಕಿದಾರೆ ಕಲ್ಲ. ಈಗ ಮೇಲೆ ನೋಡ್ಬಿಟ್ಟು ತುಕದೂಗಿರಿ ಮೇಲೆ ಹಿಂಗೆ ಮಕ ಇಟ್ಕೊಂಡು ಥೂ ಅನ್ರಿ, ಎಲ್ಲಿ ಬೀಳ್ತದೆ? ಅಷ್ಟೇ. ನಮ್ಮ ಪ್ರಾರ್ಥನೆ ಎಲ್ಲ ಅದೇ. ನನ್ನ ಪ್ರಾರ್ಥನೆಯ ಕಣ್ಣೀರು ದೇವ್ರಿಗೆ ಮುಟ್ಲಿ. ಹಲ್ಲೆಲೂಯಾ. ದೇವ್ರೇ ಒಂದು ಕಾರ್ ಬೇಕಪ್ಪ. ದೇವ್ರು ಶೋರೂಮ್ ಕಾರ್, ಒಳ್ಳೆ ಕಾರ್. ಈಗ ನಾನು
ಆ ವಿಶ್ವಾಸಿಗೆ ತೋರಿಸ್ಬೇಕೀಗ. ದೇವ್ರನ್ನ ಒಳ್ಳೆ ಹೊಸ ಕಾರ್ ಕೊಟ್ಟಿದ್ದಾರೆ. ಪೇ 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 ಅವನ್ ಡೋರ್ ತೆಗಿತಾನೆ, ಅಲ್ಲಿ 2 ಕಾರು. ಅಲ್ಲೇಲೂಯ. ಇವನಿಗೆ ಬೇಸರ ಆಯ್ತಂತೆ. ಏನ್ ದೇವ್ರೆ, ನಾನು ಕಣ್ಣೀರ್ ಹಾಕಿ ನಾನು ಪ್ರಾರ್ಥನೆ ಮಾಡಿ ನನಗೆ ಒಂದು ಕೇಳಿದ್ರೆ ನನಗೆಲ್ಲ ಒಂದೇ ಕೊಡ್ತೀಯ, ಅವನಿಗೆಲ್ಲ ಎರಡೇ ಕೊಟ್ಟಿದ್ಯಲ್ಲ. ಅದಕ್ಕೆ ಇವನ ಒಳಗಡೆ ಒಂದು ಆಲೋಚನೆ ಬಂತಂತೆ, ಪ್ರಾರ್ಥನೆ ಚೇಂಜ್ ಮಾಡ್ಬಿಡ್ಬೇಕು. ಹೋಗ್ಬಿಟ್ಟು ದೇವ್ರೆ ಈ ಒಂದು ಕಣ್ಣು ತಗೋ. ಯಾಕೆ ಇವನ ಒಂದು ಕಣ್ಣು ತಗೋ ಅಂತ ಹೇಳ್ಬಿಟ್ರೆ ದೇವ್ರು ಅವನ ಕಣ್ಣಿಗೆ ಏನ್ ಮಾಡ್ತಾರೆ? 2 ಕಣ್ಣ. ಈಗ ಇವನು 1 ಸೈಕಲ್ ಕೇಳಿದಕ್ಕೆ ದೇವ್ರು ಅವ್ನಿಗೆ 2 ಸೈಕಲ್, ಇವನಿಗೆ 1 ಬೈಕ್ ಕೇಳಿದಕ್ಕೆ ಅವನಿಗೆ 2 ಬೈಕ್, ಇವನು 1 ಕಾರ್ ಕೇಳಿದಕ್ಕೆ ಅವನಿಗೆ 2 ಕಾರು. ಈಗ ಇವನು ಪ್ರಾರ್ಥನೆ ಏನು? ದೇವ್ರೆ ನಾನಾದ್ರೂ ಒಂದು ಕಣ್ಣು ಇಟ್ಕೊಂಡು ತಿರುಗಾಡ, ನಾನು 2 ಕಣ್ಣು ಇರಬಾರ್ದು ಅಂತ ಹೇಳ್ಬಿಟ್ಟು ದೇವ್ರನ್ನ 1 ಕಣ್ಣು ತೆಗೆದ್ಬಿಡಪ್ಪ. ದೇವ್ರ ಬೇಡ ಮಗನೇ. ದೇವ್ರೆ ಇಲ್ಲಪ್ಪ, ನೀನ್ ನನ್ನ ಪ್ರಾರ್ಥನೆ ಕೇಳಲೇಬೇಕು, ನಾನು 1 ಕಣ್ಣು ತಗೊಂಡ್ಬಿಡು ದೇವ್ರೆ. ಬೇಡ ಮಗನೇ, ಇಲ್ಲಪ್ಪ ನೀನ್ ತಗೊಳ್ಳೇಬೇಕು, ಹೋಗ್ ಅಂತ 1 ಕಣ್ಣು ತಗೊಂಡ್ರಂತೆ. ಹಲ್ಲೆಲೂಯ. ದೇವ್ರ ಏನ್ ಮಾಡ್ರಂತೆ? 1 ಕಣ್ಣು ತಗೊಂಡ್ಬಿಟ್ರಂತೆ. ಏ ಬಾರೆ, ಯಾರನ್ನ ಎಂತಿನ ಯಾರನ್ನ? ಯಾಕೆ? ದೇವ್ರನ್ನೊಂದು 1 ಕಣ್ಣು ಕಿಕ್ಕೊಂಡ್ಬಿಟ್ಟಿದ್ದಾರೆ, ಅವಂದ್ 2 ಕಣ್ಣು ಹೋಗ್ಬಿಟ್ಟಿರ್ತದೆ ಅಂತ. ಎಂತಿನ ಕರ್ಕೊಂಡಂತೆ. ಏ ಬಾರೋ ತಾಮು ಬಾ, ಅವನ್ ಬತ್ತವನಂತ 2 ಕಣ್ಣು ಚೆನ್ನಾಗಿದೆ. ಅಯ್ಯೋ, ಮತ್ತೆ ಮನೆಗೆ ಬಂದ್ಬಿಟ್ಟು ದೇವ್ರೆ ನೀನ್ ಮಾಡಿ ಸರಿನಾ? ನಾನು 1 ಸೈಕಲ್ ಕೇಳಿದೆ, ನೀನು ಅವ್ನಿಗೆ 2 ಸೈಕಲ್ ಕೊಟ್ಟೆ. ನಾನು 1 ಬೈಕ್ ಕೇಳಿದೆ, ಅವ್ನಿಗೆ 2 ಬೈಕ್ ಕೊಟ್ಟೆ. ನಾನು 1 ಕಾರ್ ಕೇಳಿದೆ, ನೀನು ಅವನಿಗೆ 2 ಕಾರ್ ಕೊಟ್ಟೆ. ನಾನು 1 ಕಣ್ಣು ತೆಗಿ ಅಂತ ಹೇಳಿದೆ, ಅವನ್ 2 ಕಣ್ಣು ತೆಗ್ದಿಲ್ಲ. ನೀ ಸರಿನಾ ದೇವ್ರೆ? ಹಂಗೆ ಹಿಂಗೆ ಪ್ರಾರ್ಥನೆ. ಯಾಕೆ ದೇವ್ರಿ ನಾನು ಕಣ್ಣು ತೆಗ್ದಿಲ್ಲ, ಯಾಕೆ ದೇವ್ರಿ ನನ್ನ ಮೋಸ ಮಾಡಿದೆ ಅಂತ ಕೇಳುವಾಗ ದೇವ್ರು ಇಳಿ ಬಂದು ಹೇಳ್ತಾರಂತೆ, ಮಗನೇ ನೀನಾದ್ರೂ ನಿನಗೆ ಬೈಕ್ ಬೇಕು, ನೀನಾದ್ರೂ ನಿನಗೆ ಸೈಕಲ್ ಬೇಕು, ನಿನಗಾದ್ರೂ ನಿನಗೆ ಬಿಲ್ಡಿಂಗ್ ಬೇಕು. ಇವನು ಹೇಳ, ದೇವ್ರೆ 1 ಅಂತಸ್ತು ಬಿಲ್ಡಿಂಗ್ ನನ್ಗೆ ಬೇಕಪ್ಪ, ಅವನು ಮುಂದೆ ನಾನು ತೋರ್ಸ್ಬೇಕು ಯಾರು ಅಂತೇಳಿ. 2 ಅಂತಸ್ತು ಬಿಲ್ಡಿಂಗು ಎಷ್ಟು? 2 ಅಂತಸ್ತು ಬಿಲ್ಡಿಂಗ್ ಬೇಕು ಅಂತ ಕೇಳ್ದಂತೆ. ದೇವ್ರು ಟನ್ ಅಂತ ಕೊಟ್ರಂತೆ. ಏಯ್ ಎಂತಿನ, ಏಯ್ ಬಾರ ಕೆಳಗಡೆ ನನ್ನ ಮನೇನ ಹಿಂಗ್ ನೋಡೋಣ ನಾವು, ಬರ್ರೆ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾನಂತೆ. ನೋಡ್ತಾನಂತೆ ಅವ್ನ ಮನೇಲಿ ಇಲ್ಲ. ಎಲ್ಲಿ? ಅವನು 4 ಅಂತಸ್ತು ಮನೆ. ಅಲ್ಲೇಲೂಯ. ಆಮೇಲೆ ಈ ಕಣ್ಣಿನ ವಿಷಯದಲ್ಲಿ ಬರುವಾಗ ಅವ್ನು ಗೋಳಾಡ್ತಾನೆ, ದೇವ್ರ ಯಾಕೆ ನೀನು ನನಗೆ ಮೋಸ ಮಾಡಿದೆ? ಆಗ ದೇವ್ರು ಹೇಳ್ದಂತೆ, ಮಗನೇ ನೀನು ನಿನ್ನಗೋಸ್ಕರ ಸೈಕಲ್ ಬೇಕು ಅಂತ ಪ್ರಾರ್ಥನೆ ಮಾಡಿದೆ, ನಿನಗೋಸ್ಕರ ಬೈಕ್ ಬೇಕಂತ ನೀನು ಪ್ರಾರ್ಥನೆ ಮಾಡಿದೆ, ನಿನಗೋಸ್ಕರ ಕಾರ್ ಬೇಕಂತ ನೀನು ಪ್ರಾರ್ಥನೆ ಮಾಡಿದೆ, ನಿನಗೋಸ್ಕರ ನಿನ್ಗೆ ಬಿಲ್ಡಿಂಗ್ ಬೇಕಂತ ನೀನು ಪ್ರಾರ್ಥನೆ ಮಾಡಿದೆ. ಆದ್ರೆ ನಿನ್ನ ಮನೆಯ ಮುಂದೆಗಡೆ ಇರುವಂತ ನನ್ನ ಮಗನ ಅವನಿಗೋಸ್ಕರ ಪ್ರಾರ್ಥನೆ ಮಾಡಿಲ್ಲ. ದೇವರೇ ಅವನಿಗೆ ಮನೆ ಕೊಡುವಂತ ಪ್ರಾರ್ಥನೆ ಮಾಡ್ದ, ದೇವರೇ ಅವನಿಗೆ ಸೈಕಲ್ ಕೊಡುವಂತ ಪ್ರಾರ್ಥನೆ ಮಾಡ್ದ, ದೇವರೇ ನನ್ನ ಸ್ನೇಹಿತನಿಗೆ ಸ್ವಾಮಿ ಮನೆ ಇಲ್ಲಪ್ಪ ಮನೆ ಕೊಡುವಂತ ಪ್ರಾರ್ಥನೆ ಮಾಡ್ದ, ಕಾರ್ ಇಲ್ಲ ಕಾರ್ ಕೊಡಪ್ಪ ಅಂತ ಪ್ರಾರ್ಥನೆ ಮಾಡ್ದ. ಅದಕ್ಕೋಸ್ಕರವಾಗಿ ನಿನಗೆ 1 ಅವನಿಗೆ 2. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾರೊಬ್ಬನ ಹತ್ರ ಬಂದು ಹೇಳಿದ್ರು, ಅಷ್ಟೇ ಕೆಲವು ಜನರು ನಮ್ಮ ಸಭೆಗೆ ಕಾರ್ ತಗೊಂಡ್ಬರ್ತಾರೆ, ನಿಮ್ಗೆ ಕಾರ್ ಇಲ್ಲ, ನನಗೆ ಹೊಟ್ಟೆ ಉರಿತದೆ ಪಾಸ್ಟ್ರೆ. ನಾನು ಇದೇನಪ್ಪ, ಇದೆಂತ ಮಾತುಗಳಪ್ಪ. ಹಲ್ಲೆಲೂಯಾ. ಇಲ್ಲ ಪಾಸ್ಟ್ರೆ, ನೀವು ಸೇವಕರು, ಹಲೋ ನಾನು ಕಾರ್ ಕೊಡಿಸಿ ಅಂತ ಹೇಳ್ತಲ್ಲ, ನೀವು ಕೊಡ್ಸೋದು ಬೇಡ, ನಾನು ತಗೊಳೋದು ಬೇಡ. ಹಲ್ಲೆಲೂಯಾ. ಇರೋ ಕಾರ್ನ ಚರ್ಚ್ ಜಾಗಕ್ಕೋಸ್ಕರ ಮಾರ್ಬಿಟ್ಟೆ. ಹಲ್ಲೆಲೂಯಾ. ಕಾರ್ ಬೇಕು ಇಲ್ಲ ಅಂತಲ್ಲ, ಬಟ್ ಅದ್ರ ಮೇಲೆ ನನ್ಗೆ ಆಸೆ ಇರಲಿಲ್ಲ, ಅದಕ್ಕೆ ಪಟ್ಟಂತ ಮಾರದೆ. ಹಲ್ಲೆಲೂಯಾ. ಚರ್ಚಿಗೆ ಕಾಂಪೌಂಡ್ ಕಟ್ಟಿದ್ವಿ, ಯಾರಾದ್ರೂ ಒಬ್ರು ಎಷ್ಟಾಯ್ತು ಪಾಸ್ಟ್ರೆ, ಹೆಂಗ್ ಬಂತು ಪಾಸ್ಟ್ರೆ, ಹೆಂಗ್ ಕಟ್ಟಿದ್ರೆ ಕೇಳಿದ್ರ? ಒಬ್ರು? ಯಾಕೆ? ಇದು ಪಕ್ಕದ ಮನೆ ಮಿಕ್ಸಿ, ಇದು ನಮ್ಮನೆ ಮಿಕ್ಸಿ ಆಗಿದ್ರೆ ನಾವೇನ್ ಮಾಡ್ತೀವಿ? ಇವ್ರು ತುಂಬಾ ಇಂಪಾರ್ಟೆಂಟ್, ಅದು ಇರ್ಲೇಬೇಕು, ಅದಕ್ಕೆ ರಿಪೇರಿ ಮಾಡಿ. ಪಕ್ಕದ ಮನೆ ಅದು ಅವ್ರು ಮಾಡ್ಕೊಂತ. ಹಲ್ಲೆಲೂಯಾ. ಫಸ್ಟ್ ನೀವು ಸೇವಕರು, ನೀವು ಎಂತ ಸೇವೆಯಲ್ಲಿದ್ದೀರಿ, ಎಂತ ಅಭಿಷೇಕ ನಿಮ್ಮ ಮೇಲಿದೆ.
ನಮ್ಗೆ ತುಂಬಾ ಬೇಜಾರಾಗುತ್ತೆ ಪಾಸ್ಟರ್ ನಿಮ್ಮ ಹತ್ರ ಕಾರ್ ಇಲ್ದಿರೋದು. ಒಂದು ಕೆಲಸ ಮಾಡಿ, ಒಳ್ಳೆ ಕಾರು ಸೆಕೆಂಡ್ ಅಲ್ಲಿ ನೋಡ್ರಿ, ಅರ್ಧ ದುಡ್ಡು ನಾನು ಕೊಡ್ತೀನಿ ಅಂದ್ರು. ಆಮೇಲೆ ಬಂದಿಲ್ಲ, ನೀವೆಲ್ಲ ಹೊಟ್ಟೆ ಉರಿ ಕೋಳಿಗಳು. ಅಲ್ಲೇಲೂಯ, ಪ್ರೈಸ್ ಲಾರ್ಡ್. ಲಾಸ್ಟ್ ಟೈಮ್ ನಲ್ಲಿ ಯಾವ್ದೊಂದು ಕಾರ್ ನೋಡಿದ್ರು, ಆಲ್ಟೋ ಕಾರ್. ಅಲ್ಲೇಲೂಯ, ಅದು 90,000ಕ್ಕೆ ಏನೋ ಡೀಲ್ ಆಯ್ತು. ನನಗೆ ಹೇಳಿದ್ರು, ಪಾಸ್ಟ್ರೆ ನೀವು ತಗೊಳ್ರಿ ಚೆನ್ನಾಗಿರುತ್ತೆ ಅಂದ್ರೆ ಶಿವ ಹೇಳಿದ್ರು. ನಾನು ಹೇಳಿದೆ ಬೇಡಪ್ಪ. ಇಲ್ಲ ಪಾಸ್ಟ್ರೆ, ಬೇಕಾದ್ರೆ 10,000 ನಾನೇ ಕೊಡ್ತೀನಿ. ಪರವಾಗಿಲ್ಲ, ಸ್ವಲ್ಪ ಶಿವ ಯಾಕೆ ನಡುವೆ ಹಾ ಸ್ವಲ್ಪ ಕಲ್ಲು ಹೋಗಿ ಪರ್ವತ ಆಗ್ತಾ ಇದೆ. ಅಲ್ಲೇಲೂಯ. ಆದ್ರೆ ಸ್ಥಿರವಾಗಿದ್ರೆ ಸಾಕು. ನೀವು ಮಾಡುದು ಸ್ತೋತ್ರ, ಮಾಡಿಲ್ಲ ಅಂದ್ರೆ ಸ್ಥಿರವಾಗಿದ್ರೆ ಸಾಕು. ಬೇರೆಯವ್ರ ಮಾತು ಕಿವಿ ಕೊಡಬೇಡ್ರಿ. ಅಲ್ಲೇಲೂಯ. ಬೇಡಪ್ಪ. ಇಲ್ಲ ಪಾಸ್ಟರ್, ನಿಮ್ಗೆ ನಿಮ್ಮ ಹೆಸರಿಗೆ ಮಾಡ್ಕೊಳಕ್ ಅದು ನಾನು ಕೊಡ್ತೀನಿ. ಹೇಳ್ದೆ ಇಲ್ವಪ್ಪ, 15,000 ರೂಪಾಯಿ ಆಗುತ್ತೆ, ನಾನೇ ಕೊಡ್ತೀನಿ ಅದು. ಬರೀ 80,000 ರೂಪಾಯಿ ಕಾರ್ ಯಾಕೆ ನಾನು ತಗೊಂಬಾರ್ದು? ಶಿವು ತಗೊಂತೀನಿ ಅಂತ ಹೇಳಿದ್ನಾ? ಏನ್ ಹೇಳಿದೆ ನಾನು? ಅಷ್ಟೇ. ಅಲ್ಲೇಲೂಯ. ಏನಂತ ಹೇಳ್ದಪ್ಪ ನಾನು? ಪ್ರೇಯರ್ ಮಾಡಿದೆ, ದೇವ್ರು ಬೇಡ ಅಂದ್ರು. 15,000 ಕೊಡ್ತಾನೆ ಕೈಯಲ್ಲಿ ಹಾಕಿ, ಬರೀ 80,000 ರೂಪಾಯಿ ಕಾರ್, ಒಳ್ಳೆ ಕಾರ್, ಆಲ್ಟೋ ಕಾರ್ ತಗೋಬೋದಲ್ವ ನಾನು? ಯಾಕೆ ತಗೊಂಡಿಲ್ಲ? ಇನ್ನೊಂದು ಕಾರ್ ಇತ್ತು, ನಾನು ಕೇಳಿದೆ, 3 i10 i20 ಕಾರ್ ಇದೆ ಬ್ರದರ್, ಎಷ್ಟಾಗುತ್ತೆ ನಾನು ಕೇಳಿದೆ. 3.5 ಲಕ್ಷನ 2.5 ಲಕ್ಷ ಹೇಳಿದ್ರು. ಒಳ್ಳೆ ಕಂಡೀಷನ್ ಆಗಿದ್ರೆ 2.5 ಲಕ್ಷ ಅಂತ ಹೇಳಿದ್ರು. ನನಗೆ ಬರೀ 1,80,000 ರೂಪಾಯಿಗೆ ಆಫರ್ ಇತ್ತು. ನನಗೆ 1,80,000 ರೂಪಾಯಿಗೆ. ನಾನು ಆ ಬ್ರದರ್ಗೆ, ಬ್ರದರ್ ನೋಡಿ ಬ್ರದರ್, ಕಾರ್ ಬೇಕು, ತುಂಬಾ ಇದಾಗ್ತಾ ಇದೆ. ಆಮೇಲೆ ಮತ್ತೆ ಕೂತು ಪ್ರಾರ್ಥನೆ ಮಾಡಿದೆ, ದೇವ್ರು ಬೇಡ ಅಂದ್ರು. ನಾನು ಮತ್ತೆ ಏನ್ ಅನ್ಕೊ, ಇಮಿಡಿಯೇಟ್ಲಿ ಫೋನ್ ಮಾಡಿದೆ, ಬ್ರದರ್ ದೇವ್ರು ಹೇಳ್ತಾ ಇದಾರೆ ಕಾರ್ ಬೇಡ ಅಂತ. ಅಯ್ಯೋ, ಅವ್ರಿಗೆಲ್ಲ ಹೇಳ್ಬಿಟ್ಟಿದ್ದೀನಿ, ಒಳ್ಳೆ ಕಾರು 1,80,000ಕ್ಕೆ ಯಾರು ಕೊಡಲ್ಲ, ನಾನ್ ನಿಮಗೆ ಅಂತೇಳಿ. ದೇವ್ರು ಬೇಡ ಅಂತ, ಅವ್ರು ಬೇಡ. ಅಲ್ಲೇಲೂಯ. ಕಾರ್ ಬೇಕು. ಅಲ್ಲೇಲೂಯ. ಈಗ ನಾನೇನಾದ್ರೂ ದುಡ್ಡು ಕೊಟ್ಟು ತತ್ಕೊಂಡಿದ್ರೆ ಇನ್ನೊಂದು ವ್ಯಕ್ತಿ ಹೇಳ್ತಾ ಇದ್ನ ಅರ್ಧ ದುಡ್ಡು ನಾನು ಕೊಡ್ತೀನಿ ಅಂತ. ಇದು ಹೆಂಗೈದು ಗೊತ್ತಾ? ಒಂದು ಪಾಸ್ಟ್ರು ಏನ್ ಮಾಡಿದ್ರಂತೆ, ಒಂದೇ ಪ್ರಾರ್ಥನೆ, ಎಲ್ಲಿ? ದೇವ್ರ ಮುಂದೆಗಡೆ. ಏನಂತ ಹೇಳಿ? ನನಗೊಂದು ಅಂಬಾಸೆಡರ್ ಕಾರ್ ಬೇಕು ಅಂತ. ಏನ್ ಕಾರ್ ಬೇಕು? ದೇವ್ರು ಬೇಡ ಅಂದ್ರಂತೆ. ಸೇವಕ ಕೇಳಿಲ್ಲ, ಇಲ್ಲ ನನಗೆ ಬೇಕು, ಎಂತ ಸೇವಕ, ಎಂತ ನಂಬಿಗತ್ತು ಸೇವಕ, ಕಾರ್ ಬೇಕು. ದೇವ್ರ ಬೇಡ ಮಗನೇ. 10 ಸಾರಿ ದೇವ್ರು ತಡೆ ಮಾಡಿದ್ರಂತೆ, ಬೇಡ 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 ಬೇಡ. ಕೇಳಿಲ್ಲ, ಬೇಕೇ ಬೇಕಪ್ಪ ಕಾರು ಅಂತ ಕೇಳಿದ್ರಂತೆ. ಅಲ್ಲೇಲೂಯ. 10ನೇ ಸಾರಿ ಅವನ ಪ್ರಾರ್ಥನೆ ಕೇಳಿ, ಬೇಡ ಅಂದ್ರೆ ನೀನು ಕೇಳ್ತಾ ಇದೀಯ, ತಗೊಂಡು ಕೊಟ್ರಂದೆ. ಶೋರೂಮ್ ಕಾರ್. ಯಾವುದು? ಅಂಬಾಸೆಡರ್ ಕಾರ್. ಅಲ್ಲೇಲೂಯ. ಈ ಅಂಬಾಸೆಡರ್ ಕಾರ್ ತಗೊಂಡು ಏನ್ ಪಾಸ್ಟರ್? ಅಲ್ಲೇಲೂಯ. ಪ್ರೈಸ್ ದಿ ಲಾರ್ಡ್. ಅಲ್ಲೇಲೂಯ. ಆ ಅಂಬಾಸೆಡರ್ ಕಾರ್ ಮುಂದಗಡೆ ಸೂಪರ್ ಆಗಿರೋ ಕಾರ್ ಬಂದಂತೆ, ತುಂಬಾ ಬೆಲೆ ಉಳ್ಳ ಕಾರ್ ಅಂತೆ. ಅವ್ರ ಮುಂದಗಡೆ ಬಂದಿದ ತಕ್ಷಣ ಪಾಸ್ಟರ್ಗೆ, ಆ ಕಾರ್ ಎಷ್ಟು ಚೆನ್ನಾಗಿದೆ, ಎಷ್ಟು ತುಳಿದ್ರು ಹೋಗ್ತಾ ಇಲ್ವೇ, ಎಕ್ಸ್ಲೇಟರ್ ಎಷ್ಟು ತುಳಿದ್ರು ಹೋಗ್ತಾ ಇಲ್ವಂತೆ, ಬೇಗ ತುಂಬಾ ಸ್ಪೀಡು. ಅಲ್ಲೇಲೂಯ. ದೇವ್ರೇ, ಈ ಕಾರ್ ತುಂಬಾ ಚೆನ್ನಾಗಿದೆ ದೇವ್ರೇ. ದೇವರಂತ ನೀನು 10 ಸಾರಿ ಪ್ರಾರ್ಥನೆ ಮಾಡುವಾಗ ನಾನು ಬೇಡ ಬೇಡ ಅನ್ನಲ್ಲ. ಏನಕ್ಕೋಸ್ಕರ ಗೊತ್ತಾ? ಈ ಕಾರ್ ಕೊಡ್ಬೇಕಂತ ಹೇಳ್ಬಿಟ್ಟು ನಾನು ಬೇಡ ಅಂದಿದಂತ. ಅಲ್ಲೇಲೂಯ. ಹಂಗಂತ ಹೇಳ್ಬಿಟ್ಟು ನೀವು ಕಾರ್ ತಗೊಂಡಿದ್ದೀರಾ ಬೈ, ನೀವು ಅನುಗ್ರಹಿಸಲ್ಪಟ್ರೆ ನಮ್ಗೆ ಸಂತೋಷ. ನಮ್ಮ ಸಭೆಗೆ ಬರೋ ಮಕ್ಕಳು ಕಾರಲ್ಲಿ ಬೈಕಲ್ಲಿ ಬರ್ತಾರೆ, ನಮ್ಗೆ ಹೆಮ್ಮೆ ಅಲ್ವಾ? ಹೊಟ್ಟೆ ಕಿಚ್ಚೊಂದು ಸ್ವಲ್ಪನೂ ಇಲ್ಲ. ಇನ್ನ ಆಶೀರ್ವದಿಸಲ್ಪಡ್ಬೇಕು, ನೀವು ತೃಪ್ತಿ ಆಗಿರ್ಬೇಕು. ಅವ್ರು ತಗೊಂಡಿದ್ರೆ ಅದ್ರ ಅಪ್ಪ ಬೇಕು ಅಂದ್ರೆ ನೀನ್ ಆಗ್ಬಿಡ್ತೇವೆ ತಾತ. ಆಮೇಲೆ ಅಲ್ಲೇಲೂಯ. ಅಪ್ಪ ಬೇಕಾದ್ರೆ ಆಗ್ಬೋದು, ತಾತ ಆಗ್ಬಿಟ್ರೆ ಕೋಲ್ ಇಟ್ಕೊಂಡು ನಡಿಬೇಕು. ಅಲ್ಲೇಲೂಯ. ದೇವ್ರು ಕೊಡೋದ್ರಲ್ಲಿ ತೃಪ್ತಿ ಆಗಿರ್ಬೇಕು. ಆ ರೀತಿ ತೃಪ್ತಿ ಆಗಿರ್ಬೇಕಾದ್ರೆ ನೀನ್ ಪರ್ವತವಾಗಿರ್ಬೇಕು, ಸ್ಥಿರವಾಗಿರ್ಬೇಕು, ಸ್ಥಿರತೆ ಇರ್ಬೇಕು. ಅಲ್ಲೇಲೂಯ.
ಅಯ್ಯೋ ದೇವ್ರೇ, ಎಷ್ಟು ಕಾರ್ ಚೆನ್ನಾಗಿದೆಪ್ಪ ಇದು. ದೇವ್ರ ಇದೇನ ನೀನು ಕೊಡ್ಬೇಕು ಅನ್ಕೊಂಡಿದ್ದು, ನೀನ್ ತಾನೇ ಬೇಕು 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 ಅಂತ ಕೇಳಿ ತಗೋ. ಹಲ್ಲೆಲೂಯಾ. ಆಫರ್ ಬಂತು ನನಗೆ. ಅದು ಯಾರು ಅಂತ ನಾನು ಹೇಳಲ್ಲ, ತಗೊಂಡ ಮೇಲೆ ಹೇಳ್ತೀನಿ ಯಾರು ಅಂತ. ಹಲ್ಲೆಲೂಯಾ. ಕೆಲವು ಜನರು 2 ವೀಲರ್ ಗಾಡಿ ತಗೊಂಡಿದ್ದಕ್ಕೆ ಕೆಲವು ಜನರು ಖುಷಿ ಪಟ್ರು, ಕೆಲವು ಜನರು ಮಖ ಇಲ್ಲ, ಮೂತಿ ಇಲ್ಲ. ಹಲ್ಲೆಲೂಯಾ. ಯಾಕೆ ಹೇಳ್ರಿ? ಪಾಸ್ಟ್ರು ಅರ್ಧೋಗಿರೋ ಬನಿನೇ ಹಾಕೊಬೇಕು. ಪಾಸ್ಟ್ರು ಪಂಚೆ ಎಲ್ಲ ಅದು ಸಿಗ್ಬಾರ್ದು, ಹಾಫ್ ಚಡ್ಡಿನಲ್ಲೇ ಬಂದು ಪ್ರಸಂಗ ಮಾಡಬೇಕು. ಪಾಸ್ಟ್ರು ಸೀಟ್ ಮನೇಲೇ ಇರಬೇಕು ರೀ. ಒಂದು ವಿಶ್ವಾಸಿ ಬಂದ್ಬಿಟ್ಟು, ಪಾಸ್ಟ್ರೇ ಒಂದು ಐಫೋನ್ ತಗೊಂಡಿದ್ದೀನಿ ಅಂತ ಹೇಳುವಾಗ ಆಗೋ ಆನಂದ ಬೇರೆ. ಅವಾಗ ನಾವೇನೇನ್ಬೇಕು ಗೊತ್ತಾ? ಗಾಡ್ ಬ್ಲೆಸ್ ಯು, ದೇವ್ ನಿಮ್ಮನ್ನ ಆಶೀರ್ವಾದ ಮಾಡಲಿ ಅಂತ ಹೃದಯಪೂರ್ವಕ ಅನ್ಬೇಕು. ಯಾರಿಗೆ? ವಿಶ್ವಾಸಿಗಳಿಗೆ. ಅದೇ ವಿಶ್ವಾಸಿ ಮುಂದಗಡೆ ನಾನೊಂದು ತಗೊಂಡಿದ್ದೀನಿ ಅಷ್ಟೇ, ಸರ್ವನಾಶ. ಹಲ್ಲೆಲೂಯಾ. ಆ 2 ವೀಲರ್ ಬೈಕ್ ಬರ್ತಿರ್ತಾರೆ, ಎಷ್ಟು ಹೇಳಿದ್ರೆ ನೀವು ತಗೊಳ್ಳಿ ತಗೊಳ್ಳಿ ಅಂತ. ತಗೊಂಡು ನಾವು ಎಷ್ಟು ವರ್ಷ ಹೇಳ್ತಾರೆ ಕೇಳಿ ಅವರು? ಎಷ್ಟು ವರ್ಷದಿಂದ ನೀವು ಹೇಳ್ತಾರೆ ತಗೊಂಡ್ವಾ ನಾವು? ಯಾಕೆ ಹಂಗಾರೆ ನಮ್ಗೆ ತಗೊಳ್ಳೋ ಕೆಪಾಸಿಟಿ ಇರ್ಲಿಲ್ವಾ? ಟೂ ವೀಲರ್ ಗಾಡಿ ತಗೊಳ್ಳೋ ಕೆಪಾಸಿಟಿ ಇರಲಿಲ್ವಾ? ಇಲ್ವಾ? ಏನಕ್ಕೋಸ್ಕರ ವೇಟ್ ಮಾಡ್ತಾ ಇದ್ವಿ? ಅವ್ರು ಕೊಡಬೇಕು, ಅವ್ರು ಕೊಡೋ ಸ್ಪೆಷಲ್ ಆಗಿರ್ತದಂತ. ಹಲ್ಲೆಲೂಯಾ. ಕೊಟ್ರು, ಸಂತೋಷ. ಕೆಲವು ವಿಶ್ವಾಸಿಗಳು ನೋಡಿದೀನಿ ಗೊತ್ತು, ಚೆನ್ನಾಗಿದೆ, ಮುಟ್ಟು ಕೂಡ ಇಲ್ಲ ಕೆಲವು ಜನರು. ಯಾಕೆ? ಪಾಸ್ಟ್ರಿಗಲ್ವ ಹೋಗಿರೋದು. ವಿಶ್ವಾಸಿಗೆ ಹೋದ್ರೆ ಪಾಸ್ಟ್ರು ಆನಂದ ಪಡಬೇಕು. ಸೇವಕರು ಸ್ವಲ್ಪ ಅವ್ರ ಕೆಳಗಡೆನೆ ಎಲ್ಲಿವರೆಗೂ ಸೇವಕ ನನ್ನ ಕೆಳಗಡೆನೆ ಇರ್ಬೇಕಂತ ನೀನು ಬಯಸ್ತೀಯೋ, ನೀನು, ನಿನ್ನ ಮನೆ, ನಿನ್ನ ಕೆಲಸ, ನಿನ್ನ ಕಾರ್ಯಗಳು ಉದ್ಧಾರ ಆಗಲ್ಲ. ದೇವರ ವಾಕ್ಯದ ಪ್ರಕಾರವಾಗಿ ಯಾವಾಗ ಸೇವಕರು ಒಳ್ಳೆ ರೀತಿ ಇರ್ಬೇಕಂತ ನೀನು ಬಯಸ್ತೀಯೋ, ಅವಾಗ ನೀನು, ನಿನ್ನ ಮನೆ ಉನ್ನತವಾಗಿರ್ತದ. ಹಲ್ಲೆಲೂಯಾ. ಆ ವ್ಯಕ್ತಿ ತುಂಬಾ ಬಡವ, ಅವ್ನು ಮಾಡೋ ಕೆಲಸ, ಅವ್ರು ಮಾಡೋ ಕೆಲಸ ನೀನು ನೋಡಿದ್ರೆ ಚಾನ್ಸೇ ಇಲ್ಲ. ಅಂತ ವ್ಯಕ್ತಿ ಬಂದು ಹೇಳ್ತಾನೆ, ನೋಡ್ರಿ ಸೆಕೆಂಡಲ್ಲಿ ಒಳ್ಳೆ ಕಾರ್ ನೋಡ್ರಿ, ಅರ್ಧ ನಾನು ಕೊಡ್ತೀನಿ. ಪಾ ನಾನು ಹೇಳ್ಬೇಕಾಗಿತ್ತು ನಮ್ಮ ಪಾಸ್ಟರ್ಗೆ. ಹಲ್ಲೆಲೂಯಾ. ಸಭೆ, ಸೇವಕ, ನೀವು ನೋಡ್ತಾನೇ ಇರ್ತೀರ ದೇವ್ರು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ. ಸೇವಕ ಇರೋ ಅವಸ್ಥೆಯಲ್ಲಿ ಇರೋದಕ್ಕಾಗಿ ದೇವ್ರು ಕರೆದಿಲ್ಲ. ನಿನ್ನ ಅವಸ್ಥೆ ಮಾರ್ಪಡ್ತದೆ ಅಂತ ಸೇವಕನ ಅವಸ್ಥೆ ಮಾರ್ಪಡಲ್ವಾ? ಹಲ್ಲೆಲೂಯಾ. ಕೆಲವು ಜನರು ಮಕ್ಕ ನೋಡಕ್ಕಾಗಿಲ್ಲ, ನನಗೆ ಆಶ್ಚರ್ಯ ಆಗೋಯ್ತು, ಏನು ಅವ್ರ ಅಪ್ಪನ ಮೇಲೆ ಕಾಸು ತಗೊಂಬಂದ ನಾನು, ಇಲ್ಲ ಅವರ ಬ್ಯಾಂಕಿಂದ ಆ ಕಾಸು ಎತ್ಕೊಂಡ್ಬಂದ ನಾನು. ಹಲ್ಲೆಲೂಯಾ. ಅಯ್ಯೋ, ಇಂಥ ವಿಶ್ವಾಸಿಗಳನ್ನೆಲ್ಲ ಯಾಕಪ್ಪ ಇಟ್ಟು ತಗೊಂಬಿಡ ಕಡೆ. ಆಮೇಲೆ ಹೇಳ್ರಿ ಭಯ, ಯಾಕೆ ಯಾರೋ ಇಲ್ಲಿ ಹೊಟ್ಟೆ ಉರಿ ಪಟ್ಟಿದ್ರೆ ನೀವು, ಅದಕ್ಕೆ ಆಮೇಲೆ ಅಂದಿಲ್ಲ ನೀವು. ಒಂದ್ ವೇಳೆ ದೇವ್ ನನ್ನೇ ಸಂಹಾರ ದೂತ ಬಂದು ಅಂತವ್ರು ಏನಕ್ಕೆ ಬೇಕು ಭೂಮಿ ಮೇಲೆ? ಅದೆಲ್ಲ ಸಾಯ್ಬೇಕು, ಅದೆಲ್ಲ ನಮ್ಮೇಲೆ ಸಾಯ್ಬೇಕು. ಹೊಟ್ಟೆ ಉರಿ ಸಾಯ್ಬೇಕು, ಹೊಟ್ಟೆ ಕಿಚ್ಚು ಸಾಯ್ಬೇಕು. ಅವ್ರು ಹತ್ತಾಕೊಂಡಿದ್ರ, ನಾನು 6 ಚಕ್ರದ್ದು, ಏನಕ್ಕೆ? ಬೇಗ ಹೋಗಕ್ಕೆ. ಓ, ಅವ್ರು ಬುಲೆಟ್ ಟ್ರೈನ್ ತಗೊಂಡ್ರೆ ನಾನು ಫ್ಲೈಟ್ ಇಳಿಸ್ತೀನಿ, ಏನಕ್ಕೆ? ಬೇಗ ಬ್ಲಾಸ್ಟ್ ಆಗಕ್ಕೆ. ಇರೋದ್ರಲ್ಲಿ ತೃಪ್ತಿ ಆಗಿರ್ಬೇಕು. ನಾನೆಲ್ಲ ದೇವ್ರ ವಾಕ್ಯ, ಇರೋದ್ರಲ್ಲಿ ತೃಪ್ತರಾಗಿರ್ರಿ. ಹಲ್ಲೆಲೂಯಾ. ಪ್ರಸಂಗ ಎಲ್ಲ ಹೋಗಿ ಎಲ್ಲ ಬಂತು. ಹಲ್ಲೆಲೂಯಾ. ಒಳ್ಳೇದು ಅನಿಸ್ತಾ, ಕೆಟ್ಟದ್ದು ಅನಿಸ್ತಾ? ದೇವ್ರು ಕರೆಕ್ಟ್ ಮಾತಾಡಿದ್ದಾರೆ ಅನಿಸ್ತಾ, ಸುಳ್ಳು ಮಾತಾಡಿದ್ದಾರೆ ಅನಿಸ್ತಾ? ಕರೆಕ್ಟ್ ಮಾತಾಡ್ತಾನೆ. ಹಲ್ಲೆಲೂಯಾ. ನಮ್ಮ ಮೇಲೆ ಏನ್ ಸಾಯ್ಬೇಕು? ನಾನೇ ಸೂಪರ್ ಮ್ಯಾನ್, ಆಮೇಲೆ ಆಗ್ಬಿಡ್ತೇನೆ ಸ್ಪೈಡರ್ ಮ್ಯಾನ್. ಒಂದು ಜಾಗದಲ್ಲಿ ಆರಿಸ್ಬಿಡ್ತಾರೆ ದೇವ್ರು. ಹಲ್ಲೆಲೂಯಾ. ನಾನು, ನಂದು, ನಾನೇ, ನನ್ನಿಂದಲೇ ನಾನೇ ಕಿಂಗು. ನಾನು ಯಾರು? ಕಿಂಗು. ಕನ್ನಡದಲ್ಲೇನು?
ನಾನ್ಯಾರು? ಜಾಸ್ತಿ ರಾಜ ಆಗ್ಬಾರ್ದು. ಆಮೇಲೆ ಕೊತ್ಮೀರಿ ಏನ್ ಬರ್ತದೆ? ಅಷ್ಟೇ, ಕೊತ್ತಂಬರಿ ಬೀಜ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಮ್ಮಲ್ಲಿ ಲೋಕಕ್ಕೆ ಸಂಬಂಧಪಟ್ಟ ದೇವರಿಗೆ ವಿರೋಧವಾಗಿರುವ, ದೇವರಿಗೆ ಅಸಹ್ಯವಾಗಿರುವ ಕಾರ್ಯಗಳೆಲ್ಲ ನಮ್ಮ ಒಳಗಡೆ ಸಾಯ್ಬೇಕು. ದೇವರಿಗೆ ಅಸಹ್ಯವಾಗಿರೋದು ಯಾವುದು? ಎಮ್ಮೆ, ಕೋತಿ, ನಾಯಿ, ಹಸು ಎಲ್ಲ ಅಂದಿ ಸಾಯ್ಬೇಕು ನಮ್ಮಲ್ಲಿ. ವಾಕ್ಯ ತೆಗೀರಿ, ಕೀರ್ತನೆಗಳು 67 ಕೊನೆಯದಾಗಿ ಓದ್ಬಿಟ್ಟು ಮುಗಿಸ್ಬಿಡೋಣ. 67, 16. ಇಲ್ಲಲ್ಲ? ಕರೆಕ್ಟ್ ಆಗಿ ಹೇಳಿದ್ರೆ ನೋಡ್ರಿ, ಹೊಡಿರಿ ಚಪ್ಪಾಳೆ. ಆ ರಾಜ ಹದಿನಾರು 7 ಅಸಹ್ಯ ಕಾರ್ಯಗಳು ಹೇಳ್ರಿ. ಓದ್ರಿ. ಕಾರ್ಯಗಳಾಗಿ ತೋರುತ್ತವೆ. ಎಷ್ಟು? 7 ಎಷ್ಟು? 7 ಹೇಳು. ಎದ್ದೇಳ. ಯಾವವೆಂದರೆ ಅಸಹ್ಯ ಕಾರ್ಯಗಳಿಂದ ಎದ್ದೇಳಿಸುವಿ ನಾಮದಲ್ಲಿ. ಯಾವವೆಂದರೆ 7 ಕಾರ್ಯಗಳು. ಅದು ಯಾವವೆಂದರೆ ಹೆಮ್ಮೆಯ ಕಣ್ಣು. ಹಲೋ, ಇಲ್ಲ ನೋಡ್ರಿ, ಎಮ್ಮೆ ಕಣ್ಣು ನೀವೇನೇನ್ ಮಾಡ್ಕೊಂಡ್ಬಿಡ್ತೀರ ಗೊತ್ತಾ? ಎಮ್ಮೆಗೆ ಇರ್ತಲ್ಲ ಕಣ್ಣು ದಪ್ಪ ದಪ್ಪಗೆ, ಅದ ಎಮ್ಮೆ ಕಣ್ಣು. ಎಮ್ಮೆ ಕಣ್ಣು ಅಂದ್ರೆ ಏನು? ಕಣ್ಣಲ್ಲೇ ಹೊಲ್ ಬಿಡ್ತಾರ ಕಣ್ಣಲ್ಲಿ. ದೇವರಿಗೆ ಏನಂತೆ? ಅಸಹ್ಯ ಅಂತ. ಕೆಳಗೆ ಸುಳ್ಳಿನ ನಾಲಿಗೆ. ಯಾವ್ದು? ಸುಳ್ಳಿನ ನಾಲಿಗೆ. ನನ್ ಸುಳ್ಳೇ ಹೇಳಿಲ್ಲ ವಾರದಲ್ಲಿ. ಕೈ ಎತ್ರಿ. ಮಾಡಿದುಣ್ಣೋ ಮಾರಾಯ, ಮನೇಲಿ ಇದ್ದಿದ್ರೆ ಯಾಕೋ ಭಯ. ಸ್ತ್ರೀಯರು ಸಭೆಯಲ್ಲಿ ಮೌನವಾಗಿರಬೇಕು. ದೇವರ ವಾಕ್ಯ ಹೇಳುತ್ತದೆ. ನಾನು ಅವ್ರನ್ನ ಮಾತಾಡ್ಸೇ ಇಲ್ಲ. ಹಲ್ಲೆಲೂಯಾ. ಅಲ್ವಾ? ನಾ ಬಲಹೀನರಲ್ವಾ? ಕೊರತೆಗಳಿರ್ತದಲ್ವಾ? ನಾ ಪರಿಪೂರ್ಣರಲ್ವಲ್ವಲ್ಲ? ಅಷ್ಟೇ, ಏನಿಲ್ಲ. ನಾನು ಹೇಳ್ತಾ ಇರೋದು ಸುಳ್ಳು. ನನ್ಗೆ ನೀವು ಸುಳ್ಳು ಹೇಳ್ಕೊಂಡು ಜೀವಿಸ್ರಿ, ನನಗೇನು? ಸುಳ್ಳಲ್ಲೇ ಬದುಕ್ರಿ, ನನಗೇನು? ದೇವರಿಗೆ ಅಸಹ್ಯ ನಾನು ಹೇಳ್ತಾ ಇದ್ದೀನಿ. ಅಸಹ್ಯ ಕುರಿತು ನಾನು ಮಾತಾಡ್ತಾ ಇದ್ದೀನಿ. ನೀನ್ ಜೀವನ್ ಪರ್ವತವಾಗಿರ್ಬೇಕಂದ್ರೆ ಇದೆಲ್ಲ ಸಾಯ್ಬೇಕು ಅಂತ ಹೇಳ್ತಾ ಇದ್ದೀನಿ. ಹಲ್ಲೆಲೂಯಾ. ನೀವ್ ಹೇಗಿದ್ರೆ ನನಗೇನು? ನೀ ಮಾತು ಬಂದು ಪರ್ಲೋಕ ನಾನು ಕರ್ಕೊಂಡು ಹೋಗೋದು ಯಾರು? ನೀವೇ ಕಾಪಾಡ್ಕೊಬೇಕು ಸ್ವಾಮಿ. ಹಲ್ಲೆಲೂಯಾ. ಏನಾದ್ರೂ ಇಟ್ಕೊಂಬೂಲಿ, ಗಂಟು ಮೂಟೆ, ಅದು ಈತಾಳೆ ಪಿತಾಳ ಉತಾಳ ಬಾ ತಾಳ ಏನ್ ಬೇಕಾದ್ರೆ ನೀನು ಒಳಗಡೆ ಇಟ್ಕೊ. ಹಲ್ಲೆಲೂಯಾ. ಒಂದನೇದಾಗಿ ಏನ್ ಕಣ್ಣು? ಎಮ್ಮೆ ಕಣ್ಣು. ಎರಡನೇದು ಸುಳ್ಳಿನ ನಾಲಿಗೆ. ಸುಳ್ಳಿನ ನಾಲಿಗೆ. ನನ್ನ ಇಷ್ಟ, ನನ್ನ ಪ್ರಕಾರ ನಾನು ಹೇಳ್ತಾನೆ. ನನ್ನ ಮೆಚ್ಚಿಸ್ಕೊಳ್ಳೋಕೋಸ್ಕರ ನಾನು ಹೇಳ್ತಾ ಇಲ್ಲ. ದೇವ್ರಿಗೆ ಅಸಹ್ಯ ಅಂತ ಹೇಳ್ತಾ ಇದ್ದೀನಿ. ಹೇಳ್ಬಾರ್ದು. ಆಯ್ತು, ಸುಮಾರು ವರ್ಷ ಆಗತ್ತೆ ನಾನು ಸುಳ್ಳು ಹೇಳಿ. ನಿಜ, ಈ ವಾರ ಪೂರ್ತಿ ಸುಳ್ಳು ಹೇಳಿಲ್ಲ. ನಾನು ಒಪ್ಕೊಂತೀನಿ, ನಾನು ಸುಳ್ಳು ಹೇಳಿಲ್ಲ ಈ ವಾರ. ಆ ಥರ ಹೇಳಿದ್ರೆ ನಾಳೆನೇ ಸತ್ತೋಗ್ತೀನಿ ನಾನು. ಹಲ್ಲೆಲೂಯಾ. ನಾನು ಹೆಮ್ಮೆಗೆ ಹೇಳ್ತೀನಿ, ನಾನು ಪರಿಪೂರ್ಣನಲ್ಲ, ನಾನು ಬಲಹೀನನು. ಪರಿಪೂರ್ಣನ್ ಯಾರಾದ್ರೂ ಒಬ್ರು ಇದ್ರೆ ಅದು ನನ್ನ ಯೇಸು ಸ್ವಾಮಿ ಮಾತ್ರವೇ. ಹಲ್ಲೆಲೂಯಾ. ಈ ವಾರ ಅಲ್ಲ, ಸುಮಾರು ವರ್ಷ ಆಗೋಯ್ತು ನಾವು ಸುಳ್ಳೇ ಹೇಳಿಲ್ಲ. ಹಲ್ಲೆಲೂಯಾ. ಯಾಕೆ ಹೇಳ್ಬೇಕು? ಸುಳ್ಳು ಹೇಳಿದ್ರೆ ಏನ್ ಬರ್ತದೆ? ಸುಳ್ಳಿಗೆ ತಂದೆ ನಾನೇಕ್ ಮಾಡ್ಕೊಬೇಕು ಸೈತಾನನ್ನ? ಸುಳ್ಳು ಹೇಳಿದ್ರೆ ಅವನು ನಮಗೆ ತಂದೆ ಆಗ್ಬಿಡ್ತಾನಂತೆ. ನಾನೇಕೆ ಅವನು ತಂದೆ ಮಾಡ್ಕೊಬೇಕು? ಸತ್ರು ಏಸಪ್ಪನ ಮಗನಾಗಿ ಸಾಯ್ಬೇಕು. ಸುಳ್ಳು ದೇವರಿಗೆ
ಅಸಹ್ಯ. ಎರಡನೇದು, ನಿರ್ದೋಷ ರಕ್ತವನ್ನು ಸುರಿಸುವ ಕೈ. ನಿರ್ದೋಷಿಯ ರಕ್ತ ಅಂದ್ರೆ ಏನು? ಏನು ತಪ್ಪು ಮಾಡಿಲ್ಲ ಆದ್ರೂ ಕೊಲ್ಲೋದು. ಹೆಂಗೆ ಕೊಲ್ಲೋದು? ಎರಡು ತರ ಕೊಲ್ಲೋದು. ಒಂದು ಚಾಕು. ಹ! ಭಯ ಬಿದ್ದ ಬಿಟ್ರ? ನಾನ್ ಯಾಕೆ ನಿಮ್ಮನ್ನು ಕೊಲ್ಲಲಿ, ನಾನ್ ಯಾಕೆ ನಿಮಗೆ ಚಾಕು ಹಾಕ್ಲಿ? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಚಾಕು ಹಾಕಿ ಸಾಯಿಸೋದು ಒಂದು. ಎರಡನೇದಾಗಿ, ಹೌದಾ ಇಲ್ಲ, ಅದು ಇಲ್ಲಿಂದ ಬರೋ ಆ ಕತ್ತಿಯ ಮಾತು ಡೈರೆಕ್ಟ್ ಆಗಿ ಎಲ್ಲೋಡ್ತದೆ ಹೇಳ್ರಿ? ಮುಗೀತು. ಅಲ್ಲಿ ಬಂದು ಹೊಡೆದು ಬಿಟ್ರೆ ಮತ್ತೆ ಮನುಷ್ಯ ಅದೆಲ್ಲ ತುಂಬಾ ಕಷ್ಟ. ಅದು ದೇವರಿಗೆ ಅಸಹ್ಯ ಅಂತೆ. ಆಮೇಲೆ ದುರ ಆಲೋಚನೆ ಅಂದ್ರೆ ಏನು? ದುರ ಆಲೋಚನೆ ಅಷ್ಟೇ. ದೇವರಿಗೇನಂತೆ? ದೇವರಿಗೇನಂತೆ? ಅಸಹ್ಯ. ಕೇಡು ಯಾವ್ದಂತ ತೊರ ಪಡೋದು? ತೊರೆ ಅಂದ್ರೇನು? ಆತುರ. ಏನೋ ಕಾಲು ಅಂತ ಕಾಲುಗಳು ದೇವರಿಗೆ ಏನಿಲ್ವ, ಇಷ್ಟ ಇಲ್ವಂತೆ, ಅಸಹ್ಯ ಅಂತೆ. ಏನಕ್ಕೆ ಆತುರ ಪಡ್ತದೆ ಕಾಲು? ಬೇಡದಿರುವ ಜಾಗಕ್ಕೆ, ಬೇಡದಿರುವ ಮನೆಗೆ, ಬೇಡದಿರುವ ಸ್ಥಳಗಳಿಗೆ, ಬೇಡದಿರುವಂತ ಕಾರ್ಯಗಳಿಗೆ ಓಡುವುದಕ್ಕಾಗಿ ಆತುರ ಪಡುವಂತ ಕಾಲು ದೇವರಿಗೆ ಅಸಹ್ಯ. ಅಸತ್ಯವನ್ನಾಡುವಂತ ಸುಳ್ಳು ಸಾಕ್ಷಿ ಅಂದ್ರೆ ಏನು? ಆನರ್ ಸತ್ಯವನ್ನು ಹೇಳುತ್ತೇನೆ, ಸತ್ಯವನ್ನು ಬಿಟ್ಟು ಬೇರೆ ಏನು ಹೇಳುದಿಲ್ಲ. ನನ್ನ ಕಣ್ಣು ಮುಂದೆ ಇವನು ಕೊಚ್ಚಿ ಕೊಚ್ಚಿ ಕೊಂದ, 24 ಸಾರಿ ಕತ್ತಿ ಹಾಕದ, ಅವನ ಪಾಪ ಕತ್ತಿನೇ ಮುಟ್ಟಿಲ್ಲ. ಸುಳ್ಳು ಸಾಕ್ಷಿ, ಸುಳ್ಳು, ಸುಮ್ಮನೆ ಸುಳ್ಳು ಹೇಳುವಂಥದ್ದು, ಮಾಡದೇ ಇರುವಂತ ಕಾರ್ಯವನ್ನ, ಮುಟ್ಟದೇ ಇರುವಂತ ವಿಷಯವನ್ನ, ಹೋಗದೇ ಇರುವಂತ ಸುಮ್ಮನೆ ಸುಳ್ಳು ಹೇಳೋ ಸಾಕ್ಷಿ ದೇವರಿಗೆ ಅಸಹ್ಯ ಅಂತೆ. ಅಯ್ಯೋ, ಯಾರಲ್ಲಿ? ಒಡ ಹುಟ್ಟಿದವರಲ್ಲಿ. ಯಾರಲ್ಲಿ? ಒಡ ಬೋಂಡ, ಒಡ ಬೋಂಡ ಪಚ್ಚಿ. ಒಡ ಹುಟ್ಟಿದವರಲ್ಲಿ. ಒಡ ಹುಟ್ಟಿದವರಂದ್ರೆ ಯಾರು? ಅಯ್ಯ, ನಮ್ಮ ಅಮ್ಮನಿಗೆ ಅವಳು ಸೌತಿ ಇದ್ಲ, ಅವಳು ಕೊಟ್ಟಿದ್ದ, ಯಾರು ಬಿಡಿ, ಅದಲ್ಲ. ಒಡ ಹುಟ್ಟಿದವರು ಯಾರು? ಅಕ್ಕ, ತಂಗಿ, ಅಣ್ಣ, ತಮ್ಮ. ಇವರುಗಳಲ್ಲಿ ಜಗಳಗಳನ್ನ ಬಿತ್ತೋದಂದ್ರೆ ಏನು? ಬಿತ್ತು ಬೇಡ ಮನುಷ್ಯ, ಪಾಪದ ಬೀಜವ ಬಿತ್ತು ಬೇಡ, ನೀನು ಹಂತಕ್ಕೆ ಕೊನೆ ಕಾಣುವ ದಿನ ಬಂತು, ಬಿತ್ತ ಬೇಡೋ. ಹಲ್ಲೆಲೂಯಾ. ಬಿತ್ತೋದಂದ್ರೆ ಏನು? ಚೆನ್ನಾಗಿರ್ತಾರೆ, ಹಿಂಗಂದ್ರು ಗೊತ್ತಾ, ನಾನು ಕಂಟ್ರೋಲ್ ಮಾಡ್ಕೊಂಡು, ಅವ್ರು ಚೆನ್ನಾಗಿದ್ರೆ ಬಾಂಬ್ ಹಾಕ್ಬಿಟ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇರ್ಲಿ ಇರ್ಲಿ. ಒಡ ಹುಟ್ಟಿದವರಲ್ಲಿ ಜಗಳವನ್ನ ಬಿತ್ತುವವನು ದೇವರಿಗೆ ಶ್ರೇಷ್ಠನು ಅಂತ ವಾಕ್ಯ ಹೇಳ್ತಾ ಇಲ್ಲ, ದೇವರಿಗೆ ಅಸಹ್ಯ. ಹಲ್ಲೆಲೂಯಾ. ನಾವೇನ್ ಮಾಡಬಾರ್ದು? ಬಿತ್ತಬಾರ್ದು. ಏನು ಬಿತ್ತಬಾರ್ದು? ಜಗಳ ಬಿತ್ತಬಾರ್ದು. ಯಾರಲ್ಲಿ? ಒಡ ಹುಟ್ಟಿದವರಲ್ಲಿ, ಅಕ್ಕ, ತಂಗಿ, ಅಣ್ಣ, ತಮ್ಮ, ಸಂಬಂಧಗಳಲ್ಲಿ ಬಿತ್ತಬಾರದು. ಅಂಥವ್ರು ಅವರಿಗೆ ಅವರು ಶ್ರೇಷ್ಠರಾಗಿರ್ಬೋದು, ಆದ್ರೆ ನನ್ನ ದೇವರಿಗೆ ಅವರ ಅಸಹ್ಯ. ಇಂಥವರು ದೇವರ ಮುಂದಗಡೆ ಚಿಯೋನ್ ಪರ್ವತವನ್ನ ಆಗ್ಲಿಕ್ಕೆ ಸಾಧ್ಯವಿಲ್ಲ. ನೀನ್ ಚಿಯೋನ್ ಪರ್ವತವಾದ್ರೆ ಏನಾಗುತ್ತೆ? ದೇವರ ವಾಕ್ಯ ಬೀಳ್ತದೆ. ದೇವರ ಪರಿಶುದ್ಧವಾದ ಪಟ್ಟಣಕ್ಕೆ ಹತ್ತತಕ್ಕವರು ಯಾರು? ಪರಲೋಕಕ್ಕೆ ಹೋಗುವಂತವರು ಯಾರು? ದೇವರ ವಾಕ್ಯ ಬೀಳ್ತದೆ ಯಾರು? ಪರಿಶುದ್ಧವಾಗಿರುವ ದೇವರ ಬೆಟ್ಟ. ಆ ವಾಕ್ಯ ಎಲ್ಲಿದೆ? ಚಿಯೋನೆ ಚಿಯೋನೆ, ವಾಕ್ಯ ಎಲ್ಲಿದೆ ನೀ ಹೇಳೋನೆ.
ಎಲ್ಲ ಇದೆ ವಾಕ್ಯ ನೋಡ್ರಿ. ಅದು ಪರಿಶುದ್ಧವಾದ ಪರ್ವತವನ್ನು ಹತ್ತತಕ್ಕವರು ಯಾರು? ಹಲ್ಲೆಲೂಯಾ, ಹಲ್ಲೆಲೂಯಾ. ಬೇಗ. ಚಿಯೋನ್, ಪರಿಶುದ್ಧವಾದ ಪಟ್ಟಣವನ್ನು, ಪರಿಶುದ್ಧವಾದ ಬೆಟ್ಟವನ್ನು ಹತ್ತತಕ್ಕವನು ಯಾರು? ಅವನು ಏನಾಗಿರಬೇಕು? ಬಿಡಿ, ಕೀರ್ತನೆಗಳೆಲ್ಲ ಇದೆ, ನೆಕ್ಸ್ಟ್ ನೋಡ್ಕೊಳ್ಳೋಣ. ಸಮಯ ಹೋಗ್ಬಿಡುತ್ತೆ, ಸಮಯ ಆಗ್ಬಿಟ್ಟಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಿಕ್ತಾ? ಇಲ್ಲ. ದೇವ್ರಿಗೆ ಸ್ತೋತ್ರ. ನಾವು ಚಿಯೋನ್ ಆಗಿರ್ಬೇಕು ಅಂದ್ರೆ, ಈ ಬೆಟ್ಟವನ್ನು ಹತ್ತಬೇಕು ಅಂದ್ರೆ ಈ ಎಲ್ಲ ಗುಣ ಲಕ್ಷಣಗಳು ನಮ್ಮ ಒಳಗಡೆ ಇರಬೇಕು. ಹೆಮ್ಮೆಯ ಕಣ್ಣು ಸಾಯ್ಬೇಕು, ಸುಳ್ಳಿನ ನಾಲಿಗೆ ನನ್ನಲ್ಲಿ ಸಾಯ್ಬೇಕು, ನಿರ್ದೋಷಿಯ ರಕ್ತವನ್ನು ಹರಿಸುವುದನ್ನ ನನ್ನಲ್ಲಿ ಸಾಯ್ಬೇಕು. 4ನೇದು, ಹಲ್ಲೆಲೂಯಾ. 6ನೇದು, 7ನೇದು, ಹಲ್ಲೆಲೂಯಾ. ಮುಗೀತು. 7 ಪರಿಪೂರ್ಣತೆ. 7 ಪರಿಪೂರ್ಣತೆ. ಇವತ್ತು ಯಾರಾದರೂ ಈ 7 ಗುಣಗಳು, 7 ಸ್ವಭಾವಗಳು, 7 ಕಾರ್ಯಗಳು ನಿನ್ನ ಒಳಗಡೆ ಇದ್ರೆ ಪರಿಶುದ್ಧವಾದಂಥ ಪರ್ವತವನ್ನು ನಿನ್ನ ಕೈಲಿ ಹತ್ತಕ್ಕಾಗಲ್ಲ. ಚಿಯೋನ್ ನೀನು ಆಗ್ಲಿಕ್ಕೆ ಆಗಲ್ಲ, ನೀನು ಆಗಲ್ಲ. ನೀನು ಸ್ಥಿರವಾಗಿ ನಿಲ್ಲಕ್ಕಾಗಲ್ಲ. ನೀನು ಸ್ಥಿರವಾಗಿ ನಿಲ್ಲಬೇಕಂದ್ರೆ, ನೀನು ಸ್ಥಿರವಾಗಿರಬೇಕು ಅಂದ್ರೆ ನೀನು ಚಿಯೋನ್ ಪರ್ವತವಾಗಬೇಕು. ನೀನು ಚಿಯೋನ್ ಪರ್ವತವಾಗಬೇಕಂದ್ರೆ ಇವಾಗ ದೇವರು ಮಾತಾಡಿದ ಎಲ್ಲ ವಾಕ್ಯಗಳನ್ನ ನೀನು ನಂಬಬೇಕ, ನೀನು ವಿಶ್ವಾಸವಿಡಬೇಕ. ಹಲ್ಲೆಲೂಯಾ. ನಾವೆಲ್ಲರ ಕಣ್ಣುಗಳು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ದೇವರಿಗೆ ಅಸಹ್ಯವಾಗಿರೋ ಕಾರ್ಯಗಳು ನನ್ನಲ್ಲಿ ಇದೆಯಾ? ಹೊಟ್ಟೆ ಕಿಚ್ಚಿದ್ಯಾ? ಹೆಮ್ಮೆಯ ಕಣ್ಣುಗಳಿದ್ಯಾ? ಸುಳ್ಳಿನ ನಾಲಿಗೆ ಇದೆಯಾ? ಹಲ್ಲೆಲೂಯಾ. ನಿರ್ದೋಷಿಯ ರಕ್ತವನ್ನು ಹರಿಸುವಂತ ಸ್ವಭಾವ ನನ್ನ ಒಳಗಡೆ ಇದೆಯಾ? ಒಡ ಹುಟ್ಟಿದ ಬರಲಿ ಜಗಳಗಳನ್ನು ಬಿತ್ತುವ ಸ್ವಭಾವ ನನ್ನ ಒಳಗಡೆ ಇದೆಯಾ? ನೀನ್ ಚಿಯೋನ್ ಆಗ್ಲಿಕ್ಕೆ ಖಂಡಿತವಾಗಲು ಸಾಧ್ಯವಿಲ್ಲ. ನೀನು ಸ್ಥಿರ ಇರಲಿಕ್ಕೆ ಸಾಧ್ಯ ಇಲ್ಲ. ವಾಕ್ಯ ಹೇಳುತ್ತೆ, ಸ್ಥಿರ ಇಲ್ಲದೆ ಇರುವಂಥದ್ದು. ಸ್ಥಿರವಾಗಿ ಇರಲಿಕ್ಕೆ ಆಗದೆ ಇರುವುದು ಯಾವುದು ಗೊತ್ತಾ? ಹೊಟ್ಟು. ಗಾಳಿ ಬರುತ್ತೆ, ಗಾಳಿ ಬರುವಾಗ ಆ ಗಾಳಿಯಲ್ಲಿ ಹೊಟ್ಟುಗಳು ಆರಿ ಹೋಗುತ್ತೆ. ಆದರೆ ಸ್ಥಿರವಾಗಿರೋದು ಗೋಧಿ, ಬೆಟ್ಟ, ಚಿಯೋನ್, ಅದು ಸ್ಥಿರವಾಗಿರ್ತದೆ. ನಿನ್ನ ಜೀವನ, ನಿನ್ನ ಬದುಕು, ನಿನ್ನ ಬಾಳು, ನಿನ್ನ ಎಲ್ಲ ಕಾರ್ಯಗಳು ಇವತ್ತೇ ಯೇಸುವಿನ ನಾಮದಲ್ಲಿ, ಕರ್ತನಲ್ಲಿ ಸ್ಥಿರಗೊಳ್ಳಲಿ, ಸ್ಥಿರಗೊಳ್ಳಲಿ, ಸ್ಥಿರಗೊಳ್ಳಲಿ ಯೇಸುವಿನ ನಾಮದಲ್ಲಿ. ದೇವರಿಗೆ ಅಸಹ್ಯವಾಗಿರುವ ಈ ಕಾರ್ಯಗಳು ಬಿಟ್ಟಾಗಲಿ ಯೇಸುವಿನ ನಾಮದಲ್ಲಿ. ದೇವರ ಇಲ್ಲಿವರೆಗೂ ನಡೆಸಿದಕ್ಕೆ ಸ್ತೋತ್ರ. ಎಲ್ಲವನ್ನ ಯೇಸುವಿನ ನಾಮದಲ್ಲಿ ಬೇಡಿ ನಾವು ಬಿಡುಗಡೆ ಹೊಂದಿಕೊಂಡಿದ್ದೇವೆ, ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಾವು ಪ್ರಾರ್ಥನೆ ಮಾಡಿದ ವಿಷಯಗಳ ಮೇಲೆ, ಸೇರಿ ಬಂದ ದೇವರ ಮಕ್ಕಳ ಮೇಲೆ, ಎಲ್ಲ ಪರಿಶುದ್ಧಗಳ ಮೇಲೆ ಯೇಸು ಕ್ರಿಸ್ತನ ಬಡದನಕವಿರಲಿ. ಆಮೇನ್. ಜಯ ಕೊಟ್ಟ ದೇವರಿಗೆ ಜಯದ ಘೋಷ. ಹಲ್ಲೆಲೂಯಾ.